ಕೊಟ್ಟವರು ಶ್ರೀಮದಾಚಾರ್ಯರು. ಅಂದವನು ಕಾಲಕೂಟ ಸ್ಪಿರಿಚುವಲ್ ಆಗಿ ಅವರು ಏನು ಮಾಡಿದರು, ಅದರ ಮೇಲೆ ಕಾಣತಕ್ಕಂಥ ಅಪಾರ್ಥವನ್ನು ಪೂರ್ತಿ ನಿರಾಕರಣೆ ಮಾಡಿ ಆ ವಿಷವನ್ನು ಪೂರ್ತಿ ಕುಡಿದು ತೋರಿಸಿದವರು ಆಚಾರ್ಯರೇ. ಅದನ್ನು ಪೂರ್ತಿ ಆ ಕಾಲಕೂಟವನ್ನು ಕುಡಿದು ಯಥಾರ್ಥವಾದ ಅರ್ಥ ಇದು ಅಂತ ಅದರ ಸ್ಪಿರಿಚುವಲ್ ಮೀನಿಂಗನ್ನು ತೋರಿಸಿಕೊಟ್ಟವರು ಇತಿಹಾಸದಲ್ಲಿ, ಅಧ್ಯಾತ್ಮದ ಇತಿಹಾಸದಲ್ಲಿ ಆಚಾರ್ಯರೊಬ್ಬರೇ, ಯಾರೂ ಈ ಕೆಲಸ ಮಾಡಿಲ್ಲ. ಉಳಿದವರೆಲ್ಲ ಕಾಲಕೂಟವನ್ನೇ ತಾವು ಕುಡಿದು ನಮಗೂ ಅದನ್ನು ತೋರಿಸಿಕೊಟ್ಟವರು, ಇದೇ ಅರ್ಥ ಅಂತ. ಕಾಲಕೂಟವನುಂಡು ಲೋಕವ ಪಾಲಿಸಿದ ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಾಸರೋರ್ವನು ಅಮೃತ ನೆನೆಸಿದನು ಅಂತ. ಆಮೇಲೆ ಅವರು ಕುಡಿದು ಉಳಿದದ್ದನ್ನ ತನ್ನ ದಾಸನಾದ, ಅಂದರೆ ಆ ತಾರತಮ್ಯ ಕ್ರಮದಲ್ಲಿ ರುದ್ರದೇವರು ವಾಯುದೇವರ ಅನಂತರದ ಕಕ್ಷೆಯಲ್ಲಿ ಬರತಕ್ಕವರು, ವಾಯುದೇವರಿಗೂ ಬ್ರಹ್ಮದೇವರಿಗೂ ವಿಷ್ಣುವಿಗೂ ದಾಸರಾಗಿರ್ತಕ್ಕವರು. ತನ್ನ ದಾಸನೋರ್ವನನ್ನು ಸ್ವಲ್ಪ ಕಿಂಚಿತ್ ವಿಷ ಕೊಟ್ಟು ಅದರಿಂದ ಸಾಯಗೊಡದೆ ಅಮೃತ ನೆನೆಸಿದನು ಅಂತ. ಹಾಗಾಗಿ ವಾಯುದೇವರು ಅಮೃತರಾದರು ವಿಷ ಕುಡಿದು, ರುದ್ರದೇವರು ವಿಷಪಾನ ಮಾಡಿ ಅಮೃತರಾದರು. ದೇವತೆಗಳು ಅಮೃತಪಾನ ಮಾಡಿಯೂ ಆಗದ ಅಮೃತತ್ವ ವಿಷಪಾನ ಮಾಡಿ ರುದ್ರದೇವರಿಗೂ ವಾಯುದೇವರಿಗೂ ಬಂತು. ತದ್ದಾಸನೋರ್ವನು ಅಮೃತ ನೆನೆಸಿದನು ಅಂತ. ಇಲ್ಲಿ ತದ್ದಾಸನೋರ್ವನು ಅಂದರೆ ರುದ್ರದೇವರು ಅಂತ ಎಲ್ಲರೂ ಅರ್ಥ ಮಾಡ್ತಾರೆ. ಇದು ಬಹಳ ಸ್ವಾರಸ್ಯವಾದಂಥ ಏನು ಅಂದರೆ, ಇದು ಜಗನ್ನಾಥದಾಸರು ತನ್ನ ಕಥೆಯನ್ನು ಹೇಳೋದು. ವಾಯುದೇವರು ಅಮೃತಪಾನ ಮಾಡಿ ವಿಷಪಾನ ಮಾಡಿ ಬದುಕಿದರು. ಆದರೆ ಆ ವಾಯುದೇವರ ಕಥೆ ಬಿಡಿ, ತದ್ದಾಸನೋರ್ವ ಆ ಭಗವಂತನ ದಾಸನಲ್ಲಿ ಒಬ್ಬನಾದ ಈ ಜಗನ್ನಾಥ ದಾಸ, ಅವನಿಗೆ ಮೃತ್ಯುಯೋಗ ಇದ್ದಾಗ ಧನ್ವಂತರಿ ಮಂತ್ರದಿಂದ ಪ್ರಾಶನ ಮಾಡಿದಾಗ ಅಮೃತತ್ವ ಪಡೆದ ಅಂತ. ಇದು ಆತ್ಮಕಥನೆಯನ್ನು ಅವರು ಹೇಳತಕ್ಕಂಥ ಮಾತಿದು. ತದ್ದಾಸನೋರ್ವನು ಅಂತಂದರೆ ಸ್ಪಷ್ಟ. ಒಬ್ಬ ಸಾಮಾನ್ಯ ದಾಸನಿಗೂ, ವಾಯುದೇವರಿಗೆ ಬಿಡ್ರಿ, ಒಬ್ಬ ಸಾಮಾನ್ಯ ದಾಸ ನನ್ನಂಥ ದಾಸ ಅಂತ ಅವರು ತನ್ನನ್ನು ಹೇಳ್ಕೊಳ್ಳುವಾಗ ತದ್ದಾಸನ ಓರ್ವ. ಓರ್ವ ಅನ್ನೋದು ಯಾವಾಗಲೂ ಕಶ್ಚಿತ್ ಅನ್ನುವ ಅರ್ಥದಲ್ಲಿ ಬರುವುದು. ಇಲ್ಲಿ ಅದು ರುದ್ರದೇವರಿಗೆ ಕಶ್ಚಿತ್ ದಾಸ ಅಲ್ಲ, ಅವನ ದಾಸ. ಓರ್ವ ಅಂದರೆ ಯಕ್ಕಶ್ಚಿತ್ ಅಂತ ಹೇಳುವ ಅರ್ಥದಲ್ಲಿ ಕಶ್ಚಿತ್ ಅಂತ, ಒಬ್ಬ ನಗಣ್ಯನಾದ ಭಗವಂತನ ಭಕ್ತರಲ್ಲಿ ನಗಣ್ಯನಾದ ಒಬ್ಬ ದಾಸ ಈ ಜಗನ್ನಾಥ ದಾಸ. ಅವನು ಗುರುಗಳ ಕಾರುಣ್ಯದಿಂದ ಮೃತಿಯನ್ನು ದಾಟಿ ಅಮೃತತ್ವವನ್ನು, ಅಂದರೆ ಮರಣರಹಿ ಆ ಸ್ಥಿತಿಯಲ್ಲಿ ಆ ಕಾಲದ ಸಾವನ್ನು ಗೆದ್ದ. ಅಷ್ಟೇ ಅಲ್ಲ, ಅವರ ಅನುಗ್ರಹದಿಂದ ಮುಕ್ತಿ ಯೋಗ್ಯತೆಯನ್ನು ಪಡೆದ, ಅಮೃತನಾದ. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಾಸನೋರ್ವನು ಅಮೃತ ನೆನೆಸಿದನು. ಹೀಗಿರುವಾಗ ಭಗವಂತನ ಒಬ್ಬ ಸಾಮಾನ್ಯ ದಾಸನೂ ಕೂಡ ಮೃತ್ಯುವನ್ನು ವಿಷವನ್ನು ಕುಡಿದೂ ಸಾಯದೆ ಬದುಕಬಹುದು. ಭಗವಂತನ ಧನ್ವಂತರಿ ಮಂತ್ರದಿಂದ ವಿಷವೂ ಅಮೃತವಾಗಬಹುದು ಅಂತಾದರೆ, ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳನ್ನು ಉಂಬನು ಉಪಚಯ ದೇಳಿಗೆ ಅವಾಗಿಲ್ಲ. ಹೀಗಿರುವಾಗ ಒಬ್ಬ ವಾಯುದೇವರಿಂದ ಹಿಡಿದು ಭಗವದ್ಭಕ್ತರಲ್ಲಿ ಯಾರಲ್ಲಿಯೂ ಕೂಡ ಲೇಪವಾಗದೆ ಉಳಿಯುವಂಥದ್ದು ಅಂಥ ಭಗವಂತನಲ್ಲಿ ಲೇಪ ಆಗುತ್ತೇನು. ಶ್ರೀಲಕುಮಿ ವಲ್ಲಭ, ಲಕ್ಷ್ಮಿಗೂ ಪತಿಯಾಗಿರ್ತಕ್ಕ ಶುಭ ಭಗವಂತನಿಗೆ ಶುಭಾಶುಭ ಕರ್ಮ ಜಾಲಗಳ ಉಂಬನು. ಎಲ್ಲ ಶುಭಾಶುಭಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅವನಿಗೇನು ಅದರಿಂದ ಲೇಪ ಆಗುವಂಥ ಕಾರಣ ಇಲ್ಲ. ಅವನಿಗೆ ಅದರಿಂದ ಉಪಚಯದ ಏಳಿಗೆಗಳು ಅವಾಗಿಲ್ಲ. ಇಲ್ಲಿ ಒಂದು ವಿಚಿತ್ರ, ಉಪಚಯ ಮತ್ತು ಅಪಚಯ ಅಂತ ಹೇಳಬೇಕಲ್ಲ, ಉಪಚಯ ಮತ್ತು ಏಳಿಗೆ ಅಂತ ಹೇಳ್ತಾರೆ. ಉಪಚಯ ಅಂದರೂ ಏಳಿಗೆ, ಏಳಿಗೆ ಅಂದರೂ ಏಳಿಗೆ. ಇದು ಬಹಳ ಆಶ್ಚರ್ಯ. ಅಂದರೆ ಒಬ್ಬರು ಕನ್ನಡದಲ್ಲಿ ಇದಕ್ಕೆ ವಿವರಣೆ ಬರೆದವರು, ಉಪಚಯ ಅಂದರೆ ವೃದ್ಧಿ, ದೇಳಿಗೆ ಅಂದರೆ ಅಪಚಯ ಅಂತ. ಅದು ಯಾವ ಭಾಷೆಯಿಂದ ನನಗೆ ಗೊತ್ತು. ದೇಳಿಗೆ ಅಂತ ಶಬ್ದ ಬರೋದು, ದೇಳಿಗೆ ಅಂದರೆ ಹ್ರಾಸ ಅಂತ ಅರ್ಥ. ಅಂದರೆ ಉಪಚಯ ಅಂದರೆ ವೃದ್ಧಿ, ದೇಳಿಗೆ ಅಂದರೆ ಹರಾಸ ಅಂತ. ಯಾವುದಾದ್ರೂ ಭಾಷೆಯಲ್ಲಿ ದೇಳಿಗೆ ಅಂತ ಶಬ್ದ ಅದಕ್ಕೆ ಹರಾಸ ಅಂತ ಅರ್ಥ ಇದ್ದರೆ ನನಗೆ ಹೇಳ್ರಿ, ನಾನು ತಿಳ್ಕೊಳ್ತೇನೆ. ನನಗೆ ತಿಳಿದಂತೆ ನನಗೆ ಆ ಶಬ್ದ ಇವರಿಗೆ ನನ್ನ ಕಿವಿಗೆ ಬೀಳಿಲ್ಲ. ದೇಳಿಗೆ ಅಂತ ಅನ್ನುವ ಶಬ್ದ ಮತ್ತು ಅದಕ್ಕೆ ಹರಾಸ ಅನ್ನುವ ಅರ್ಥ ನನ್ನ ಕಿವಿಗೆ ಬಿದ್ದಿಲ್ಲ. ಇದ್ದರೆ ನೀವು ಈ ಕೋಶದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು, ತೆಲುಗಿನಲ್ಲಿಯೋ ಮರಾಠಿಯಲ್ಲೋ ಇದ್ರೂ ಇರ್ಬೋದು, ಕನ್ನಡದಲ್ಲಿ ಇಲ್ಲದೆ ಅಥವಾ ಕನ್ನಡದಲ್ಲಿ ಹಳೆ ಕನ್ನಡದಲ್ಲಿ ನಿಮ್ಮ ಗಮನಕ್ಕೆ ಬಂದಿದ್ದರೆ ದೇಳಿಗೆ ಅನ್ನುವುದಕ್ಕೆ ಹ್ರಾಸ ಅಂತ ಅನ್ನೋ ಅರ್ಥ ಬಂದಿದ್ದರೆ ದಯವಿಟ್ಟು ತೋರಿಸಿ, ನಾನು ಆ ಅರ್ಥವನ್ನು ತಿದ್ದಿಕೊಳ್ತೇನೆ. ಆದರೆ ಉಪಚಯದ ಏಳಿಗೆ ಅಂತ ಇಲ್ಲಿ ಇರುವುದು. ಉಪಚಯ ಅಂತಂದರೆ ದೇಹದಲ್ಲಿ ವೃದ್ಧಿ ಅಂತ. ಯಾವುದನ್ನು ತಿಂದದ್ರಿಂದ ಉಪಚಯ, ನಾವು ಉಣ್ತೇವೆ, ಉಣ್ಣೋದ್ರಿಂದ ದೇಹದಲ್ಲಿ ಪುಷ್ಟಿ ಆಗತ್ತೆ, ಡೆವಲಪ್ಮೆಂಟ್, ಗ್ರೋತು. ಉಪಚಯ ಅಂದರೆ ಗ್ರೋತು. ಅದರಿಂದ ಏಳಿಗೆ ಅಂದರೆ ವೃದ್ಧಿಯಿಂದ ಪ್ರೋಗ್ರೆಸ್ಸು ಅಂತ. ಗ್ರೋತ್ ಆ್ಯಂಡ್ ಪ್ರೋಗ್ರೆಸ್ಸು ಅಂತ ಹೇಳ್ತೀವಿ. ಗ್ರೋತ್ನಲ್ಲಿ ಎರಡು ಥರ ಇರ್ಬೋದು. ಗ್ರೋತ್ನಲ್ಲಿ ಪ್ರೋಗ್ರೆಸ್ ಇರಬಹುದು, ಪ್ರೋಗ್ರೆಸ್ ಇಲ್ಲದೆ ಡೌನ್ ಫಾಲೋ ಇರ್ಬೋದಲ್ಲ. ಬೆಳೀತಾ 50 ವರ್ಷ ತನಕ ಪ್ರೋಗ್ರೆಸ್ಸು, ಅದರಲ್ಲಿ ಗ್ರೋತ್ ಅನ್ನೋದು ಪ್ರೋಗ್ರೆಸ್ಸಿನ ಕಡೆಗೆ.
ಆಮೇಲೆ 50 ವರ್ಷ ಆದಮೇಲೆ ಗ್ರೋತ್ ಹೌದು ಮತ್ತು ಬೆಳೀತು. ಏನಾಯಿತು? ತಲೆ ಕಪ್ಪಿದ್ದದ್ದು ಬೆಳ್ಳಗಾಯಿತು, ಅವರು ಸ್ಕಿನ್ನು ಸಾಫ್ಟ್ ಇದ್ದದ್ದು ರಿಂಕಲ್ಸ್ ಬಿತ್ತು, ಬೆನ್ನು ನೆಟ್ಟಗಿದ್ದದ್ದು ಬಗ್ಗಿತು. ಅದು ಗ್ರೋತೆ, ಆದರೆ ಅದು ಪ್ರೋಗ್ರೆಸ್ ಅಲ್ಲ, ಏಳಿಗೆ ಅಲ್ಲ, ಡೌನ್ಫಾಲ್. ಭಗವಂತನಿಗೆ ಗ್ರೋತು ಇಲ್ಲ, ಪ್ರೋಗ್ರೆಸ್ಸು ಇಲ್ಲ ಅಂತ. ಈಗ ಡೌನ್ಫಾಲ್ ಇಲ್ಲ ಅಂತ ಹೇಳಬೇಕಾಗಿಲ್ಲ, ಅವರು ಉಪಚಯ ಮತ್ತು ಏಳಿಗೆ. ನ ಕರ್ಮಣ ವರ್ಧತೆ ನೌಕನಿಯ, ಭಗವಂತನಿಗೆ ಗ್ರೋತು ಇಲ್ಲ. ಹಾಗಾದರೆ ಅದೆಂತ ಕಥೆ ಅಂದರೆ, ಅಲ್ಲ ಗ್ರೋತ್ ಇರಬೇಕಾದ್ರೆ ಅದು ಗ್ರೋತ್ ಇಲ್ಲದೆ, ಮೊದಲು ಇಲ್ಲದೇ ಇದ್ದ ಗ್ರೋತ್ ಮತ್ತೆ ಬರಬೇಕಲ್ಲ. ಅಪೂರ್ಣವಾದದ್ದಕ್ಕೆ ಮಾತ್ರ ಗ್ರೋತು. ಭಗವಂತ ಪರಿಪೂರ್ಣ, ಆದ್ದರಿಂದ ಗ್ರೋತು ಇಲ್ಲ, ಪ್ರೋಗ್ರೆಸ್ಸು ಇಲ್ಲ ಅವನಿಗೆ. ಉಪಜಯದ ಏಳಿಗೆಗಳು ಅವಾಗಿಲ್ಲ ಎಂದಿಗೂ. ಮತ್ತೆ ಹಾಗಾದರೆ ಅವನು ಕೊಟ್ಟದನ್ನು ಸ್ವೀಕಾರ ಮಾಡಿದಲ್ಲ, ಅವನು ತಾನು ತನ್ನ ಸ್ವರಸ ಭೋಗ್ತಾ, ನಾವು ಕೊಟ್ಟದ್ದು ಯಾವುದು ಅವನಿಗೆ ಲೆಕ್ಕವೇ ಅಲ್ಲ, ಅದನ್ನು ಯಾವುದು ಅವನಿಗೆ ಲೇಪವೇ ಆಗುವುದಿಲ್ಲ. ಅವನು ಭೋಗಿಸುವುದು ತನ್ನ ಸ್ವಾಖ್ಯ ರಸವನ್ನು, ಅಂದರೆ ತನ್ನ ಸ್ವಾನಂದ. ಸ್ವರಸ ಅಂದರೆ ರಸಃ, ಅಂದರೆ ರಸಃ ಸಾರಹ ಆನಂದ ರೂಪತಃ ಅಂತ. ಸ್ವರಸ ಅಂದರೆ ಸ್ವಾನಂದ. ಅವ್ರು ಕೆಲವರು ಇದೆಲ್ಲ ಏನು ಅಂದರೆ ಸ್ವಾಖ್ಯವಾದ ರಸ ಒಂದುಂಟು, ಇದು ಪರರಸ, ಅದರಿಂದ ಒಂದು ಸ್ವಾಖ್ಯವಾದ ರಸ, ಅವನ ಸ್ವರೂಪಭೂತವಾದ ಒಂದು ರಸ ಹುಟ್ಟುತ್ತೆ, ಆ ರಸವನ್ನು ತಿಂತಾನೆ, ಹೀಗೆಲ್ಲ ಅರ್ಥ ಅಲ್ಲ. ಸ್ವರಸ ಅಂದರೆ ಸ್ವರೂಪಭೂತ ಆನಂದ ಅಂತ ಅರ್ಥ. ಅವನು ಉಣ್ಣುವುದು ಸ್ವರೂಪಭೂತ ಆನಂದವನ್ನು. ಮತ್ತು ಇದನ್ನು ಯಾವುದನ್ನು ತಗೊಂಡ್ರು ಬಿಟ್ಟರು ಯಾವ ಲೇಪವೂ ಇಲ್ಲ, ಅವನಿಗೆ ಇದರ ಅಗತ್ಯವೇ ಇಲ್ಲ, ಅವನು ಸದಾ ಸ್ವಾನಂದ ತೃಪ್ತ ಅಂತ ಅನ್ನತಕ್ಕಂಥ ಅರ್ಥ. ಶ್ರೀಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಫಲಗಳನ್ನು ಜಾಲಕರ್ಮಗಳ ಉಂಬನು, ಉಪಚಯದ ಏಳಿಗೆಗಳು ಅವಾಗಿಲ್ಲ ಎಂದಿಗೂ, ಸ್ವರಸಗಳ ಬಿಟ್ಟು. ಸರಿ, ಹೀಗೆ ವಾಯುದೇವರು ರುದ್ರದೇವರು ತನ್ನನ್ನೂ ಇನ್ಕ್ಲೂಡ್ ಮಾಡಿಕೊಂಡು ದಾಸರು ಹೇಳ್ತಾರೆ, ನಾನು ಮೃತ್ಯುಯೋಗ ಇದ್ದಾಗ ಭಗವಂತನ ನಾಮದಿಂದ ಆ ಆಪತ್ತಿನಿಂದ ಪಾರಾದವ, ಅವನ ನಾಮದಿಂದ ನಾನು ಮೃತ್ಯುವನ್ನು ಕಳ್ಕೊಂಡೆ, ಭಗವಂತನಿಗೆ ಹೇಗೆ ಲೇಪ ಬರಬೇಕು? ಯಾರ ನಾಮವೇ. ಅದಕ್ಕೆ ಪುರಂದರದಾಸರು ಹೇಳಿದ್ದು, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ನೀನು ಬೇಡ ನನಗೆ, ನಿನ್ನ ನಾಮ ಕೊಡು ಅಂಥೇಳಿ. ಈ ಪರಿಯಲ್ಲಿ ಅಚ್ಯುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದಿ ನೆನೆದು ಭುಂಜಿಸುತ್ತಲಿರು ವಿಷಯ. ಈ ಪರಿಯಲ್ಲಿ ಅಚ್ಯುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದಿ, ಈ ಪರಿಯಲ್ಲಿ ಹೀಗೆ ಅಂದರೆ ಹಿಂದೆ ಹೇಳಿದ್ರು, ನಾವು ಉಣ್ಣುವ ಪದಾರ್ಥಗಳಲ್ಲಿ ಯಾವ ವಸ್ತುವಿನಲ್ಲಿ ಯಾವ ಭಗವಂತನ ರೂಪ ಇದೆ, ಎಷ್ಟು ಭಗವಂತನ ರೂಪ ಇದೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳಲ್ಲಿ, ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಲ್ಲಿ, ಅನ್ನ ಪ್ರಾಣ ಮನಸ್ಸು ಚಿತ್ತ ವಿಜ್ಞಾನ ಆನಂದ ಅನ್ನತಕ್ಕಂಥ ಕೋಶದ ಮೂಲದ್ರವ್ಯಗಳಲ್ಲಿ ಭಗವಂತನ ರೂಪಗಳಿದ್ದು, ಹೇಗೆ ಆಹಾರ ಸೇವನೆಯಲ್ಲಿ ಈ ರೂಪಗಳು ಒಂದಕ್ಕೊಂದು ಸಮನ್ವಯಗೊಳ್ಳುತ್ತವೆ ಅಂತ ಏನು ಹೇಳಿದ್ದೇವೆ ಹಿಂದೆ. ಈ ಪರಿಯಲ್ಲಿ ಅಚ್ಯುತನ ತತ್ತದ್ರೂಪ ತನ್ನಾಮಗಳ ನಾನಾ ಪದಾರ್ಥದಿ ನೆನೆದು. ಅಚ್ಯುತ ಅಂತಂದ್ರೆ ಹಿಂದೆ ಹೇಳಿದ್ರಲ್ಲ, ಉಪಚಯದ ಏಳಿಗೆಗಳಿಲ್ಲ ಅಂತ, ಅದೇ ಅಚ್ಯುತ ಶಬ್ದಾರ್ಥ. ಚ್ಯುತ ಅಂತಂದ್ರೆ ಯಾರು ತನ್ನ ಇರುವಿಕೆಯಿಂದ ಚ್ಯುತಿ ಹೊಂದುವವನು, ಅದನ್ನು ತನ್ನ ಅಸ್ತಿತ್ವದ ಎತ್ತರದಿಂದ ಕೆಳಕ್ಕೆ ಇಳಿಯುವವನು. ಇದ್ದದ್ದನ್ನು ಕಳ್ಕೊಳ್ಳುವುದು ಚ್ಯುತಿ, ಇದ್ದದ್ದು ಇಲ್ಲವಾಗುವುದು. ಅವನಲ್ಲಿ ಇದ್ದದ್ದು ನಮಗೆ ನಿನ್ನೆ ಇತ್ತು ಸಂಪತ್ತು, ಇವತ್ತು ಅದನ್ನು ಏನೋ ನಿನ್ನೆ 1,000 ರೂಪಾಯಿ 10,000 ರೂಪಾಯಿ ಕಳ್ಕೊಂಡೆವು, ಹೋಗುವ ಬಿದ್ದು ಹೋಯಿತು, 10,000 ರೂಪಾಯಿ ಕಮ್ಮಿ ಆಯಿತು ಇವತ್ತು ನಮ್ಮ ಹತ್ರ. ಅಥವಾ ನಿನ್ನೆ ಯಾವುದೋ ಒಂದು ಅಪೂರ್ವವಾದಂಥ ತಿಳುವಳಿಕೆ ಇತ್ತು, ಇವತ್ತು ಮರೆತು ಹೋಯಿತು, ಅದು ಚ್ಯುತವಾಯಿತು. ಇದ್ದದ್ದು ಜ್ಞಾನ ಹೋಗುತ್ತೆ, ಇದ್ದದ್ದು ಸಂಪತ್ತು ಹೋಗುತ್ತೆ. ಅದು ನಿನ್ನೆ ಒಳ್ಳೆಯ ಯೌವನ ಇತ್ತು, ಇವತ್ತು ಮುಪ್ಪು ಬಂತು. ನಿನ್ನೆ 32 ಹಲ್ಲಿತ್ತು, ಇವತ್ತು 31 ಆಗಿದೆ, ಅದು ಬಿದ್ದು ಹೋಯಿತು. ಎಲ್ಲ ಇದ್ದದ್ದು ಚ್ಯುತಿನೇ, ಒಂದೊಂದು ಕಮ್ಮಿ ಆಗ್ತಾ ಇರ್ತದೆ. ಈಗ ಇದ್ದದ್ದು ಚ್ಯುತವಾಗ್ತಾ ಹೋಗ್ತದೆ. ಆದ್ದರಿಂದ ನಾವು ಚ್ಯುತರು. ಅವನಲ್ಲಿ ಇದ್ದದ್ದು ಯಾವುದು ಮೈನಸ್ ಆಗುವುದೇ ಇಲ್ಲ, ಅದು ಅಖಂಡವಾದಂಥ ರೂಪ. ಆದ್ದರಿಂದ ಅವನು ಅಚ್ಯುತ ಅಂತ. ಆಮೇಲೆ ಇದಕ್ಕೆ ಅಚ್ಯುತ ಅಂತಂದ್ರೆ ಚ್ಯು ಗತವು ಅಂತ. ಚ್ಯುತನೂ ಹೌದು ಅವನು. ಅಂದರೆ ಎಲ್ಲ ಜ್ಞಾನಿಗಳು ಯಾರೆಡೆಗೆ ಹೋಗ್ತಾರೋ, ಇಡೀ ವಿಶ್ವವು ಕೊನೆಗೆ ಯಾರ ಬಳಿಗೆ ಹೋಗುತ್ತೋ ಅವನು ಚ್ಯುತ. ಚ್ಯುತ ಅಂದರೆ ಗತ ಅಂತ. ಎಲ್ಲವೂ ಯಾರ ಕಡೆಗೆ ಗತವಾಗ್ತದೋ ಅವನು ಚ್ಯುತ. ಆದರೆ ಅವನು ಸ್ವತಃ ಆ ಅಂದರೆ ದೋಷ ದೂರ, ಆನಂದ ರೂಪ, ಅನಂತ. ಆಮೇಲೆ ಚ್ಯುತ ಅನ್ನುವುದಕ್ಕೆ ಚ ಯಾ ತ 3 ಅಕ್ಷರಗಳು ಸೇರಿ ಚ್ಯುತ ಆಯಿತು ನೋಡಿ. ಅಂದರೆ ಚಿತ ಯುತ ತತ, ಇದು 3 ಚ್ಯುತ. ಚ ಅಂದರೆ ಚಿತ, ಸರ್ವ. ಆ ಅಂದರೆ ಅನಂತ ಗುಣಗಳಿಂದ ಚಿತ. ಚಿತ ಅಂದರೆ ಕೂಡಿದವ, ಸಂಚಿತ. ಆ ಅನಂತ ಗುಣಗಳಿಂದ ಅಧಿಕವಾಗಿ ಚಿತನಾದವ. ಆಮೇಲೆ ಅನಂತ ರೂಪಗಳಿಂದ ಯುತನಾದವ.
ಹಾಗೆಯೇ ಅನಂತ ರೂಪಗಳಿಂದ ಅನಂತ ಗುಣಗಳಿಂದ ತತನಾದವ. ಅದರಿಂದ ಚಿತ ಯುತ ತತ ಚ್ಯುತ. ಅವನು ಅಧಿಕ ಆನಂದ ರೂಪ ಅನಂತ. ಹೀಗೆ ಅಚ್ಯುತ ಅನ್ನೋದು ಭಗವಂತನ ಒಂದು ಅನಂತತೆಯನ್ನು ಹೇಳ್ತಕ್ಕಂಥರು. ತತ್ತದ್ರೂಪ ತನ್ನಾಮಗಳ, ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ, ಯಾವ್ಯಾವ ನಾಮದಿಂದ ಇದ್ದಾನೆ, ಅದನ್ನ ಸಲೆ ನಾನಾ ಪದಾರ್ಥದಿ. ಸಲೆ ಅಂದರೆ ಅದನ್ನು ಸಮಷ್ಟಿಯಾಗಿ ಅಂತ ಅರ್ಥ ಹೇಳ್ತಾರೆ. ನಾನಾ ಪದಾರ್ಥದಿ ನೆನೆದು, ನಾವು ಉಣ್ಣುವ ಪದಾರ್ಥ, ಉಣ್ಣುವವನು ಮತ್ತು ಉಣ್ಣುವಂಥದ್ದು ಎಲ್ಲ ಪದಾರ್ಥಗಳಲ್ಲೂ ನೆನೆದು ಭುಂಜಿಸುತ್ತಲಿರು ವಿಷಯ. ಅವನು ಎಂಥವನು? ಅವನು ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು. ಅವನು ಪ್ರಾಪಕ, ಅವನು ಸ್ಥಾಪಕ, ಅವನು ನಿಯಾಮಕ, ಅವನು ವ್ಯಾಪಕ ಅಂದರು. ಇದರಲ್ಲಿ ಅನೇಕ ಅರ್ಥಗಳನ್ನು ಒಳಗೊಂಡಿರತಕ್ಕಂಥ ಶಬ್ದ ಇದು. ಅವನು ಲೌಕಿಕವಾಗಿ ಅವನು ಪ್ರಾಪಕ ಅಂದರೆ ನಮಗೆ ಇಲ್ಲದೆ ಇದ್ದದ್ದನ್ನು ತಂದು ಕೊಡುವವನು. ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು ಅಂತ ಕೃಷ್ಣ ಹೇಳ್ತಾನಲ್ಲ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮವನ್ನು ವಹಿಸುವುದು ಅಂದರೂ ಪ್ರಾಪಕ ಸ್ಥಾಪಕ ಅಂದರೂ ಒಂದೇ ಅರ್ಥ. ಪ್ರಾಪಕ ಅಂದರೆ ಇಲ್ಲದೆ ಇದ್ದದ್ದನ್ನು ತಂದು ಕೊಡುವವ. ಇವತ್ತು ನನ್ನ ಹತ್ರ ಏನೋ ಒಂದಿಲ್ಲ, ದೇವರೇ ಅದು ಬೇಕು ಅಂದೆ, ಬಂತು. ಆಮೇಲೆ ಬಂದ ಮೇಲೆ ಅದು ಇರಬೇಕು, ಅದು ಖಾಲಿ ಆಗಬಾರದು ದೇವರೇ ಅಂದ, ಉಳಿಸಿದ. ಇಲ್ಲದೆ ಇದ್ದದನ್ನು ಕೊಟ್ಟದ್ದನ್ನು ಉಳಿಸಿದ. ಅದೇ ಯೋಗ. ಅದೇ ಯೋಗ ಅಂದರೆ ಅಪ್ರಾಪ್ತ ಪ್ರಾಪ್ತಿ ಯೋಗ. ಇಲ್ಲದೆ ಇದ್ದದ್ದನ್ನು ಪಡೆಯುವುದಕ್ಕೆ ಯೋಗ ಅಂತ ಹೆಸರು. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮಂ. ಇದ್ದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ. ಇಲ್ಲದೆ ಇದ್ದದ್ದನ್ನು ಪಡೆಯುವುದು, ಪಡೆದದ್ದನ್ನು ಉಳಿಸಿಕೊಳ್ಳುವುದು, ಇದೇ ಯೋಗಕ್ಷೇಮ. ಅದರಿಂದ ಈ ಪತ್ರದಲ್ಲಿ ನಾವು ಕ್ಷೇಮ, ನಿಮ್ಮ ಕ್ಷೇಮವನ್ನು ತಿಳಿಸಬೇಕಾಗಿ ವಿನಂತಿ ಅಂದರೆ ಏನರ್ಥ? ಯೋಗಕ್ಷೇಮ ಸಮಾಚಾರ ಅಂತ ಹೇಳ್ತೇವೆ. ಏನು ಯೋಗಕ್ಷೇಮ ಸಮಾಚಾರ ಅಂದರೆ ಏನು? ಅಂದರೆ ನಿಮಗೆ ಇಲ್ಲದೆ ಇದ್ದದ್ದು ಕೊರತೆ ನೀಗಿದೆ ಏನು? ಯೋಗ ಅಂದರೆ ಎಲ್ಲ ಯೋಗವೋ ಕ್ಷೇಮವೋ ಅಂದರೆ ಯೋಗ ಅಂದರೆ ಕೊರತೆಗಳ ಪರಿಹಾರ ಯೋಗ. ಪರಿಹಾರವಾದ ಕೊರತೆ ಮತ್ತೆ ಪುನಃ ನಾಶವಾಗಿ ಕೊರತೆ ಆಗದೇ ಇರುವುದು ಕ್ಷೇಮ. ಅದರಿಂದ ಎಲ್ಲ ಬೇಕಾದಂಥದ್ದು ಸಮಸ್ತವೂ ಇದ್ದು ಜೀವನದಲ್ಲಿ ಯಾವ ಕೊರತೆಯೂ ಇಲ್ಲದೆ ಸುಖವಾಗಿದ್ದಿರಲ್ಲ ಅಂತ ಅರ್ಥ ಯೋಗಕ್ಷೇಮ ವಿಚಾರಿಸುವುದು ಅಂದರೆ. ಬಹಳ ಯೋಗಕ್ಷೇಮ ವಿಚಾರಿಸುವುದು ಅಂತಂದರೆ ಇಷ್ಟೆಲ್ಲ ಅರ್ಥ ವಿಚಾರ ಮಾಡಿ ಯಾರು ಬರೀತಾರೆ? ನಮಗೆ ಯಾವ ಶಬ್ದಕ್ಕೂ ಅರ್ಥ ವಿಚಾರ ಮಾಡಿಯೇ ಗೊತ್ತಿಲ್ಲ, ಸುಮ್ಮನೆ ಮಾತಾಡಿ ಮಾತ್ರ ಗೊತ್ತು. ಆ ಶಬ್ದಕ್ಕೆ ಅರ್ಥ ಏನು ಅಂತ ಯೋಚನೆ ಮಾಡುವ ಅಭ್ಯಾಸವನ್ನೇ ಬಿಟ್ಟು ಯುಗಗಳು ಕಳೆದು ಹೋಯ್ತು ನಾವು. ಯೋಗಕ್ಷೇಮ ಅಂದರೆ ಏನು ಅಂದರೆ ಯೋಗಕ್ಷೇಮ ಅಂದರೆ ಯೋಗಕ್ಷೇಮ ಅಷ್ಟು ಗೊತ್ತಿಲ್ಲೇನು? ಮುಗಿದೋಯ್ತು ನಮಗೆ. ಅದರ ಮೇಲೆ ಅದರ ಅರ್ಥ ಯಾರಿಗೆ ಬೇಕು? ನೀವು ಕ್ಷೇಮ, ನಾವು ಕ್ಷೇಮ ಅಂದರೆ ಏನು ಅಂತ ಕೇಳಿ ಗೊತ್ತಾಗಬೇಕಾಗಿಲ್ಲ. ಅಂದರೆ ಯೋಗ ಅಂದರೆ ಪ್ರಾಪ್ತಿ, ಆ ಪ್ರಾಪಕ ಅವ. ಕ್ಷೇಮ ಅಂದರೆ ಸ್ಥಿತಿ, ಸ್ಥಾಪಕ ಅವ. ನನ್ನ ಯೋಗಕ್ಷೇಮ ನಿನ್ನ ಕೈಯಲ್ಲಿದೆ ಅಂತ ತಿಳ್ಕೊಳ್ಳುವುದೇ ಭಗವಂತ ಪ್ರಾಪಕ ಸ್ಥಾಪಕ ಅಂತ ತಿಳ್ಕೊಳ್ಳೋದು. ಅದನ್ನು ಹಿಂದಿನಿಂದ ಬೇಕಾದರೆ ಅನ್ವಯ ಮಾಡಿಕೊಳ್ಳೋದು. ವಿಷಯ ಪ್ರಾಪಕ ಸ್ಥಾಪಕ ಅಂತ. ಭುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ. ನೀನು ಏನನ್ನು ಬಯಸಿದೆಯೋ ಆ ವಿಷಯವನ್ನು ಕೊಡುವವನು ಅವನು. ಉಣ್ಣಬೇಕು ಅಂತ ಬಯಕೆ ಆಗಬಹುದು, ಆದರೆ ಸಿಗಬೇಕಲ್ಲ. ಆ ಬಯಸಿದ್ದನ್ನು ಕೊಡುವವನು ಅವನು, ಕೊಟ್ಟದ್ದನ್ನು ಉಳಿಸುವವನು. 4 ದಿನ ಅದು ನಾಶವಾಗಿ ಮತ್ತೆ ಪುನಃ ಕಳೆದು ಹೋಗದಂತೆ ಉಳಿಸುವವನು ಅವನು. ಅದರಿಂದ ಪ್ರಾಪಕ ಸ್ಥಾಪಕ ಅಂತಂದರೆ ಭಗವಂತ ನಮ್ಮ ಯೋಗಕ್ಷೇಮವನ್ನು ನೋಡ್ತಕ್ಕವ. ಯಾಕೆಂದರೆ ಅವನು ನಿಯಾಮಕ. ಅವನು ಯೋಗಕ್ಷೇಮ ನೋಡದೇ ಇದ್ದಾನೆ, ಅವನ ನಿಯಮನೆಲ್ಲ ನಾವು ಇರುವವರು. ಅವನು ಯೋಗಕ್ಷೇಮ ನೋಡಿದರೆ ಇನ್ಯಾರು ನೋಡಬೇಕು? ನಮ್ಮ ನಿಯಾಮಕನಾದ ಭಗವಂತ ನಮ್ಮ ಯೋಗಕ್ಷೇಮ ನೋಡದೆ ನಮ್ಮ ಕೈ ಬಿಟ್ಟರೆ ಯಾರು ಯೋಗಕ್ಷೇಮ ನೋಡಬೇಕು? ನಿಯಾಮಕನಾಗಿ ವ್ಯಾಪಕನಾಗಿ ಎಲ್ಲರೊಳಗೂ ಇರತಕ್ಕವ ಅವನು ಒಬ್ಬನೇ. ಅವನು ಯೋಗಕ್ಷೇಮ ನೋಡಿದ್ರೆ ಇನ್ಯಾರು ನೋಡಬೇಕು ಅಂತ. ಇದು ಒಂದು ಮುಖ. ಪ್ರಾಪಕ ಸ್ಥಾಪಕ ಅಂತಂದರೆ ಇನ್ನೂ ಅನೇಕ ಅರ್ಥಗಳಿದೆ. ಭಗವಂತ ಇದೀಗ ಇದು ಹೊಟ್ಟೆಗೆ ಆಯಿತು. ಪ್ರಾಪಕ ಸ್ಥಾಪಕ ನಾವು ಬಯಸಿದ್ದನ್ನು ಕೊಡುವುದು ಅಂದರೆ ಮಟೀರಿಯಲ್ ವೆಲ್ತ್ ಅನ್ನುವ ಅರ್ಥದಲ್ಲಿ ಹೇಳಿದೆ. ಈಗ ಸ್ಪಿರಿಚುವಲ್ ವೆಲ್ತ್, ಮನಸ್ಸಿನ ಆಹಾರ, ಅದನ್ನು ಕೊಡುವವನು ಅವನೇ. ಪ್ರಾಪಕ ಭಗವದ್ವಿಷಯಕ ಜ್ಞಾನ. ಮನಸ್ಸಿಗೆ ಆಹಾರ ಬೇಕು ಅಂತ ತುಂಬ ಹಸಿವಿರುತ್ತೆ ಮನಸ್ಸಿಗೆ. ಅನೇಕ ಮಂದಿಗೆ ಮನಸ್ಸಿಗೆ ಹಸಿವಿದ್ದರೆ ಹಸಿವನ್ನು ತಣಿಸುವವರು ಸಿಗಬೇಕಲ್ಲ, ಸಿಗೋದಿಲ್ಲ. ಬೇಕು ಅಂದರೆ ಸಿಗೋದಿಲ್ಲ. ಅವನು ಇಚ್ಛೆ ಪಟ್ಟರೆ ಮನಸ್ಸಿನ ಹಸಿವನ್ನು ತಣಿಸುವವರನ್ನು ಒದಗಿಸಿ ನಿನಗೆ ಮನಸ್ಸಿಗೆ ಆಹಾರವನ್ನು ಒದಗಿಸಬಲ್ಲ. ಹೌದು, ಅವರು ಸಿಕ್ಕಿದ್ರು ಸ್ವಾಮಿ, ಹೇಳುವವರು ಸಿಕ್ಕಿದ್ರು, ಕೇಳಿದೆವು, ಅದು ಕೇಳಿದ್ದೆಲ್ಲ ಮರ್ತೋಯ್ತಲ್ಲ, ಎಂತ ಮಾಡೋದು? ಯಾವುದು ನೆನಪುಳಿಯಲಿಲ್ಲ. ಅದಕ್ಕೂ ಮತ್ತೆ ಅವನು ಸ್ಥಾಪಕನಾಗಿ ಅದನ್ನು ಸ್ಥಿತಿ ಕೇಳುವ ಶಕ್ತಿಯನ್ನು ಗ್ರಹಣ ಧಾರಣ ಪಟುಹು ಅಂತಾರೆ. ಗ್ರಹಣ ಮಾಡುವುದಕ್ಕೆ ವಿಷಯವನ್ನು ಕೊಡುವವನು ಅವನು, ಗ್ರಹಣ ಮಾಡಿದ್ದನ್ನು ಧಾರಣೆ ಮಾಡಿ ಸ್ಥಾಪನೆ ಮಾಡುವವನು ಅವನು. ಅದರಿಂದ
ಅವನು ಮನೋಮಯ ಕೋಶದಲ್ಲಿ ಕೂತು ಗ್ರಹಣ ಮಾಡಿದರೆ ಗ್ರಹಣ ಆಗುತ್ತೆ. ಆಮೇಲೆ ಚಿತ್ತ ವಿಜ್ಞಾನಮಯ ಕೋಶದಲ್ಲಿ ಕೂತು ಧಾರಣೆ ಮಾಡಿದರೆ ಧಾರಣೆ ಆಗುತ್ತೆ. ಅವನು ಎರಡು ಕಡೆಯೂ ಕೂತು ಬಿಡಬೇಕು. ಮನೋಮಯದಲ್ಲಿ ಕೂತ್ರೆ ಹೋಯಿತು ಮನಸ್ಸಿಗೆ, ಮರುದಿವಸ ನೆನಪು ಉಳಿಯಲಿಲ್ಲ. ಅವನು ಚಿತ್ತದಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಕೂತು ಕೇಳಿದರೆ ಮತ್ತೆ ನೋಡು ಇದೇ ವಿಷಯ ಅಂತ ನೆನಪು ಕೊಡ್ತಾನೆ. ಹಾಗಾಗಿ ಅವನು ಮೊದಲು ಕೇಳಿಸಬೇಕು, ಪ್ರಾಪಕ ವಿಷಯ ಪ್ರಾಪ್ತಿಯಾಗಬೇಕು, ಆದದ್ದು ಸ್ಥಾಪಕನಾಗಬೇಕು, ಅದು ಗಟ್ಟಿಯಾಗಿ ನಿಲ್ಲಬೇಕು ಮನಸ್ಸಿನಲ್ಲಿ. ಅಂದರೆ ಅವನು ಮನೋಮಯ ಕೋಶದಲ್ಲೂ ವಿಜ್ಞಾನಮಯದಲ್ಲ ಅಂದ ಸಹನವು ಅವತು ಅನ್ನುವಲ್ಲಿ ಹೊಸ ಅರ್ಥ ಬಂತೀಗ. ಸಹ ಅಂದರೆ ಎರಡು ಕಡೆಯೂ ಜೊತೆಗೆ, ಎಲ್ಲಿ ಮನೋಮಯ ಕೋಶದಲ್ಲೂ ವಿಜ್ಞಾನಮಯ ಕೋಶದಲ್ಲೂ ಪ್ರವೇಶ ಮಾಡಲೇವ. ಒಂದು ಕಡೆ ಪ್ರವೇಶ ಮಾಡಿದರೆ ಬರೀ ಗ್ರಹಣ ಆಗುತ್ತೆ, ವಿಜ್ಞಾನಮಯ ಕೋಶದಲ್ಲಿ ಪ್ರವೇಶ ಮಾಡಿದರೆ ಧಾರಣೆ. ಗ್ರಹಣ ಆಗಬೇಕು, ಗ್ರಹಣ ಆದದ್ದು ಧಾರಣೆ ಆಗಬೇಕು. ಅದಕ್ಕೆ ಅವನು ಪ್ರಾಪಕ ಸ್ಥಾಪಕ, ಅಂದರೆ ಒಂದು ಮನೋಮಯ ಕೋಶದ ಕೆಲಸ, ಒಂದು ವಿಜ್ಞಾನಮಯ ಕೋಶದ ಕೆಲಸ. ಆಮೇಲೆ ಹೀಗೆ ಜ್ಞಾನವನ್ನು ಕೊಟ್ಟು ಆಮೇಲೆ ಭಗವಂತ ಎರಡು ವಿಧ ಜೀವರಿಗೆ ತನ್ನನ್ನು ತಾನು ಕೊನೆಗೆ ಭಗವಂತನೇ ಕಾಣಿಸಿಕೊಳ್ಳುತ್ತಾನೆ. ಮೊದಲು ಅರಿವಿನಿಂದ ಅಪರೋಕ್ಷ ಜ್ಞಾನ. ಅದು ಹೇಗೆ ಅಂದರೆ ಕೆಲವರಿಗೆ ಪ್ರಾಪಕ, ಕೆಲವರಿಗೆ ಸ್ಥಾಪಕ. ಅಂದರೆ ಕೆಲವರಿಗೆ ಸ್ಥಾ ಆಗಿ ಕಾಣಿಸಿಕೊಳ್ತಾನೆ ಅಂತ. ಭಗವಂತ ಹೇಗೆ ಕಾಣಿಸಿಕೊಳ್ತಾನೆ? ಕೆಲವರಿಗೆ ಆಗಿ, ಕೆಲವರಿಗೆ ಸ್ಥಾ ಆಗಿ ಅವನ ಆಪ್ತಿ ಹೊಂದುವುದು. ಅಂತಂದರೆ ಪ್ರಾಪೂರ್ತವು ಅಂತ, ಸರ್ವಗತವಾದ ರೂಪವನ್ನು ಅಂತಂತಾರೆ. ಸ್ಥಾ ಅಂತಂದರೆ ಹೃದಯದೊಳಗೆ ಸ್ಥಿತವಾದಂಥ ಅಣುರೂಪ. ಆ ಭಗವಂತನ ಅಣುರೂಪವನ್ನು, ಹೃದಯದೊಳಗಿರ್ತಕ್ಕಂಥ ರೂಪವನ್ನು ಕಾಣುವವರು ಕೆಲವರು. ಭಗವಂತನ ಅಂದರೆ ಪ್ರಾಪೂರ್ತವು ಎಲ್ಲ ಕಡೆ ತುಂಬಿರುವ ವ್ಯಾಪಕ ರೂಪವನ್ನು ಕಾಣತಕ್ಕವರು ಕೆಲವರು. ಅಂದರೆ ಕೆಲವರು ಅಪ್ರತೀಕ ಆಲಂಬನರು ಭಗವಂತನ ವ್ಯಾಪ್ತ ರೂಪವನ್ನು ದೇವತೆಗಳು ನೋಡ್ತಾರೆ. ಸಾಮಾನ್ಯ ಮನುಷ್ಯರು ತನ್ನ ಹೃದಯದೊಳಗೆ ಸ್ಥಿತನಾದ ಭಗವಂತನ ರೂಪವನ್ನು ಕಾಣ್ತಾರೆ, ಪಡೀತಾರೆ. ಹೀಗೆ ಪ್ರಾಪಕ, ಸ್ಥಾಪಕ, ನಿಯಾಮಕ. ಆದರೆ ಎಲ್ಲರಿಗೂ ಒಳಗಿದ್ದು ವ್ಯಾಪ್ತ ರೂಪವನ್ನು ಉಪಾಸನೆ ಮಾಡೋರು ಒಳಗೂ ಇದ್ದು ನಿಯಾಮಕ ಅವನೇ. ಅವ್ಯಾಪ್ತವಾದ ಅನುರೂಪವನ್ನು, ಬಿಂಬರೂಪವನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸು ಒಳಗಿದ್ದು ನಿಯಮಿಸುವವನು ಅವನೇ. ಮತ್ತು ಅದಕ್ಕೋಸ್ಕರ ಅಂಥ ಅರಿವು ಬರುವುದಕ್ಕೋಸ್ಕರ ವ್ಯಾಪಕ. ಅಂತಂದರೆ ವಯಸ್ಸು ವರ್ಣ ಉಪಸೇದುರೇಂದ್ರಂ ಅಂತ ವೇದದಲ್ಲಿ ಅಂದರೆ ವಿಶಿಷ್ಟವಾದ ಜ್ಞಾನವುಳ್ಳವರು ಅಂತ ಅರ್ಥ. ಅಂದರೆ ಜ್ಞಾನ, ನಾಲೆಜ್, ವಿಸ್ಡಮ್. ಉಳ್ಳವರು ವಿಗಳು. ಅದರಿಂದ ಅಂದರೆ ಭಗವಂತನ ಜ್ಞಾನಿಗಳು. ಆ ಜ್ಞಾನಿಗಳನ್ನು ಆಪಕ ಒದಗಿಸ್ತಾನೆ. ಜ್ಞಾನ ಬರಬೇಕು ಅಂದಾಗ ವಿಗಳನ್ನು ನಮಗೆ ತಂದು ಒದಗಿಸ್ತಾನೆ. ವಿಗಳ ಮೂಲಕ ನಮಗೆ ವಿಜ್ಞಾನ ಬಂದಾಗ ಅವನು ಸ್ಥಾ ಆಗಿ ಕಾಣಿಸಿಕೊಳ್ತಾನೆ ಅಥವಾ ಆಗಿ ಕಾಣಿಸಿಕೊಳ್ತಾನೆ. ಹೀಗೆ ಭಗವಂತನ ಅರಿವಿನಿಂದ ಬರುವ ಅನೇಕ ಮಜಲುಗಳ ಸ್ಥಿತಿಯ ಅನುಭವವನ್ನು ಈ ಶಬ್ದಗಳು ಹೇಳ್ತವೆ. ಪ್ರಾಪಕ, ಸ್ಥಾಪಕ, ನಿಯಾಮಕ, ವ್ಯಾಪಕನು ಎಂದರಿದು. ಇದೆಲ್ಲ ಮೊದಲು ವಿಷಯಗಳ ಪ್ರಾಪಕ, ಬಂದದ್ದನ್ನು ಉಳಿಸಿ ನಿಯಮಿಸುವವ, ಎಲ್ಲ ಕಡೆ ನಿಂತು ಎಲ್ಲವನ್ನೂ ಮಾಡುವವ. ಅದರ ನಂತರ ನಮಗೆ ಜ್ಞಾನದ ಪ್ರಾಪಕ, ಬಂದ ಜ್ಞಾನ ಮರೆಯದಂತೆ ಸ್ಥಾಪಕ. ಅದಕ್ಕೋಸ್ಕರ ವಿಜ್ಞಾನಿಗಳಾಗಿರ್ತಕ್ಕಂಥ ವಿದ್ವಾಂಸರನ್ನು ನಮಗೆ ತಂದು ಕೊಡುವವ. ಆ ವಿದ್ವಾಂಸರ ಅರಿವಿನಿಂದ ನಮಗೆ ಸಾಧನೆ ಮಾಡಿಸಿ ಆಮೇಲೆ ವ್ಯಾಪ್ತನಾದ ಭಗವಂತನ ರೂಪವನ್ನು ನಮಗೆ ಕಾಣಿಸ್ತಾನೆ. ಅಥವಾ ಹೃದಯದೊಳಗೆ ಸ್ಥಿತನಾದ ಭಗವಂತನ ರೂಪವನ್ನು ನಮಗೆ ಕಾಣಿಸ್ತಾನೆ. ಹೀಗೆ ಎಲ್ಲ ಹಂತಗಳಲ್ಲಿ ಮೊದಲು ಮಟೀರಿಯಲ್ ಆಗಿರತಕ್ಕಂಥ ಜೀವನದಿಂದ ಹಿಡಿದು ಸ್ಪಿರಿಚುವಲ್ ಜೀವನ ತನಕ, ಅಪರೋಕ್ಷ ಜ್ಞಾನದ ತನಕ. ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷದಲ್ಲಿ ಕೂಡ ನಿಯಾಮಕನು, ಅಲ್ಲಿಯೂ ನಿಯಾಮಕನಾಗಿರತಕ್ಕವ ಎಂದು ಅರಿದು ನೀ ನಿರ್ಲೇಪನಾಗಿರು. ಇಷ್ಟು ತಿಳಿದು ಬಿಟ್ರೆ ಯಾವುದಕ್ಕೋಸ್ಕರವೂ ತಲೆ ಕೆಡಿಸಿಕೊಳ್ಳಬೇಕಾದ ಕಾರಣ ಇಲ್ಲ. ಏನು ಆಗಬೇಕೋ ಅದನ್ನು ಮಾಡುವವನೊಬ್ಬನಿದ್ದಾನೆ. ನನ್ನ ಯೋಗಕ್ಷೇಮವನ್ನು ನಿರ್ವಹಿಸಲಿಕ್ಕೆ ಹೊಣೆ ಹೊತ್ತವನೊಬ್ಬನಿದ್ದಾನೆ. ಅವನು ಅದನ್ನು ನಿರ್ವಹಿಸುತ್ತಾನೆ ಎನ್ನುವ ಎಚ್ಚರ ಬಂದಾಗ ನೀನು ನಿರ್ಲೇಪನಾಗಿರೋದು. ಯಾವ ಸಂದರ್ಭದಲ್ಲೂ ತಲೆ ಕೆಡಿಸಿಕೊಳ್ಳಬೇಡ. ಏನು ಮಾಡೋದು, ಹೀಗಾಗಿ ಹೋಯ್ತಲ್ಲ, ನೀನು ತಲೆ ಕೆಡಿಸಿಕೊಂಡದ್ದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ? ಪ್ರಾಬ್ಲಮ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ಯು ಆ್ಯಂಡ್ ಯು ಕ್ಯಾನ್ ನೆವರ್ ಸಾಲ್ವ್ ದ ಪ್ರಾಬ್ಲಮ್. ಅದನ್ನು ಯಾರು ಕ್ರಿಯೇಟ್ ಮಾಡಿದ್ದಾನೋ ಅವನೇ ಅದನ್ನು ಸಂಹಾರ ಮಾಡ್ತಾನೆ. ಸೃಷ್ಟಿ ಮಾಡುವವನೇ ಸಂಹಾರ ಮಾಡೋದು. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದವನವರಾದರೆ ಪ್ರಾಬ್ಲಮ್ ಸಾಲ್ವ್ ಮಾಡುವವನು ಅವನು. ಅದನ್ನು ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾದ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರ್ಯಧೀಶಃ ತ್ರಾತಾ ಅಸ್ಮದೀಯ ವಿಮರ್ಶೇನ ಕಿಯಾನಿಹಾರ್ಥ. ದೇವತೆಗಳಿಗೆ ಸಮಸ್ಯೆ ಬಂದಾಗ ಚತುರ್ಮುಖ ಹೇಳಿದಂಥ ಮಾತಿದು.
ಭಾಗವತದ್ದು. ವಿಶ್ವಸ್ಯಯ ಸ್ಥಿತಿಲಯೋದ್ಭವ ಹೇತು, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕಂಥ ಶಕ್ತಿ ಯಾವುದೋ, ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ, ಮಹಾಯೋಗ ಸಿದ್ಧರಿಗೂ ಅವನ ದಾರಿ ಎಂತು, ಅವನ ಗುರಿ ಎಂತು, ಅವನ ವ್ಯವಸ್ಥೆ ಎಂತು, ಅವನು ಹೇಗೆ ಏನು ಯಾವಾಗ ಹೇಗೆ ಮಾಡ್ತಾನೆ ಅನ್ನುವುದು ತಿಳಿಯುವುದಿಲ್ಲವೋ ಅಂಥವನು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಾನೆ. ಕ್ಷೇಮಂ ವಿಧಾಸ್ಯತಿ ಸನಃ. ಭಗವಾನ್ ಇಷ್ಟು ಖಚಿತವಾದ ಮೇಲೆ ನಿಮಗೆ ಅಸ್ಮದೀಯ ವಿಮರ್ಶೆನ ಈ ಪ್ರಪಂಚ ಸೃಷ್ಟಿ ಮಾಡಬೇಕು, ಹೇಗೆ ಮಾಡುವುದು, ನಿಮಗೆ ಯಾಕ್ರಿ ತಲೆಬಿಸಿ ಅಂತ ಬ್ರಹ್ಮದೇವರು ದೇವತೆಗಳು ಸೃಷ್ಟಿ ಮಾಡಬೇಕು ಅಂತ ಭಗವಂತನ ಆಜ್ಞೆ ಆಯಿತೋ ಇಲ್ವೋ, ಮಾಡ್ರಿ ಹೋಗ್ರಿ ತನ್ನಷ್ಟಕ್ಕೆ ಆಗತ್ತೆ. ಹೇಗೆ ಮಾಡಬೇಕು ಅಂತ ಕೂತ್ಕೊಂಡ್ರೆ ಆಗುವುದಿಲ್ಲ, ಮಾಡ್ತಾ ಹೋಗ್ರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನೀವು ಮಾಡಬೇಕು ಅನ್ನೋದು ಭಗವತ್ ಸಂಕಲ್ಪ, ಅವನು ಮಾಡಿಸುವನಿದ್ದಾನೆ, ನೀವು ಯಾಕೆ ತಲೆಬಿಸಿ ಮಾಡ್ಕೊಂಡು ಕೂತಿದ್ದೀರಿ. ಅಸ್ಮದೀಯ ವಿಮರ್ಶೆನ ನಾವು ಅದ್ರ ಬಗ್ಗೆ ಹಾಗೆ ಆದರೆ ಹೇಗೆ, ಹೀಗಾದರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಕೂತ್ಕೊಂಡು ವಿಮರ್ಶೆ ಮಾಡಿ ಏನು ಸಾಧಿಸಿದ್ರಿ ನೀವು. ಯು ಡೂ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಡನ್. ಅದರ ಬಗ್ಗೆ ವಿಚಾರ ಮಾಡಿ ಅಷ್ಟು ವಸ್ತು ವೇಸ್ಟ್ ಮಾಡಬೇಡಿ ಅಂತ ಬ್ರಹ್ಮದೇವರು ದೇವತೆಗಳ ಹತ್ರ ಹೇಳಿದಂಥದ್ದು. ಅದರಿಂದ ನಿರ್ಲೇಪನಾಗಿರು. ಯೋಗಕ್ಷೇಮವನ್ನು ನೋಡುವ ಶಕ್ತಿ ಇದೆ ಅನ್ನುವುದು ನಿನಗೆ ಖಚಿತವಾದಾಗ ನಿನ್ನ ಬಗ್ಗೆ, ನಿನ್ನ ಅತಂತ್ರತೆಯ ಬಗ್ಗೆ ನೀನು ಹಾಗೆ ಮುಂದೇನು ಅನ್ನುವ ಭಯವೇ ಇಲ್ಲದೆ ಹೋಗುತ್ತೆ. ಅಂಥ ನಿರ್ಲಿಪ್ತತೆಯಿಂದ ಪುಣ್ಯ ಪಾಪಗಳನ್ನು ಅರ್ಪಿಸು ಅವನಡಿಗೆ ಅಂತಂದು. ಈ ನಿರ್ಲಿಪ್ತತೆಯಿಂದ ಮಾಡಿದ ಪಾಪವೂ ಪುಣ್ಯವಾಗತ್ತೆ, ಅದನ್ನು ತಿಳ್ಕೊಳ್ಳಿದೆ, ಪುಣ್ಯ ಪಾಪ. ಈಗ ಭೀಮಾರ್ಜುನಾದಿಗಳು ಯುದ್ಧದಲ್ಲಿ ಸಂಹಾರ ಮಾಡಿದರು. ಅತ್ಯಂತ ಹೆಚ್ಚು ಕೊಲೆ ಮಾಡಿದ್ದು ಭೀಮ. 11 ಅಕ್ಷೌಹಿಣಿ, ಅದರಲ್ಲಿ 6 ಅಕ್ಷೌಹಿಣಿ ಕೊಲೆ ಮಾಡಿದ್ದು ಭೀಮಸೇನ. ಈ 11 ಅಕ್ಷೌಹಿಣಿಯಲ್ಲಿ ಉಳಿದವರೆಲ್ಲ ಸೇರಿ 5 ಅಕ್ಷೌಹಿಣಿಯನ್ನು ಕೊಂದರೆ ಭೀಮ ಒಬ್ಬನೇ 6 ಅಕ್ಷೌಹಿಣಿಯನ್ನು ಕೊಂದ. ಈ ರೀತಿಯಾಗಿ ನೋಡಿದರೆ ಹಾಗಾದರೆ ಹೆಚ್ಚು ಕೊಲೆ ಮಾಡಿದವರು ಯಾರು? ಭೀಮಸೇನ ಆಯಿತು. ಹಾಗಾದರೆ ಹೆಚ್ಚು ಪಾಪ ಮಾಡಿದ್ಯಾರು ಮಹಾಭಾರತ ಯುದ್ಧದಲ್ಲಿ? ಭೀಮಸೇನೂ ಅಲ್ಲ. ಅವನು ಆ ಎಲ್ಲ ಕ್ರಿಯೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಲ್ಲ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ. ಈ ದುಷ್ಟ ಸಂಹಾರ ಅನ್ನುವಂಥದ್ದು ಭಗವಂತನ ಒಂದು ಆರಾಧನೆ, ಇದು ಒಂದು ಯಜ್ಞ ಅಂತ ಮಾಡಿದ್ದರಿಂದ ಅದರಲ್ಲಿ ಸ್ವಾರ್ಥದಿಂದ ಮಾಡಿಲ್ಲ, ದ್ವೇಷದಿಂದ ಈ ಮೂರ್ಖರನ್ನು ಕೊಂದು ಬಿಟ್ಟು ಈ ಮಣ್ಣು ತಿಂದು ಬಿಡಬೇಕು, ಅವ್ರು ಮಣ್ಣು ಮುಕ್ಕಬೇಕು, ನಾನು ಸಂಪತ್ತನ್ನು ಮುಕ್ಕಬೇಕು ಅಂತ ಹೇಳಿ ಕೊಂದದ್ದಲ್ಲ. ಅನ್ಯಾಯದ ವಿರುದ್ಧ ಪ್ರತಿಭಟನೆ, ಇದು ಕರ್ತವ್ಯ, ಇದು ಭಗವದ್ ಆರಾಧನೆ ಅಂತ. ಅದನ್ನು ಆಚಾರ್ಯರು ಅದನ್ನು ದೇವದ್ವಿಟ್ಟು ತದನುಬಂಧಿ ನಿಗ್ರಹ ಪರಮೋ ಧರ್ಮ, ಅದು ಧರ್ಮ ಅನ್ನೋದು. ಭಗವಂತನನ್ನು ವಿರೋಧಿಸುವ ಶಕ್ತಿಯನ್ನು ದಮನ ಮಾಡುವುದು ನನ್ನ ಆರಾಧನೆ. ಇದು ಭಗವದ್ ಆರಾಧನೆ, ಅದು ಪರಮಧರ್ಮ ಅನ್ನುವ ಪ್ರಜ್ಞೆಯಿಂದ ಮಾಡಿದ. ಆದ್ದರಿಂದ ಅದು ಪಾಪವೇ ಆಗಲಿಲ್ಲ, ಅದು ಪುಣ್ಯವೇ ಆಗೋಯಿತು. ದುರ್ಯೋಧನ ಪೌಂಡರೀಕ ಯಾಗ ಮಾಡಿದ, ದೇವರ ಪುರೋಹಿತರನ್ನು ಕರೆಸಿ ಭಾರಿ ದೊಡ್ಡ ಯಜ್ಞ ಮಾಡಿದ, ಆದರೂ ಕೂಡ ಅದು ಪುಣ್ಯ ಆಗಲಿಲ್ಲ. ಯಾಕೆಂದರೆ ಅದನ್ನು ಮಾಡಿದ್ದು ಯಾಕೆಂದರೆ ಪಾಂಡವರು ರಾಜಸೂಯ ಯಾಗ ಮಾಡಿದ, ಅದಕ್ಕಿಂತ ದೊಡ್ಡ ಯಾಗ ನಾನು ಮಾಡಬೇಕು ಅಂತ. ಅಲ್ಲಿ ಇದ್ದದ್ದು ದೇವರನ್ನು ಒಲಿಸಿಕೊಳ್ಳಬೇಕು ಅಂತಲ್ಲ, ಪಾಂಡವರಿಗಿಂತ ಹೆಚ್ಚು ಘಡದ್ದಾಗಿ ಅವರು ಎಷ್ಟು ಜನರಿಗೆ ಊಟ ಹಾಕಿದ್ದಾರೆ, ಅದಕ್ಕಿಂತ 100 ಜನ ಜಾಸ್ತಿ ಆಗಬೇಕು ನಮ್ಮ ಊಟಕ್ಕೆ. ಅವರು ಎಷ್ಟು ದಕ್ಷಿಣೆ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ನಾನು. ಅಂದರೆ ಬರೇ ಪೌಂಡರೀಕ ಯಾಗ ಪಾಂಡವರು ಮಾಡಿದ ಯಾಗಕ್ಕಿಂತಲೂ ದೊಡ್ಡ ಯಾಗ ಅಂತ ಜನರ ಶಾಭಾಸಗಿರಿಗೋಸ್ಕರ ಮಾಡಿದ ಹೊರತು ದೇವರನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ. ಹಾಗಾಗಿ ಆ ಪುಣ್ಯವೂ ಪಾಪ ಆಯಿತು. ವಿಷ ಅಮೃತ ಆಗತ್ತೆ, ಅಮೃತ ವಿಷ ಆಗತ್ತೆ, ಪುಣ್ಯ ಪಾಪ ಆಗತ್ತೆ, ಪಾಪ ಪುಣ್ಯ ಆಗತ್ತೆ, ಭಾವ ಬೇರೆ ಆದಾಗ. ಹಾಗಾಗಿ ನೀನು ಭಾವಶುದ್ಧಿಯಿಂದ ನೀನು ಮಾಡಿದ ಒಳ್ಳೆಯದು ತಪ್ಪು ಅಂತ ಅನಿಸಿದ್ದು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸು. ಶುದ್ಧ ಭಾವದಿಂದ ಅರ್ಪಿಸಿದಾಗ ಆ ಪಾಪವೂ ಪುಣ್ಯವಾಗಿ ಬಿಡುತ್ತೆ. ಮತ್ತು ನಿಜವಾಗಿ ನಾವು ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿರಬಹುದು, ಅಥವಾ ಯಾವುದೋ ಒತ್ತಡಕ್ಕೊಳಗಾಗಿ, ಯಾವುದೋ ಅಜ್ಞಾನದಿಂದ, ಯಾವುದೋ ತಾಮಸ ಆವೇಶದಿಂದ ತಪ್ಪು ನಡೆಯುತ್ತದೆ. ದೇವತೆಗಳಿಂದ ತಪ್ಪು ನಡೆಯುತ್ತೆ, ನಮ್ಮಿಂದ ನಡೆಯುವುದಿಲ್ಲೇನು? ತಪ್ಪಾಯಿತು ಅಂತ ಹೇಳಿಕೊಂಡು ಯಾಕೆ ಕುಗ್ಗಬೇಕು? ನಾನು ಹೇಳೋದೇನು ಅಂದರೆ, ತಪ್ಪು ನಡೆದಾಗ ನಮ್ಮ ದೇವರ ಹತ್ರ ನಾನು ತಪ್ಪು ಮಾಡಿದೆ ಅಂತ ಹೇಳಿಕೊಳ್ಳುವ ಸಲಿಗೆ ಬೇಕು ನಮಗೆ. ಅಯ್ಯೋ, ದೇವರಿಗೆ ಗೊತ್ತಾದರೆ ತಪ್ಪು ಮಾಡಿದ್ದು ಅಂದರೆ ಹೇಗರಿ? ಅವನಿಗೆ ಗೊತ್ತಾಗದೆ ತಪ್ಪು ಮಾಡ್ಲಿಕ್ಕೆ ಬರುತ್ತೋ? ಹಾಗಾದರೆ ನಾವು ತಪ್ಪು ಮಾಡಿದಾಗ ಈ ನಮ್ಮಲ್ಲಿ ಏನು, ನಾನು ಇದನ್ನು ತಪ್ಪು ಮಾಡಿದ ಪ್ರತಿಯೊಂದು ತಪ್ಪಿಗೂ ಭಯಾನಕವಾದಕ್ಕೆ ಹೆದರಿಸಿ ನಡೆ ತಪ್ಪು, ನುಡಿ ತಪ್ಪು, ಹಾಗೆ ಮಾಡಿದರೆ ತಪ್ಪು, ಹೀಗೆ ಮಾಡಿದರೆ ತಪ್ಪು, ಅದರಿಂದ ಈ ರೌರವ ನರಕ, ಅದರಿಂದ ಕುಂಭೀಪಾಕ ನರಕ, ಹೀಗೆ ಮಾಡಿಟ್ರಂತೂ ಅಂಧಂತಮಸ್ಸೇ ಗತಿ ಅಂತ ಹೇಳಿ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸಾಮಾನ್ಯ
ಪ್ರತಿಯೊಬ್ಬ ಗಂಡಸರು ಹೆಂಗಸರು ಪುರಾಣ ಶಾಸ್ತ್ರ ಕೇಳಿದವರಿಗೆ ಧೈರ್ಯ ಅಲ್ಲ, ಅಧೈರ್ಯದ ಮುದ್ದೆಗಳು, ಹೆದರಿ ಪುಕ್ಕಲುಗಳಾಗಿಬಿಟ್ಟವೆ, ಹೇಡಿಗಳು. ಶಾಸ್ತ್ರ ಓದಿ ಪುರಾಣ ಕಥೆ ಕೇಳಿದವು ಬರೇ ಹೇಡಿಗಳಾಗಿ ಬಿಟ್ಟಿದ್ದಾವೆ. ಆದರೆ ಶಾಸ್ತ್ರ ಇರುವುದು ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಕ್ಕಲ್ಲ, ನಮಗೆ ಭಗವಂತನ ರಕ್ಷೆ ಇದೆ ಎನ್ನುವ ಭರವಸೆಯನ್ನು ತುಂಬುವುದಕ್ಕೋಸ್ಕರ. ಬಿ ಕಾನ್ಫಿಡೆಂಟ್. ತಪ್ಪು ಮಾಡಿದರೂ ಕಾನ್ಫಿಡೆನ್ಸ್ ಕಳ್ಕೋಬೇಡಿ. ದೇವ್ರ ಹತ್ರ ಹೇಳ್ರಿ, ನಾನು ತಪ್ಪು ಮಾಡಲಿಕ್ಕೆ ಇರೋ, ಮತ್ತು ನೀನು ಯಾಕಿರೋದು? ನೀನು ರಕ್ಷಣೆ ಮಾಡ್ಲಿಕ್ಕಿರೋ ಹೋದೋಲ್ಲೋ, ಮತ್ತು ನೀನು ತಪ್ಪು ಮಾಡ್ಲಿಕ್ಕೆ ಉಂಟಾ? ಅಥವಾ ಕಲ್ಲು ಮರ ತಪ್ಪು ಮಾಡೋದು? ತಪ್ಪು ಮಾಡ್ಲಿಕ್ಕಿರೋನೇ ಮನುಷ್ಯ. ನಾನು ತಪ್ಪು ಮಾಡ್ತೀನಿ, ನೀನು ಉದ್ಧಾರ ಮಾಡ್ತೀಯಲ್ಲೋ ಹೇಳುವಂಥ ದೇವ್ರ ಹತ್ರ ಜಗಳಾಡುವಂತಹ ಸಲಿಗೆಯನ್ನು ಬೆಳೆಸಿಕೊಳ್ಳು. ಅಂದರೆ ಇದು ಸ್ವಲ್ಪ ಅಲಂಕಾರಿಕವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ತಪ್ಪು ಮಾಡಿದಾಗಲೂ ದೇವರ ಬಗ್ಗೆ ಭಯದಿಂದ ದೂರ ಸರಿಯಬಾರದು. ನಾವು ಭಯ ಅಂದರೆ ದೇವರಿಂದ ದೂರ ಸರಿಯೋದು, ಹೆದರಿ ದೂರ ಹೋಗೋದು, ಹತ್ರ ಹೋಗ್ಲಿಕ್ಕೆ ಭಯ. ತಪ್ಪು ಮಾಡಿದಾಗಲೂ ನಾವು ದೂರ ಹೋಗಬಾರ್ದು. ದೂರ ಹೋಗುವುದೇ ತಪ್ಪು. ತಪ್ಪು ಮಾಡುವುದು ತಪ್ಪಲ್ಲ, ದೇವರಿಂದ ದೂರ ಹೋಗುವುದು ತಪ್ಪು. ತಪ್ಪು ಮಾಡಿ ದೇವರ ಹತ್ರ ಹೋಗೋಣ, ನಾನು ತಪ್ಪು ಮಾಡಿದ್ದೇನೆ, ನೀನು ಇಟ್ಟಲ್ಲಿ ಇರ್ತೇನೆ ಅಂತ ಅವನ ಮುಂದೆ ನಾವು ತೋಡಿಕೊಳ್ಳತಕ್ಕಂಥ ಆತ್ಮವಿಶ್ವಾಸ ಇರಬೇಕು ಅಂತ. ಅಪರಾಧ ಕ್ಷಮಾಪಣೆ ಅದೇ ಅಲ್ವಾ? ಪಾಪೋಹಂ ಪಾಪಕರ್ಮಾಹಂ, ನಾನು ತಪ್ಪು ಮಾಡಿದ್ದೇನಯ್ಯ ಅಂತ ದೇವರ ಹತ್ರ ಹೇಳ್ಕೋಬೇಕು ಅಂತ. ಹೆದರಬಾರದು, ದೇವರ ಹತ್ರ ಹೇಳ್ಕೋಬೇಕು ಅದನ್ನು. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ. ನೀನು ರಕ್ಷಣೆ ಮಾಡದೆ ಇದ್ರೆ ನಾನು ಇಷ್ಟು ಪಾಪ ಮಾಡಿದ್ರೆ ನೀನು ಯಾರು ಉದ್ಧಾರ ಮಾಡಬೇಕು? ನಾನು ಪಾಪ ಮಾಡಲಿಕ್ಕೆ ಹುಟ್ಟಿದವ, ನಾನು ಮಾಡ್ತೀನಿ. ಆದರೆ ನನ್ನಿಂದ ಅಂಥ ಪಾಪ ಇನ್ನೂ ಆಗದಂತೆ ರಕ್ಷಣೆ ಮಾಡಬೇಕಾದ ಕೆಲಸ ನಿನ್ನದು. ನನ್ನ ಕೈಲಿ ಪಾಪ ಆಗದಂತೆ ಮಾಡಯ್ಯ, ನೀನೇ ಪ್ರೇರಣೆ ಮಾಡುವುದನ್ನು. ಪಾಪದ ಮೇಲೆ ಇನ್ನೂ ಪಾಪ ಮಾಡುವಂತಹ ಪ್ರೇರಣೆ ಮಾಡಬೇಡ ನನ್ನೊಳಗಿದ್ದು ಅಂತ ಪ್ರಾರ್ಥನೆ ಮಾಡೋಣ. ಸಲಿಗೆಯಿಂದ ದೇವರ ಹತ್ರ ಜಗಳಾಡೋಣ. ಅದನ್ನೇ ಅದೇ ಪಾಪ ಪುಣ್ಯಗಳನ್ನು ಅರ್ಪಿಸುವುದು ಅಂದರೆ ಅದು. ನೋಡಿ, ಪಾಪೋಹಂ ಪಾಪಕರ್ಮಾಹಂ, ಇದೇ ಪಾಪ ಪುಣ್ಯಗಳ. ನಾನು ಬೇಕಾದಷ್ಟು ತಪ್ಪು ಮಾಡಿದ್ದೇನೆ, ನಾನು ಪಾಪಿ, ಆದರೆ ಹೆದರಿ ಓಡುವುದಿಲ್ಲ. ಪಾಪ ಮಾಡಿ ನಿನ್ನ ಹತ್ರ ಬರ್ತಾ ಇದ್ದೇನೆ ಅಂತ ದೇವರ ಹತ್ರ ಧೈರ್ಯದಿಂದ ಹೋಗೋಣ. ಈ ದೇವರ ಹತ್ರ ಹೋಗ್ಲಿಕ್ಕೆ ಹೆದರಿಸುವವರನ್ನ ಬಹಳ ಕಷ್ಟ. ಅವರು ದೇವರ ಹತ್ರ ಹೋಗೋದೇ ಇಲ್ಲ ಎಂದು ಆ ಪಂಡಿತರು ಹೋಗುವವರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹೇ ನೀನು ಪಾಪಿ, ದೂರ ಹೋಗು. ದೇವರಿಂದ ದೂರ ಸರಿಸುವಂಥ ವೇದಾಂತ ಬೆಳೀತಾ ಇದೆ. ಅಂಥ ವೇದಾಂತದಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ಆದ್ದರಿಂದ ಪುಣ್ಯ ಪಾಪಗಳ ಅರ್ಪಿಸು ಅವನ ಅಡಿಗೆ. ಕೊನೆಯ ಪದ್ಯ. 5,89,705 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿ ಶಿರ ಪರ್ಯಂತ ವ್ಯಾಪಿಸಿ ಕಾದುಕೊಂಡಿಹ ಸಂತತ ಜಗನ್ನಾಥ ವಿಠಲನು ಅಂತ. ಇವಾಗ ಹಿಂದೆ ಭಗವಂತನ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳಲ್ಲಿ ಇರತಕ್ಕಂಥ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳ ಒಟ್ಟು ಸಂಖ್ಯೆಯನ್ನು ಹಿಂದೆ ಹೇಳಿದ್ದಾರೆ. ಅದು 5,85,400 ಅಂತ ಹಿಂದೆ ಹೇಳಿದ್ದಾರೆ. ಈ 5 ರೂಪಗಳು ಒಟ್ಟಿಗೆ ಅನ್ನಮಯಾದಿ ಕೋಶಗಳಲ್ಲಿ ಇರತಕ್ಕಂಥ ರೂಪ. ಆ ಕೋಶಗಳಲ್ಲಿ ಇದ್ದು ಭೋಗ ಮಾಡ್ತಕ್ಕಂಥ ಭೋಕ್ತೃ ರೂಪಗಳು. ಆಮೇಲೆ ಅನ್ನಾದಿಗಳಲ್ಲಿ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ, ಇವೆಲ್ಲ ಭೋಜ್ಯ ಪದಾರ್ಥಗಳ ರೂಪದಲ್ಲಿ ಇರತಕ್ಕವು. ಅನ್ನ ಅನ್ನೋದು ಉಣ್ಣುವಂಥದ್ದು, ಪ್ರಾಣ ಅನ್ನೋದು ಉಸಿರು ಅನ್ನತಕ್ಕಂಥದ್ದು. ಪ್ರಾಣಮಯ ಕೋಶ ಅಂದರೆ ಬೆಂಕಿ, ಅದು ನಮಗೆ ಶಾಖ ಬೇಕು. ಬಿಸಿ ಬಿಸಿ ಕಾಫಿ ಕುಡಿಬೇಕಲ್ವಾ, ಬಿಸಿ ಅಗ್ನಿಯನ್ನು ತಿಂತೇವೆ ನಾವು. ಆಮೇಲೆ ಉಸಿರನ್ನು ತಿನ್ನದೆ ಬದುಕುವುದೇ ಸಾಧ್ಯ ಇಲ್ಲ. ಆಕಾಶವನ್ನು ಭೋಗಿಸ್ತೇವೆ, ಯಾಕೆಂದರೆ ನಮಗೆ ಎಲ್ಲಿ ಅರ್ಜೆಂಟ್ ಹೋಗಬೇಕಾದ್ರೆ ಪ್ಲೇನಲ್ಲೇ ಹೋಗೋದು, ಅಂದರೆ ಆಕಾಶದಲ್ಲೇ ಹೋಗೋದು, ಅದು ಆಕಾಶದ ಭೋಗ ಅದು. ಹಾಗಾಗಿ ಅನ್ನಮಯ ಪ್ರಾಣಮಯ, ಅನ್ನ ಪ್ರಾಣಗಳ ಭೋಗ, ಪೃಥಿವ್ಯಪ್ ತೇಜೋ ವಾಯು ಆಕಾಶ. ಮನಸ್ಸು ಅನ್ನೋದು ಭೋಗಕ್ಕೋಸ್ಕರವೇ ಇರುವಂಥದ್ದು. ದುಃಖ ಸುಖ ಆನಂದ ಏನೇನೋ ಅರಿವು, ಅನೇಕ ವಿಧವಾದಂಥ ಕನಸುಗಳ ಭೋಗಕ್ಕೆ ಇರುವಂಥದ್ದು. ವಿಜ್ಞಾನ ಆನಂದ ಅನ್ನೋದು ಅದರದ್ದೇ ವಿಸ್ತಾರ, ಚಿತ್ತ, ನೆನಪು, ಸ್ಮರಣೆ, ನೆನಪಿಸಿಕೊಂಡು ಖುಷಿ ಪಡುವುದು. ದುಃಖದ ನೆನಪು ಕೂಡ ಖುಷಿ. ಹೀಗೆ ಇದೆಲ್ಲವೂ ಭೋಗಕ್ಕೆ ಸಂಬಂಧಪಟ್ಟು, ಅದಕ್ಕೆ ಸಂಬಂಧಪಟ್ಟಂಥ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದಗಳಲ್ಲಿ 4,305 ರೂಪಗಳು ಅಂತ. ಹೀಗೆ ಭೋಕ್ತೃ ಮತ್ತು ಭೋಗ್ಯಗಳಲ್ಲಿ ಒಟ್ಟಿಗೆ ಇರತಕ್ಕಂಥ ರೂಪಗಳು 1,85,400. ಇದೆಲ್ಲ ಹಿಂದೆ ಹೇಳಿದ್ರೆ ಟೋಟಲ್ ಈಗ ಈ ಎರಡನ್ನು ಟೋಟಲ್ ಮಾಡಿ ಹಿಂದೆ ಹೇಳಿಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅನ್ನಮಯ ಆದಿ ಪಂಚಕೋಶಗಳಲ್ಲಿ ಇರತಕ್ಕ ರೂಪ 5,85,400. ಅನ್ನ ಪ್ರಾಣ ಮನಸ್ಸು ವಿಜ್ಞಾನದಲ್ಲಿ ಇರತಕ್ಕಂಥದ್ದು 4,305. ಇದು ಎರಡನ್ನು ಕೂಡಿಸಿದರೆ ಇಲ್ಲೊಂದು ತಮಾಷೆ ಇದೆ, ಅದು ಮತ್ತೆ ನೋಡೋಣ. ಇದು ಎರಡನ್ನು ಕೂಡಿಸಿದರೆ ಎಷ್ಟಾಯಿತು? 5,85,400 ಕೂಡಿಸು 4,305 ಅಂದರೆ 5,89,705. ಇದು ಒಟ್ಟು
ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದಗಳಲ್ಲಿ ಮತ್ತು ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ರೂಪಗಳು ಒಟ್ಟು ಸಂಖ್ಯೆ ದೇಹದಲ್ಲಿ ಭೋಜ್ಯಗಳಲ್ಲಿ ತುಂಬಿರತಕ್ಕಂಥ ರೂಪ 5,80,000 5,89,705 5,89,705 ಇದರೊಂದು ತಮಾಷೆ ಇದೆ ನೋಡಿ. ಇದರಲ್ಲಿ ಈ ಸಂಖ್ಯೆಯಲ್ಲಿ ನ್ಯೂಮರಾಲಜಿಯಲ್ಲಿ ನಾನಾ ವಿಧವಾದ ವಿನೋದ ಇದೆ. ಆದರೆ ನಾನು ಆ ನ್ಯೂಮರಾಲಜಿ ವಿನೋದವನ್ನು ಹೇಳಲಿಕ್ಕೆ ಹೋಗಲಿಲ್ಲ ಹಿಂದೆ ಕೂಡ. ಯಾಕೆಂದರೆ ಆ ನ್ಯೂಮರಾಲಜಿಯಲ್ಲಿ ಆಸಕ್ತಿ ಇದ್ದವರಿಗೆ ಮತ್ತು ನ್ಯೂಮರಾಲಜಿಯಲ್ಲಿ ಇರತಕ್ಕ ಸ್ಪಿರಿಚುವಲಿಸಮ್ನನ್ನು ಕಾಣುವ ಅಂತರ್ದೃಷ್ಟಿ ಇದ್ದವರಿಗೆ ಮಾತ್ರ ಅದು ಉಪಯೋಗ ಬೀಳುತ್ತೆ. ಅದು ಇಲ್ಲದಿದ್ದರೆ ಅದು ಬೋರೆ ಅದು. ಅದರಿಂದ ನಾನು ಈ ನ್ಯೂಮರಾಲಜಿಯ ಸ್ವಾರಸ್ಯವನ್ನು ಹಿಂದೆ ವಿವರಿಸಲಿಲ್ಲ. ಇಲ್ಲಿ ಒಂದು ಸಣ್ಣ ಸ್ವಾರಸ್ಯ ಹೇಳ್ತಾನೆ, ಅಂದರೆ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ. ಈ ನಂಬರ್ಗಳನ್ನು ಟೋಟಲ್ ಮಾಡಿರಿ 5,85,400 ಮೊದಲನೇ ಸಂಖ್ಯೆ. ಆ ಎಲ್ಲ ನಂಬರ್ಸ್ಗಳನ್ನು ಟೋಟಲ್ ಮಾಡಿ 5 + 8 + 5 + 4 ಅಂದರೆ 22. ಅಂದರೆ ಮತ್ತೆ ಟೋಟಲ್ ನಂಬರ್ ಎಷ್ಟಾಯಿತು? 4. ಇದರ ಟೋಟಲ್ ನಂಬರ್ 4. ಅದರ ನಂತರದ್ದು ಅನ್ನಪ್ರಾಣ ಮನಸ್ಸು ವಿಜ್ಞಾನದಲ್ಲಿ 4,305. ಅಂದರೆ ಇದರ 5 3 4 12. ಅಂದರೆ ಇದರ ಟೋಟಲ್ ನಂಬರ್ 3. 1 4 1 3 ಇದರ ಟೋಟಲ್ ನಂಬರು. ಈ 3 4 34 ಅದೇ ಟೋಟಲ್ ನಂಬರ್. ಇದು 2 ಟೋಟಲ್ಲು. ಇದು 2 ಟೋಟಲ್ ಎಷ್ಟು? 5,89,705. ಅದನ್ನು ಟೋಟಲ್ ಮಾಡಿ 34 ಆಗೋದು. 1 4 1 3 3 4 34. ಅದರ ಟೋಟಲ್ಲು ಈ 34. 5 8 13 9 22 7 29 5 34. ಅಂದರೆ 3 4. ಈ 2 ಸಂಖ್ಯೆಗಳ ಟೋಟಲ್ಲು 3 4. ಅದೇ ಅಲ್ಲಿ 3 4 7. ಇದು ಟೋಟಲ್ 7. ಹೀಗೆ ಈ ನ್ಯೂಮರಾಲಜಿಯಲ್ಲಿ ಒಂದು ಸ್ವಾರಸ್ಯಗಳಿವೆ, ತುಂಬ ಸ್ವಾರಸ್ಯಗಳಿರ್ತವೆ. ಅದು ನ್ಯೂಮರಾಲಜಿಯಲ್ಲಿ ವಿಶೇಷವಾದ ಪರಿಶ್ರಮ ಇದ್ದವರಿಗೆ ಮಾತ್ರ ಸಂಬಂಧಪಟ್ಟ ವಿಷಯ. ಅದನ್ನು ಸಾಮಾನ್ಯ ಜನಕ್ಕೆ, ಜನರಲ್ಲಾಗಿ ತಿಳ್ಕೊಳ್ಳುವವರಿಗೆ ಅದು ಬೇಕಾಗುವುದಿಲ್ಲ. ನ್ಯೂಮರಾಲಜಿಯೇ ಒಂದು ಬೇರೆ ಸಬ್ಜೆಕ್ಟು. ಅದರಲ್ಲೇ ಇಳಿತಾ ಹೋದರೆ ಈ ಎಲ್ಲ ಶಬ್ದಗಳನ್ನು ಬಿಟ್ಟು ಸಂಖ್ಯೆಯಲ್ಲೇ ತಾಸುಗಟ್ಟಲೆ ಇದ್ದು ಬಿಡಲಿಕ್ಕೆ ಬರುತ್ತೆ. ಆದರೆ ಆ ಸಂಖ್ಯೆಯಲ್ಲೇ ತಾಸುಗಟ್ಟಲೆ ನಾವು ಕೂತ್ಬಿಟ್ರೆ ಉಳಿದವರು ಅಸಂಖ್ಯ ಜನರಿಗೆ ತೊಂದರೆ ಆಗುತ್ತೆ. ನಾವು ಸಂಖ್ಯೆಯಲ್ಲಿ ಕೂತ್ಬಿಟ್ರೆ ಅಸಂಖ್ಯ ಜನರಿಗೆ ಹಿಂಸೆ ಆಗುತ್ತೆ. ಆದ್ದರಿಂದ ನಾನು ಆ ಸಂಖ್ಯೆಯ, ಅದು ನನ್ನ ಆಸಕ್ತಿಯ ಶಬ್ದ, ಆ ಒಂದೊಂದು ಸಂಖ್ಯೆಯಲ್ಲಿ ನಾನು ಒಳಕ್ಕೆ ಹೋಗ್ತೇನೆ. ಒಳಕ್ಕೆ ಹೋಗಿ ಹೊರಗೆ ಬಾರದೆ ಅಲ್ಲೇ ಕೂತ್ಬಿಡ್ತೇನೆ. ಆದರೆ ನಿಮಗೆ ಏನು ಗತಿ ಆವಾಗ? ಆದ್ದರಿಂದ ಬುದ್ಧಿಪೂರ್ವಕವಾಗಿ ಈ ಸಂಖ್ಯೆಯ ಒಳಕ್ಕೆ ಹೋಗದೆ ಹೊರಗಿಂದ ಹೊರಗೆಯೇ ಸುತ್ತು ಬಂದು ಆ ಪೌಳಿಯಲ್ಲಿ ನಿಮ್ಮನ್ನು ಪ್ರದಕ್ಷಿಣೆ ಬರೆಸಿ ಇದನ್ನು ಮುಗಿಸ್ತಾ ಇದ್ದೇನೆ. 5,89,705 ರೂಪ. 5,89,705 ರೂಪಗಳು ಒಟ್ಟಿಗೆ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದಗಳ ಮತ್ತು ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ 5 ಇಷ್ಟು ರೂಪಗಳ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ, ಭೋಕ್ತೃನಲ್ಲಿ ಮತ್ತು ಭೋಜ್ಯನಲ್ಲಿ, ಭೋಜ್ಯ ಪದಾರ್ಥಗಳಲ್ಲಿ ಮತ್ತು ಭೋಕ್ತೃನಲ್ಲಿ ಇದ್ದು ಯಾರು? ಭಗವಂತ ಶ್ರೀಧರ ದುರ್ಗಾರಮಣ ಪಾದಾದಿ ಶಿರಪರ್ಯಂತ ವ್ಯಾಪಿಸಿ. ಈ ರೂಪಗಳಿಂದ ಹೇಳಿದರೆ 72,000 ನಾಡಿಗಳಲ್ಲಿ ಇದ್ದಾನೆ ಅಂತ ಹೇಳಿದರು. ಪಂಚಕೋಶಗಳಲ್ಲಿದ್ದಾನೆ. ಪಂಚಕೋಶಗಳು ಅಂದರೆ ಪಾದಾದಿ ಕೇಶ ಪರ್ಯಂತ ಸಮಸ್ತದಲ್ಲಿಯೂ ಇರತಕ್ಕಂಥದ್ದು. ಹೀಗೆ ಭೋಕ್ತೃ ಆಗಿರತಕ್ಕಂಥ ಜೀವನ ಪಾದಾದಿ ಕೇಶ, ಸ್ಥೂಲ ಶರೀರದ ಪಾದಾದಿ ಕೇಶ ಪರ್ಯಂತವೂ ವ್ಯಾಪಿಸಿ, ಅವನು ಉಣ್ಣುವ ಅನ್ನದಲ್ಲೂ ವ್ಯಾಪಿಸಿ, ಸಂತತ ಕಾದುಕೊಂಡಿಹ. ನಮ್ಮನ್ನು ಕಾದುಕೊಂಡಿರುವುದು ಅಂದರೆ ಕಾಯುವುದು ಅನ್ನೋದಕ್ಕೆ 2 ಅರ್ಥ. ಕಾಯುವುದು ಅಂದರೆ ಟು ವೇಟ್, ಟು ಪ್ರೊಟೆಕ್ಟ್. ಹೌದು, ಇವನು ಯಾವಾಗ ಉದ್ಧಾರ ಆಗ್ತಾನೆ, ಯಾವಾಗ ಈ ಅನ್ನಮಯದಿಂದ ಆಚೆಗೆ ಹೋಗ್ತಾನೆ ಅಂತಲೂ ಕಾದುಕೊಂಡಿದ್ದಾನೆ. ಇವನು ಅನ್ನದಿಂದ ಜ್ಞಾನದ ಕಡೆಗೆ ಯಾವಾಗ ಹೋಗ್ತಾನೆ ಅನ್ನೋದನ್ನು ಕಾದುಕೊಂಡಿರ್ತಾನೆ. ಮತ್ತು ಅದು ಹೋಗೋ ತನಕವೂ ನಮ್ಮನ್ನು ಕಾದುಕೊಂಡಿರ್ತಾನೆ. ಮಧ್ಯದಲ್ಲಿ ಕೈ ಬಿಟ್ಟರೆ ಅಲ್ಲಿ ಹೋಗೋದೇ ಸಾಧ್ಯ ಇಲ್ಲಲ್ಲ. ಅಂದರೆ 2 ವಿಧವಾದಂಥದ್ದು. ಕಾಯಬೇಕು ಅಂತ, ಕಾಯಬೇಕು, ಕಾಯುವುದು, ಕಾಯುವುದಕ್ಕೆ ಈ ಕಾಯಬೇಕು. ಈ ಕಾಯದ ಮೂಲಕ ಭಗವಂತನಿಗಾಗಿ ಕಾಯಬೇಕು. ಈ 2 ಕಾಯಬೇಕು. ಅಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಭಗವಂತ. ಶ್ರೀಧರ ದುರ್ಗಾರಮಣ ಅಂತಂದರು. ಶ್ರೀಧರ ದುರ್ಗಾ ಅಂದರೆ ಶ್ರೀ, ಭೂಧರ ಅಂದರೆ ಭೂ. ಶ್ರೀ ಅನ್ನುವುದು ಸತ್ವಗುಣವನ್ನು ನಿಯಂತ್ರಿಸ್ತಕ್ಕಂಥ ಲಕ್ಷ್ಮಿಯ ರೂಪ. ಧರ ಅನ್ನುವುದು ರಜೋಗುಣವನ್ನು ನಿಯಂತ್ರಿಸ್ತಕ್ಕ ಭಗವಂತನ ರೂಪ. ದುರ್ಗಾ ಅನ್ನುವುದು ತಮೋಗುಣವನ್ನು ನಿಯಂತ್ರಿಸ್ತಕ್ಕಂಥ ಲಕ್ಷ್ಮಿಯ ರೂಪ. ಶ್ರೀಧರ ದುರ್ಗಾ, ಲಕ್ಷ್ಮಿಯ 3 ರೂಪಗಳು, ಭಗವಂತನ 3 ರೂಪಗಳು. ಹೌದು, ಅವು ಲಕ್ಷ್ಮಿಯ ಒಳಗಿರ್ತಕ್ಕ ಭಗವಂತನ 3 ರೂಪಗಳು. ಹೀಗೆ ಗುಣತ್ರಯ ಮಾನಿನಿ ಅಂತ ಹೇಳ್ತಾರೆ ಲಕ್ಷ್ಮಿಯನ್ನು. ಇವನು ಶ್ರೀಧರ ದುರ್ಗಾರಮಣ ಅಂತ ಯಾಕೆ ಹೇಳಿದರು ಅಂತಂದರೆ,
ಈ ಗುಣತ್ರಯ ಇರುವೆ ಆಹಾರದ ಭೋಗದಲ್ಲಿ ಇರತಕ್ಕಂಥದ್ದು ಮತ್ತು ಆಹಾರವನ್ನು ಭೋಗ್ತನಲ್ಲಿ ಇರತಕ್ಕಂಥದ್ದು ಈ ಗುಣತ್ರಯವೇ. ಒಂದೋ ಸಾತ್ವಿಕ ಆಹಾರ ತಿನ್ನುವುದು, ಒಂದೋ ರಾಜಸ ಆಹಾರ, ಒಂದೋ ತಾಮಸ ಆಹಾರ. ತಿನ್ನುವವನು ಒಂದೋ ಸಾತ್ವಿಕ, ಒಂದೋ ರಾಜಸ, ಒಂದೋ ತಾಮಸ. ಮತ್ತು ಇದು ಮೂರು ಬಿಟ್ಟು ಈ ನಾಲ್ಕನೇ ಆಹಾರವೂ ಇಲ್ಲ, ನಾಲ್ಕನೇ ಭೋಕ್ತಾರನೂ ಇಲ್ಲ. ಆದ್ದರಿಂದ ಅವನ ಗುಣತ್ರಯಗಳಿಗೆ ಅನುಗುಣವಾಗಿ, ಅವನ ಆಹಾರದ ಗುಣತ್ರಯಗಳಿಗೂ ಅವನ ಜೀವ ಸ್ವಭಾವದ ಗುಣತ್ರಯಗಳಿಗೂ ಅನುಗುಣವಾಗಿ ನಿಯಂತ್ರಿಸುವವನು ಅವನು ಅನ್ನುವುದಕ್ಕೋಸ್ಕರ ಅವನು ಸತ್ವರಜಸ್ತಮೋ ಗುಣಗಳ ಮಾನಿನಿಯಾದ ಲಕ್ಷ್ಮಿಗೂ ನಿಯಾಮಕ ಅಂದರು. ಶ್ರೀಧರ ದುರ್ಗಾರಮಣ ಇಷ್ಟು ಅರ್ಥ. ಇಲ್ಲಿ ಶ್ರೀಧರ ದುರ್ಗಾರಮಣ ಅನ್ನೋದಕ್ಕೆ ಅನಗತ್ಯವಾದ ಅರ್ಥಗಳನ್ನು ಕೆಲವರು ಇರ್ತಾರೆ. ಶ್ರೀ ಅಂತಂದರೆ ವಿಷ್ಣು, ಧರ ಅಂತಂದರೆ ಭೂದೇವಿಯ ಪತಿಯಾಗಿ ಬ್ರಹ್ಮದೇವರ ಒಳಗಿರತಕ್ಕಂಥ ವಿಷ್ಣು, ದುರ್ಗಾ ಅಂದರೆ ಪಾರ್ವತೀಪತಿಯಾಗಿರತಕ್ಕಂಥ ಶಿವನೊಳಗಿರತಕ್ಕಂಥ ವಿಷ್ಣು. ಹಾಗೇನೂ ಅರ್ಥ ಅಲ್ಲ. ಯಾಕೆಂದರೆ ಪಾರ್ವತೀಪತಿಯಾದ ಶಿವನ ಪತ್ನಿಯೇ ದುರ್ಗಾ ಅನ್ನೋದು ಶಿವನ ಪತ್ನಿ ರೂಪ ಅಲ್ಲ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿಗಣ ಮಧ್ಯಗಃ ಬ್ರಹ್ಮವಾಯು ಶಿವ ವಿಪೈಹಿ ಶಿವ ಶಕ್ರಾದ್ಯೈಹಿ ಎಲ್ಲ ಬ್ರಹ್ಮವಾಯು ಶಿವ ಶಿವಾಹೀಪ ಶಕ್ರಾದಿಗಳಿಂದ ತುಂಬಿದವನು. ಹಾಗೆ ಧ್ಯಾಯದ್ಧರಿನ್ಮೃದಿಮಂ ಜಗದೇಕ ವಂದ್ಯಂ ಸೌಂದರ್ಯ ಸಾರ ಮರಿಶಂಗ ವರಾಭಯಾನ ಭೈಷ್ಮೀ ಸತ್ಯ ಸಮೇತಂ ಅಲ್ಲಿ ಕೂಡ ಅದನ್ನು ಲಕ್ಷ್ಮೀಧರಾಭ್ಯಾಮ ಅಶ್ಲಿಷ್ಟ ಅನ್ನೋದು. ಧರ ಅನ್ನೋದು ಬ್ರಹ್ಮಪತ್ನಿಯಾದಂಥ ಬ್ರಹ್ಮನೊಳಗಿರ್ತಕ್ಕ ಬ್ರಹ್ಮನಾಮಕನಾದ ಭಗವಂತನ ಪತ್ನಿ ರೂಪ ಅಲ್ಲ. ವಿಷ್ಣುವಿನದ್ದೇ ಮೂರು ಪತ್ನಿಯರು ನೇರವಾಗಿ ಶ್ರೀ ಭೂ ದುರ್ಗಾ ಅಂತ. ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಅಂತ ನಾರಾಯಣ ಉಪನಿಷತ್ತು. ಅದೇ ಏನಂದ್ರೆ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಹ್ರೀ ಅಂದರೂ ಶ್ರೀ ಅಂದರೂ ಒಂದೇ. ಹ್ರೀ ಶ್ರೀ ಅಥವಾ ಲಕ್ಷ್ಮೀಧರ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತಾರೆ. ಭಗವಂತನ ಈ ಮೂರು ಪತ್ನಿ ರೂಪಗಳ ಜೊತೆಗೆ ನೇರ ಭಗವಂತನ ರೂಪದಿಂದ ವಿಹಾರ ಇದೆ. ಅದಕ್ಕೆ ಬ್ರಹ್ಮಶಿವರನ್ನು ಎಳೆದು ತರಬೇಕಾದ ಕಾರಣ ಇಲ್ಲ. ಅದು ಗುಣತ್ರಯ ನಿಯಾಮಕ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದ್ರೆ ಶ್ರೀಧರ ದುರ್ಗಾರಮಣ ಪಾದಾದಿ ಶಿರಪರ್ಯಂತ ವ್ಯಾಪಿಸಿ ಕಾದುಕೊಂಡಿಹ ಸಂತತ ನಿರಂತರವು ಯಾರು? ಜಗನ್ನಾಥ ವಿಠ್ಠಲನು. ಈ ಶಬ್ದದ ಅರ್ಥ ಈ ಹಿಂದೆ ನಾನು ಕಳೆದ ಬಾರಿ ಜಗನ್ನಾಥ ವಿಠ್ಠಲ ಅನ್ನೋದು ಜಗನ್ನಾಥ ದಾಸರ ಉಪಾಸ್ಯ ರೂಪದ ಹೆಸರು. ಅದೇ ವಿಠ್ಠಲ ಅಂತಕ್ಕಂಥ ಶಬ್ದಕ್ಕೆ ನಿರ್ವಚನವನ್ನು ಕಳೆದ ಬಾರಿ ವಿಸ್ತಾರವಾಗಿ ನಾನು ಹೇಳಿದ್ದೆ. ಅಂಥ ಒಂದು ಶಬ್ದವನ್ನು ದಾಸರು ವಿಶಿಷ್ಟವಾಗಿ ಉಪಯೋಗ ಮಾಡ್ತಾರೆ. ಅಂಥ ಜಗನ್ನಾಥ ವಿಠ್ಠಲ ಅನ್ನುವುದನ್ನು ಕೊನೆಗೆ ಬಳಸಿದ್ದು ಯಾಕೆಂದರೆ ಸಂಧಿ ಮುಗಿಯಿತು ಅಂತ. ಸಂಧಿ ಮುಗಿದಾಗೆಲ್ಲ ಅವರು ಭಗವಂತನ ತನ್ನ ಉಪಾಸ್ಯ ಮೂರ್ತಿಯ ಸ್ಮರಣೆ ಮಾಡ್ತಾರೆ. ಪ್ರತಿ ಸಂಧಿಯ ಕೊನೆ ಪದ್ಯದಲ್ಲಿ ಜಗನ್ನಾಥ ವಿಠ್ಠಲ ಬಂದೇ ಬರ್ತಾನೆ. ಹಾಗೆ ಜಗನ್ನಾಥ ವಿಠ್ಠಲನು ಅಂತ ಬಂದರೆ ಆಮೇಲೆ ಸಂಧಿ ಮುಗೀತೋ ಇಲ್ವೋ ನೋಡಬೇಕಾಗಿಲ್ಲ. ಮಧ್ಯೆಯಲ್ಲಿ ಜಗನ್ನಾಥ ವಿಠ್ಠಲ ಬರೋದೇ ಇಲ್ಲ. ಒಂದು ಸಂಧಿ ಮುಗಿದಾಗಲೇ ಅದು ಸಂಧಿಯ ಉಪಸಂಹಾರದಲ್ಲಿ ಒಂಥರದ ಕೊಲಫೋನ್ ಥರ ಬರತಕ್ಕಂಥ ಶಬ್ದ. ಹಾಗೆ ಜಗನ್ನಾಥ ವಿಠ್ಠಲನ ಸ್ಮರಣೆಯ ಜೊತೆಗೆ ಭೋಜನ ರಸ ವಿಭಾಗ ಸಂಧಿಯನ್ನು ದಾಸರು ಮುಕ್ತಾಯಗೊಳಿಸಿದರು. ಅದರ ಜೊತೆಗೆ ಇವತ್ತಿನ ಈ ಹರಿಕಥಾಮೃತಸಾರ ಚಿಂತನವನ್ನು ನಾವು ಮುಕ್ತಾಯಗೊಳಿಸೋಣ. ಅದು ಯೋಗ ಅನ್ನುವಂತೆ 8 ಗಂಟೆಯೇ ಆಯಿತು ಸರಿಯಾಗಿ. ಎಷ್ಟು ಹೊತ್ತಿಗೆ ಮುಗೀತೋ ಅಷ್ಟು ಹೊತ್ತಿಗೆ ಇವತ್ತು ಮುಗಿಸ್ತೇನೆ, ಮುಂದಿನ ಸಂಧಿ ಶುರು ಮಾಡುವುದಿಲ್ಲ ಅಂತ ಹೇಳಿದೆ ಮನಸ್ಸು. ಹಾಗೆ ಹೇಳಿದ್ದರೂ ಅದು 8 ಗಂಟೆ ತನಕ ಆಗಬೇಕಾದ ಹಾಗೆಯೇ ಆಯಿತು. 8 ಗಂಟೆಗೆ ಸರಿಯಾಗಿ 3 ಪದ್ಯ ಮುಗಿಯಿತು. ಮತ್ತು ನಾಳೆ ವಿಭೂತಿ ಸಂಧಿ ಪ್ರಾರಂಭ ಮಾಡೋಣ. ಇವತ್ತು ಇಲ್ಲಿಗೆ ಈ ಚಿಂತನದ ಸಮಾರೋಪ. ಅದರ ಜೊತೆಗೆ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ.
ನನ್ನ ಅಧ್ಯಾತ್ಮ ಬಂಧುಗಳೇ, 4 ಸಂಧಿಯನ್ನು ನಾವು ಸುಮಾರಾಗಿ ಮನನ ಮಾಡಿದಂತಾಯಿತು. ಇವತ್ತು ಪ್ರಾರಂಭಿಸಬೇಕಾದ್ದು 5ನೆಯ ಸಂಧಿ. ಅದರ ಹೆಸರು ವಿಭೂತಿ ಸಂಧಿ ಅಂತ. ಇದು ಬಹಳ ಉಪಾಸನೆಯಲ್ಲಿ ಬಹಳ ಮುಖ್ಯವಾದ ಸಂಧಿ. ಯಾಕೆ ಮುಖ್ಯ ಅಂದರೆ ಹಿಂದಿನದ್ದು ಅಮುಖ್ಯ ಅಂತ ಅರ್ಥ ಅಲ್ಲ. ಹಿಂದಿನ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇರತಕ್ಕಂಥ ವಿಷಯಗಳು ತಿಳಿಯುವುದಕ್ಕೆ ಹೊರತು ಉಪಾಸನೆಗೋಸ್ಕರ ಹೇಳಿದ್ದಲ್ಲ. ಇಲ್ಲಿ ಬರುವಂಥ ವಿಷಯಗಳು ಉಪಾಸನೆಗೆ ಸಂಬಂಧಪಟ್ಟವುಗಳು. ಬರೇ ತಿಳಿದರೆ ಸಾಲದು, ಅದನ್ನು ಉಪಾಸನೆ ಮಾಡಬೇಕಾದಂಥ ಉಪಾಸನೆಯ ಅನೇಕ ವಿಶಿಷ್ಟ ಮುಖಗಳನ್ನು ಹೇಳತಕ್ಕಂಥ ಸಂಧಿ ಇದು. ಇದಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಧ್ಯಾಯ ಅಂತಲೇ ಒಂದು ಭಗವಂತನ ವಿಭೂತಿಗಳನ್ನು ಹೇಳತಕ್ಕಂಥ ಒಂದು ಅಧ್ಯಾಯ ಇದೆ. ಭಾಗವತದಲ್ಲಿ ಉದ್ಧವ ಗೀತಾದಲ್ಲಿ ಕೂಡ ಅನೇಕ ವಿಭೂತಿಗಳನ್ನು ಕೃಷ್ಣ ಹೇಳಿದ್ದಾನೆ. ಮತ್ತು ಎಲ್ಲ ವಿಭೂತಿಗಳನ್ನು ಹೇಳಿ ಅಥವಾ ಬಹುನೈತೇನ ಕಿಂ ಉಕ್ತೇನ ತವ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಂತ ಈ ವಿಭೂತಿಗಳನ್ನು ವಿಸ್ತಾರವನ್ನು ಹೆಚ್ಚು ಹೆಚ್ಚು ಹೇಳಿ ಏನು ಉಪಯೋಗ ಅಂತ ಅನ್ನುವ ಮಾತಿದೆ ಅಲ್ಲಿ. ಹೆಚ್ಚು ಹೇಳಿ ಏನು ಉಪಯೋಗ ಅಂದರೆ ಅದನ್ನು ಹೇಳಿ ಮುಗಿಸುವುದು ಸಾಧ್ಯವಿಲ್ಲ. ಅದರಿಂದ ಅದರ ಬಿತ್ತರವನ್ನು ಹೇಳುವುದಕ್ಕಿಂತ ಅದನ್ನು ಅಡಕವಾಗಿ ತಿಳ್ಕೊಂಡ್ರೆ ಮುಖ್ಯವಾಗಿ ವಿಷ್ಟಭ್ಯ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು ಅಂತ. ಇಡೀ ಜಗತ್ತನ್ನು ನನ್ನ ಒಂದು ರೂಪದಿಂದ ನಾನು ವ್ಯಾಪಿಸಿದ್ದೇನೆ. ನನ್ನ ವಿಭೂತಿ ರೂಪ ಈ ಇಡೀ ವಿಶ್ವದೊಳಗೆ ಒಂದು ವಿಭೂತಿ ರೂಪದಿಂದ ನಾನು ತುಂಬಿದ್ದೇನೆ ಅಂತ. ಆಮೇಲೆ ಇದು ಅಖಂಡವಾಗಿ ಇಡೀ ವಿಶ್ವದಲ್ಲಿ ಒಂದು ವಿಭೂತಿ ರೂಪದಿಂದ ತುಂಬಿದ್ದೇನೆ. ಆಮೇಲೆ ವಿಶ್ವದ ಪ್ರತಿಯೊಂದು ವಸ್ತುವಿನಲ್ಲಿಯೂ ತುಂಬಿದ್ದೇನೆ. ಆ ವಸ್ತುವಿನ ಒಂದೊಂದು ಅವಯವದಲ್ಲಿಯೂ ತುಂಬಿದ್ದೇನೆ. ಆ ಒಂದೊಂದು ಅವಯವದ ಒಂದೊಂದು ಅಣುವಿನಲ್ಲೂ ತುಂಬಿದ್ದೇನೆ. ಆ ಅಣುವಿನ ಒಂದೊಂದು ಏಕದೇಶದಲ್ಲೂ ತುಂಬಿದ್ದೇನೆ ಅನ್ನುವಂಥದ್ದು ಅದು ಅದರ ವಿಸ್ತಾರ. ಆದರೆ ವಿಸ್ತಾರವನ್ನು ಹೇಳಿ ಮುಗಿಯುವಂಥದ್ದಲ್ಲ. ಅದರಿಂದ ಕಿಮೇತೇನ ಉಗ್ತೇನ ಅಂತ ಅಂದರೆ ಹೇಳಿ ಮುಗಿಯದ್ದನ್ನು ಎಷ್ಟು ಹೇಳಿ ಏನು ಉಪಯೋಗ ಅನ್ನೋ ಅರ್ಥ ಹೊರತು ವಿಸ್ತಾರವನ್ನು ತಿಳ್ಕೊಳ್ಳಬಾರ್ದು ಅನ್ನೋ ಅರ್ಥದಲ್ಲಿ ಅಲ್ಲ. ವಿಸ್ತಾರವನ್ನು ಪೂರ್ತಿ ತಿಳಿಯುವುದು ಸಾಧ್ಯ ಇಲ್ಲ, ಹೇಳುವುದು ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಿಂದ ಕಿಮೇತೇನ ಉಗ್ತೇನ ಅಂತ ಕೃಷ್ಣ ಹೇಳಿ ಒಂದು ಅಖಂಡವಾದ ವಿಭೂತಿಯನ್ನು ಹೇಳಿದ. ವಿಭೂತಿ ಅನ್ನುವಂಥದ್ದಕ್ಕೆ ಅರ್ಥ ಏನು ಅಂದರೆ ಭಗವಂತನ ವಿವಿಧವಾದಂಥ ಶಕ್ತಿ ವಿಶೇಷಕ್ಕೆ ವಿಭೂತಿ ಅಂತಾರೆ. ಆ ಶಕ್ತಿ ವಿಶೇಷದ ಒಂದು ಸನ್ನಿಧಾನ ಇದ್ದಲ್ಲಿ, ಯಾವ ಭಗವಂತನ ಸನ್ನಿಧಾನ ವಿಶೇಷದಿಂದ ಒಂದು ವಸ್ತುವಿನಲ್ಲಿ ಯಾವ ಶಕ್ತಿ ವಿಶೇಷ ಅಭಿವ್ಯಕ್ತವಾಯಿತೋ ಅಲ್ಲಿ ಆ ಭಗವಂತನ ವಿಭೂತಿ ಇದೆ ಅನ್ನುವಂಥದ್ದು ಉಪಾಸನೆಯಲ್ಲಿ ಮುಖ್ಯವಾಗಿರತಕ್ಕ ಮುಖ. ಹೀಗೆ ವಿಭೂತಿಯನ್ನು ಸಾಮಾನ್ಯವಾಗಿ ಪ್ರತ್ಯಕ್ಷ ವಿಭೂತಿ, ಪರೋಕ್ಷ ವಿಭೂತಿ ಅಂತ 2 ವಿಭಾಗ ಮಾಡ್ತಾರೆ. ಅಥವಾ ಪ್ರತ್ಯಕ್ಷ ವಿಭೂತಿ, ತಿರೋಹಿತ ವಿಭೂತಿ ಅಂತ. ಅಂದರೆ ನೇರವಾಗಿ ಕಾಣತಕ್ಕಂಥ ವಿಭೂತಿ ಅದು ಭಗವಂತನ ಅವತಾರಗಳು, ಮತ್ಸ್ಯಕೂರ್ಮಾದಿಗಳು. ಅವು ನೇರ ಭಗವಂತನ ವಿಭೂತಿ ಸಾಕ್ಷಾತ್ತಾಗಿ ಗೋಚರಿಸುವಂಥವು. ಬೇರೆ ಜೀವರ ಒಳಗೆ ಆವಿಷ್ಟನಾಗಿ ಭಗವಂತ ಆ ವಿಭೂತಿಯನ್ನು ತೋರಿಸಿದಾಗ ಅದನ್ನು ತಿರೋಹಿತ ವಿಭೂತಿ ಅಥವಾ ಅಪ್ರತ್ಯಕ್ಷ ವಿಭೂತಿ ಅಂತ, ಪರೋಕ್ಷ ವಿಭೂತಿ ಅಂತ ಹೇಳ್ತಾರೆ. ಹೀಗೆ ಭಗವಂತನ ವಿಭೂತಿಯನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಂಡಾಗ ಆ ವಿಭೂತಿಯನ್ನು ಗೌರವಿಸಬೇಕು ಅಂತ. ಅದನ್ನು ಯಾವ ರೀತಿಯ ವಿಭೂತಿಗಳನ್ನು ಉಪಾಸನೆ ಮಾಡಬೇಕು, ಭಗವಂತನ ವಿಭೂತಿಗಳು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಇವೆ, ವಿಭೂತಿಯಲ್ಲಿ ಎಷ್ಟು ಬಗೆ ಅನ್ನುವುದನ್ನು ವಿಸ್ತಾರವಾಗಿ ವಿವರಿಸ್ತಕ್ಕಂಥ ಒಂದು ಸಂಧಿ ಇದು. ಇದನ್ನು ಸಂಕ್ಷಿಪ್ತವಾಗಿ ವಿಭೂತಿಯ ವಿವರವನ್ನು ಗೀತೆಯಲ್ಲಿ ಕೃಷ್ಣ ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ ಸ್ಪಷ್ಟವಾಗಿ ವಿಭೂತಿಯನ್ನು ವಿವರಣೆ ಮಾಡತಕ್ಕ ಒಂದು ಶ್ಲೋಕದಲ್ಲಿ ಹೇಳಿದ. ಯಾವುದು ವಸ್ತು ಯತ್ ಸತ್ವಂ ವಿಭೂತಿಮತ್ ಅಂದರೆ ಅಲ್ಲಿ ಸಹಜವಾಗಿ ಬೇರೆ ಕಡೆ ಇಲ್ಲದಂಥ ಅಸಾಧಾರಣವಾದ ಶಕ್ತಿ ಎಲ್ಲಿ ನೀನು ಕಾಣ್ತೀಯೋ ಅದು ಶ್ರೀಮತ್ ಊರ್ಜಿತಂ, ಬಲ ಇರಬಹುದು, ಜ್ಞಾನ ಇರಬಹುದು,
ಯಾವುದೋ ಇರ್ಬೋದು, ಒಂದು ಸಹಜವಾಗಿ ಎಲ್ಲರಲ್ಲಿಯೂ ಕಾಣದಂಥ ಒಂದು ವಿಶೇಷ ಶಕ್ತಿಯನ್ನು ಒಂದು ವಸ್ತುವಿನಲ್ಲಿ ನೀನು ಕಂಡರೆ ಅಲ್ಲಿ ಆ ಶಕ್ತಿ ರೂಪವಾಗಿ ನಾನು ಆವಿಷ್ಟರಾಗಿದ್ದೇನೆ ಅಂತ ತಿಳ್ಕೋ ಅಂತ. ಇದು ವಿಭೂತಿಯ ಡೆಫಿನಿಷನನ್ನು ಸಮಷ್ಟಿಯಾಗಿ ಕೃಷ್ಣ ಹೇಳಿದ. ತತ್ತದೇವ ಅವಗಚ್ಛತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲಿ ಯಾವ ವಿಶಿಷ್ಟವಾದ ಶಕ್ತಿ ಇದೆಯೋ ಅಲ್ಲಿ ಆ ಶಕ್ತಿ ರೂಪದಿಂದ ನಾನು ಇದ್ದೇನೆ, ನನ್ನ ಸನ್ನಿಧಾನದಿಂದ ಆ ಶಕ್ತಿ ಬಂದಿದೆ ಅಂತ ಅರ್ಥ. ಹಾಗಾಗಿ ಎಲ್ಲಿ ವಿಶೇಷ ಶಕ್ತಿಯನ್ನು ನಾವು ಕಾಣ್ತೇವೆ ಅದನ್ನು ಆರಾಧಿಸಬೇಕು ಅಂತ. ಅದಕ್ಕೋಸ್ಕರ ಆ ಕೃಷ್ಣ ಹೇಳಿರತಕ್ಕಂಥ ವಿಭೂತಿಯ ಅನುಸಂಧಾನ ಹೇಗಿರಬೇಕು ನಮ್ಮ ನಿತ್ಯ ಜೀವನದಲ್ಲಿ ಅನ್ನೋದನ್ನು ವಿವರಿಸುವುದಕ್ಕೋಸ್ಕರ 40 ಪದ್ಯಗಳ ಈ ಸಂಧಿ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಆಹಿತವು, ಸಹಜ, ವಿಜಾತಿ, ಖಂಡ, ಅಖಂಡ ಬಗೆಗಳ ನರಿತು ಬುಧರಿಂದ ಅಂತ. ಭಗವಂತನ ವಿಭೂತಿಯನ್ನು 10 ವಿಧವಾಗಿ ಇಲ್ಲಿ ವಿಭಾಗ ಮಾಡ್ತಾರೆ. ಶ್ರೀ ತರುಣಿ ವಲ್ಲಭ. ಶ್ರೀ ತರುಣಿ ವಲ್ಲಭ ಅಂತಂದರೆ ಲಕ್ಷ್ಮೀ ವಲ್ಲಭ ಅಂತ ಎಲ್ಲರಿಗೂ ಅರ್ಥವಾಗತ್ತೆ. ಆದರೆ ಇಲ್ಲಿ ಅನೇಕ ನಿರ್ವಚನಗಳಿವೆ. ಶ್ರೀ ತರುಣಿ ವಲ್ಲಭ ಅಂತಂದರೆ ತರುಣಿಯಾದ ಲಕ್ಷ್ಮಿಯ ವಲ್ಲಭ. ವಾದಿರಾಜರು ಯುವಾಂ ಯುವಾನೌ ಸತತಂ ಯುವಯೋರ್ನವಯೋಧಿಕ ಅಂತ ಶ್ರೀ ಶ್ರೀ ಗುಣದರ್ಪಣದಲ್ಲಿ ಒಂದು ಮಾತು ಹೇಳ್ತಾರೆ. ನೀವಿಬ್ಬರೂ ತರುಣರು ಅಂತ. ಭಗವಂತ ಮತ್ತು ಲಕ್ಷ್ಮಿ ಇವರ ದಾಂಪತ್ಯ, ನೀವು ಯುವಾಂ ಯುವಾನೌ ಸತತಂ, ನೀವು ಯಾವಾಗಲೂ ಯುವಕರೇ, ನೀವು ವೃದ್ಧರಾಗುವುದು ಅಂತಿಲ್ಲ. ಅದನ್ನಲ್ಲಿ ತರುಣಿ ಅಂತಂದರು. ಸತತಂ ಯುವಾನೌ. ಆಮೇಲೆ ಇನ್ನೊಂದು ವಿಚಿತ್ರ ಏನು ಅಂದರೆ ಯುವಯೋರ್ನ ವಯೋಧಿಕ ಅಂತ. ಅದರಲ್ಲಿ ಗಂಡನಿಗೆ ವಯಸ್ಸು ಹೆಚ್ಚು ಹೆಂಡತಿಗೆ ವಯಸ್ಸು ಹೆಚ್ಚು ಅಂತ ಕೇಳಿದರೆ ನಿಮ್ಮ ಮಟ್ಟಿಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಬ್ಬರು ಅನಾದಿನಿತ್ಯ. ಯಾರು ಹೆಂಡತಿ ವಯಸ್ಸು ಜಾಸ್ತಿಯೋ ಗಂಡನಿಗೆ ಜಾಸ್ತಿಯೋ ಅಂದರೆ ವಯೋಧಿಕನಾದವ ಗಂಡ ಅನ್ನೋದು ಸಾಮಾನ್ಯವಾದ ಲೋಕರೂಢಿ. ನಿಮಗೆ ಅದು ಅಪವಾದ ಅಂದರು. ನಿಮ್ಮಲ್ಲಿ ವಯೋಧಿಕನಾದವ ಯಾರು ಅಂದರೆ ಭಗವಂತನಿಗೆ ಲಕ್ಷ್ಮಿಗಿಂತ ಹೆಚ್ಚು ವಯಸ್ಸಾಯಿತು ಅಂತ ಹೇಳುವಾಗಿಲ್ಲ. ಯಾಕೆಂದರೆ ಇಬ್ಬರು ಅನಾದಿ ತತ್ವಗಳು. ಯಾವುದೋ ಒಂದು ಮೊದಲು ಇದ್ದು ಅನಂತರ ಬಂದಿದ್ದರೆ ವಯಸ್ಸಿನ ತಾರತಮ್ಯ. ಹಾಗಾಗಿ ನಿಮ್ಮಲ್ಲಿ ವಯಸ್ಸಿನ ತಾರತಮ್ಯ ಇಲ್ಲ ಮತ್ತು ನಿಮ್ಮಲ್ಲಿ ಬಾಲ್ಯ ಮುಪ್ಪು ಅನ್ನತಕ್ಕಂಥ ವಯಸ್ಸಿನ ಪರಿಣಾಮವೂ ಇಲ್ಲ. ವಯಸ್ಸಿನ ತಾರತಮ್ಯವೂ ಇಲ್ಲ, ವಯಸ್ಸಿನ ಪರಿಣಾಮವೂ ಇಲ್ಲ ಅಂತ. ಹಾಗಾಗಿ ಶ್ರೀ ತರುಣಿ ಅಂತ. ಅವಳು ನಿತ್ಯ ಮುಕ್ತಳು, ಅವಳು ನಿತ್ಯ ಯುವತಿ ಅಂತ. ಹುಟ್ಟಿದವರಿಗೆ ತಾನೇ ಸಾವಿನ ಮಧ್ಯದಲ್ಲಿ ಬಾಲ್ಯ, ಯೌವನ, ಮುಪ್ಪು ಅನ್ನತಕ್ಕಂಥ ಪ್ರಭೇದಗಳು. ಇದು ಊರ್ಮಿಗಳು ಅಂತ ಹೇಳ್ತಾರೆ. ಇವು ವಿಕಾರಗಳು ಅಂತ, ಷಡ್ವಿಕಾರಗಳು ಅಂತ. ಷಡ್ವಿಕಾರಗಳಿರುವುದು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಷಡ್ಭಾವ ವಿಕಾರಗಳು. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅಂತ. ಹುಟ್ಟು ಸುರುವಿನದ್ದು, ಸಾವು ಕೊನೆಯದ್ದು. ಅದರ ಮಧ್ಯದಲ್ಲಿ ಈ ವಿಕಾರಗಳು. ಯಾರಿಗೆ ಹುಟ್ಟು ಸಾವುಗಳಿಲ್ಲವೋ ಅವರಿಗೆ ಮುಪ್ಪೂ ಇಲ್ಲ. ನ ತತ್ರ ತ್ವಂ ನ ಜರಯಾ ವಿಭೇತಿ ಅಂತ ಕಠೋಪನಿಷತ್ನಲ್ಲಿ ನಚಿಕೇತ ಒಂದು ಮಾತು ಹೇಳುವಾಗ, ವೈಕುಂಠದಲ್ಲಿ ಅಥವಾ ಮುಕ್ತ ಸ್ಥಾನದಲ್ಲಿ ಮುಪ್ಪು ಇಲ್ಲ. ಯಾಕೆಂದರೆ ನಿನ್ನ ಕಾಟ ಇಲ್ಲ ಅಲ್ಲಿ ಅಂತ. ಸಾವು ಇದ್ದರೆ ಮುಪ್ಪು, ಸಾವು ಇಲ್ಲದೇ ಇದ್ದರೆ ಮುಪ್ಪು ಅನ್ನೋದು ಇಲ್ಲ. ಮುಪ್ಪು ಮತ್ತು ಸಾವು ಜೊತೆಯಾಗಿರತಕ್ಕಂಥವುಗಳು ಅಂತ. ಹಾಗಾಗಿ ಲಕ್ಷ್ಮಿ ನಿತ್ಯ ಮುಕ್ತಳಾದದ್ದರಿಂದ ನಿತ್ಯ ತರುಣಿ ಅಂತ. ಭಗವಂತ ನಿತ್ಯ ತರುಣ. ತರುಣಿ, ತರುಣ ಅನ್ನೋ ಶಬ್ದದ ಅರ್ಥ ಏನು ಅಂದರೆ ಅದು ಆ ಶಬ್ದದ ಅರ್ಥ. ತರುಣ ಅಂದರೆ ಯುವಕ ಅಂತ ಅರ್ಥ ಅಂತ ಹೇಳ್ತಾರೆ. ಹೌದು, ತರುಣಿ ಅನ್ನುವ ಶಬ್ದ ಅದರ ಎಟಿಮೊಲಾಜಿಕಲ್ ಮೀನಿಂಗ್ ಏನು ಗೊತ್ತೋ, ತರತೀತಿ ತರುಣ ಅಂತ. ತರತೀತಿ ತರುಣ, ಪುಲ್ಲಿಂಗ ಆದರೆ ತರುಣ, ಸ್ತ್ರೀಲಿಂಗ ಆದರೆ ತರುಣಿ ಅಂತ. ಅಂದರೆ ಎಂಥ ಸಮಸ್ಯೆ ಜೀವನದಲ್ಲಿ ಬಂದರೂ ಅದನ್ನು, ಎಂಥ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿದರೂ ಅದನ್ನು ಈಜಿ ದಾಟಬಲ್ಲ ತಾಕತ್ತುಳ್ಳವ ಅಂತ ಅರ್ಥ ತರುಣ ಅಂದರೆ. ಸಾಮಾನ್ಯವಾಗಿ ತರುಣ ಅಂತಂದರೆ ಸಮಸ್ಯೆ ಬಂದಾಗ ಕಂಗೆಡದವ ಅಂತ. ಚಿಕ್ಕ ಮಕ್ಕಳಿಗೆ ಸಮಸ್ಯೆಯನ್ನು ಪರಿಹರಿಸುವ ತಾಕತ್ತಿಲ್ಲ. ವಯಸ್ಸಾದ ಮೇಲೆ ಸಮಸ್ಯೆ ಪರಿಹರಿಸುವ ಧೈರ್ಯ ಹೊರಟು ಹೋಗುತ್ತೆ. ಈ ತಾರುಣ್ಯದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂಥ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಆ ಆತ್ಮವಿಶ್ವಾಸ. ತರುಣ ಅಂದರೆ ನಿಜವಾಗಿ ಆತ್ಮವಿಶ್ವಾಸ ಉಳ್ಳವನು ಅಂತ ಅರ್ಥ. ಅದು ಆ ಯೌವನಕ್ಕೆ ಸಹಜವಾದಂಥದ್ದು. ಆದ್ದರಿಂದ ತರುಣ, ತರುಣಿ ಅಂತಾರೆ. ಶ್ರೀ ತರುಣಿ ವಲ್ಲಭ. ಶ್ರೀ ಲಕ್ಷ್ಮಿ ಸದಾ ತರುಣಿ ಅಂತ. ತರುಣಿ ಅಂತ ಅನ್ನುವುದಕ್ಕೆ ಇನ್ನೊಂದು ರೀತಿಯಿಂದ ನಾವು ಅರ್ಥವನ್ನು ಮಾಡಬಹುದು.
ತರು ಅಂತಂದರೆ ಮರ ಅಂತ ನಮಗೆ ಗೊತ್ತಿದೆ. ಯಾಕೆ ಅಂದರೆ ಅದು ತರತಿ ಅಂದರೆ ಔನ್ನತ್ಯವನ್ನು ಏರುವಂಥದ್ದು ಅಂತ. ಔನ್ನತ್ಯವನ್ನು ಏರುವುದು, ಎತ್ತರಕ್ಕೆ ಹೋಗುವಂಥದ್ದು. ತರಣ ಅಂದರೆ ಬರೇ ನದಿ ದಾಟುವುದಲ್ಲ, ಸಮಸ್ಯೆಯನ್ನು ದಾಟಿ ಎತ್ತರಕ್ಕೆ ಹೋಗುವುದು. ಅದರಿಂದ ತರು ಅಂದರೆ ಉನ್ನತ ಅನ್ನುವ ಅರ್ಥ ಇದೆ. ಉನ್ನತವಾದ. ಣ ಅಂದರೆ ಆನಂದ. ಅದು ನಮಗೆ ಈ ಹಿಂದೆಯೂ ಅನೇಕ ಸಂದರ್ಭಗಳಲ್ಲಿ ಬಂದಿದೆ. ಶ್ರೇಷ್ಠವಾದ ಪರಿಪೂರ್ಣವಾದ ಆನಂದ ಉಳ್ಳವಳು ತರುಣಿ. ಭಗವಂತ ತರುಣ, ಯಾಕೆಂದರೆ ಅವನು ಅತ್ಯಂತ ಸರ್ವಶ್ರೇಷ್ಠವಾದ ಅನಂತವಾದ ಆನಂದ ಉಳ್ಳವನು. ಅವಳು ಅನಂತವಾದ ಅಲ್ಲದೇ ಇದ್ದರೂ ಕೂಡ ಉಳಿದ ಎಲ್ಲ ಜೀವರಿಗಿಂತ ಮಿಗಿಲಾದ ಕೋಟಿಪಟ್ಟು, ಬ್ರಹ್ಮಾದಿಗಳಿಗಿಂತಲೂ ಕೋಟಿಪಟ್ಟು ಮಿಗಿಲಾದ ಆನಂದ ಉಳ್ಳವಳು. ಆದ್ದರಿಂದ ಅವಳನ್ನು ತರುಣಿ ಅಂತಾರೆ. ಅಂಥ ತರುಣಿಗೆ ಇವನು ವಲ್ಲಭ. ವಲ್ಲಭ ಅಂದರೆ ಏನು ಗೊತ್ತೋ? ವಲ್ಲಭ ಅಂದರೆ ಗಂಡ ಅಂತ ಅನ್ನೋದನ್ನು ಎಲ್ಲರೂ ಹೇಳ್ತಾರೆ. ವಲ್ಲಭ ಅಂದರೆ ಗಂಡ ಅಂತ. ವಲ್ಲಭ ಅನ್ನುವ ಶಬ್ದಕ್ಕೆ ಗಂಡ ಅಂತ ಅರ್ಥ ಅಲ್ಲ. ವಲ್ಲಭ ಅಂದರೆ ಕಾಪಾಡುವವನು ಅಂತ, ಪ್ರೊಟೆಕ್ಟ್ ಮಾಡುವವನು, ಮುಚ್ಚಿ ಕಾಪಾಡುವವನು ಅಂತ. ವಲ್ಲ ಸಂವರಣೆ ಅಂತ, ಮುಚ್ಚಿ ಕಾಪಾಡುವವನು ಅಂತ. ಆಕೆಯ ಮಾನರಕ್ಷಕ ಅನ್ನುವ ಒಂದು ಅರ್ಥವನ್ನು ವಲ್ಲಭ ಶಬ್ದ ಒಳಗೊಂಡಿದೆ. ಹೀಗೆ ಲಕ್ಷ್ಮಿಯನ್ನು ತಾನು ತನ್ನ ತೊಡೆಯಲ್ಲಿ ಇಟ್ಟುಕೊಂಡು ಅಷ್ಟೇ ಅಲ್ಲ, ತನ್ನ ಎದೆಯಲ್ಲಿ ಮುಚ್ಚಿಕೊಂಡು ರಕ್ಷಿಸುವವನು. ಅವನು ಶ್ರೀವತ್ಸ ಅಂತ ಹೆಸರು ಅವನಿಗೆ. ಪುಣ್ಯಕ್ಕೆ ಅವನ ಹೆಂಡತಿಯನ್ನು ತಲೆಯಲ್ಲಿ ಒಂದು ಇಟ್ಟುಕೊಳ್ಳಿಲ್ಲ, ಎದೆಯಲ್ಲಿ ಇಟ್ಟುಕೊಂಡಿದ್ದಾನೆ, ತೊಡೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಹೀಗೆ ಎಲ್ಲ ವಿಧದಿಂದ ಲಕ್ಷ್ಮಿಯನ್ನು ತನ್ನ ಒಳಗೆ ಅಂತರ್ಭಾವಗೊಳಿಸಿ ರಕ್ಷಿಸುವವನು ವಲ್ಲಭ ಅಂತ. ತತ್ವವನ್ನು ವಲ್ಲಭ ಅಂದರೆ ರಕ್ಷಿಸುವವನು ಅಂತ ಅರ್ಥ ಆಯಿತು. ಇದು ಭಗವಂತನ ಬೇರೆ ಬೇರೆ ಹೆಸರುಗಳೂ ಹೌದು. ಶ್ರೀ ಅನ್ನುವುದು ಭಗವಂತನ ಒಂದು ಹೆಸರು. ತಾವಾ ಏತರಃ ಶೀರ್ಷನ್ ಶ್ರಿಯಶ್ರಿತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ಅಂತ. ನಮ್ಮ ತಲೆಯಲ್ಲಿ ಪಂಚರೂಪದಿಂದ ಭಗವಂತನು ಶ್ರಿತನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಶ್ರೀ ಅಂತ ಹೆಸರು ಅಂತ ಐತರೇಯ ಉಪನಿಷತ್ತು ಹೇಳುತ್ತೆ. ಪಂಚರೂಪದಿಂದ ಎಲ್ಲಿ? ಕಣ್ಣಿನಲ್ಲಿ, ಮೂಗಿನಲ್ಲಿ, ಬಾಯಿಯಲ್ಲಿ, ಕಿವಿಯಲ್ಲಿ ಮತ್ತು ಮನಸ್ಸಿನಲ್ಲಿ. ಈ ಪಂಚೇಂದ್ರಿಯಗಳಲ್ಲಿ ಪಂಚರೂಪದಿಂದ ಇರುವುದರಿಂದ ಆಶ್ರಿತನಾಗಿ, ಶಿರಸ್ಸಿನಲ್ಲಿ ಆಶ್ರಿತನಾಗಿ ನಮಗೆ ಜ್ಞಾನವನ್ನು ಕೊಡುವುದರಿಂದ ಭಗವಂತ ಶ್ರೀ ಅಂತ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಐತರೇಯ ಉಪನಿಷತ್ನಲ್ಲಿ ಆ ನಿರ್ವಚನವನ್ನು ಹೇಳಿದ್ದಾರೆ. ಅವನು ಶ್ರೀ ಮತ್ತು ತರುಣಿ, ಎಲ್ಲವನ್ನೂ ತರತಿ, ಎಲ್ಲವನ್ನೂ ಮೀರಿದ, ಎಲ್ಲವನ್ನೂ ಮೀರಿ ನಿಂತ ಸರ್ವೋತ್ತಮವಾದಂಥ ಆನಂದ ಸ್ವರೂಪ ಮತ್ತು ಅಂಥ ಶ್ರೇಷ್ಠವಾದ ಆನಂದವನ್ನು ಕೊಡುವವನು. ಅದರಿಂದ ಅವನು ತರುಣಿ ಮತ್ತು ಅವನು ಎಲ್ಲರಿಗೂ ವಲ್ಲಭ. ಲಕ್ಷ್ಮಿಗೆ ಮಾತ್ರ ಅಲ್ಲ, ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿಟ್ಟು ಕಾಪಾಡುವವ. ಅಷ್ಟೇ ಅಲ್ಲ, ವಲ್ಲಭ ಅನ್ನುವುದಕ್ಕೆ ಇನ್ನೂ ಅನೇಕ ವಿಶಿಷ್ಟ ಅರ್ಥಗಳಿವೆ. ವಲ್ಲ ಅನ್ನುವಂಥ ಧಾತುವಿಗೆ ಅರ್ಥ ಸಂವರಣ ಅಂತ. ಅಂದರೆ ಭಗವಂತ ವಲ್ಲ ಅಂದರೆ ಯಾವಾಗಲೂ ಮುಚ್ಚಿಕೊಂಡಿರುವವನು. ಅದನ್ನೇ ತಿರೋಹಿತ ವಿಭೂತಿ ಅಂತ ಹೇಳಿದವಲ್ಲ. ಒಳಗಿನಿಂದ ಜೀವದ ಒಳಗೆ ಅಡಗಿ ತನ್ನನ್ನು ಮುಚ್ಚಿಕೊಂಡು ಭಾ ಅಂದರೆ ಕಾಣಿಸಿಕೊಳ್ಳುವವನು. ಅವನು ಮೊದಲು ನೇರವಾಗಿ ಕಾಣಿಸಿಕೊಳ್ಳುವುದಿಲ್ಲ. ದೇಹದ ಒಳಗೆ, ಜೀವಸ್ವರೂಪದ ಒಳಗೆ ತನ್ನನ್ನು ತಾನು ಮುಚ್ಚಿಕೊಂಡು ಕಾಣಿಸಿಕೊಳ್ಳುವವನು. ಆದ್ದರಿಂದ ಅವನನ್ನು ವಲ್ಲಭ ಅಂತಾರೆ. ಆಮೇಲೆ ವಲ್ಲ ಅಂತಂದರೆ ವತ್, ವಾ ಅಂತಂದರೆ ವತ್ ಅನ್ನುವ ಶಬ್ದ ಬಲ. ಬಲವನ್ನು ಸ್ವೀಕಾರ ಮಾಡಿದವರು ಬಲ್ಲರು ಅಥವಾ ವಲ್ಲರು. ಬಲ್ಲ ಅಂತಂದರೆ ಬಲಸ್ವರೂಪರಾಗಿರ್ತಕ್ಕಂಥ ವಾಯುದೇವರು ಅಂತ ಅರ್ಥ. ಆ ವಾಯುದೇವರಲ್ಲಿ ಭಾತಿ, ಬೆಳಗುವವನು. ವಾಯು ಪ್ರತೀಕದಲ್ಲಿ, ವಾಯುವು ಮುಖ್ಯ ಧಿಯ, ಹಾಗಾಗಿ ವಾಯು ಪ್ರತೀಕದಲ್ಲಿ ಕಾಣಿಸಿಕೊಳ್ಳುವವನು. ಆದ್ದರಿಂದ ವಲ್ಲಭ. ಹೀಗೆ ಭಗವಂತ ಶ್ರೀತರುಣಿ ವಲ್ಲಭನೂ ಹೌದು, ಭಗವಂತ ಶ್ರೀಯೂ ಹೌದು, ಭಗವಂತ ತರುಣನೂ ಹೌದು, ಭಗವಂತ ತರುಣಿಯೂ ಹೌದು, ಭಗವಂತ ವಲ್ಲಭನೂ ಹೌದು. ಅಂಥ ಭಗವಂತನ ಪರಮ ವಿಭೂತಿ ರೂಪವ ಕಂಡಲ್ಲಿ ಅಂಥ ಭಗವಂತನ ವಿಶಿಷ್ಟವಾದ ವಿಭೂತಿ ರೂಪ. ಆ ವಿಭೂತಿ ರೂಪ ಅದು ಒಂದು ಕಡೆ ಕಂಡದ್ದು ನಿಕೃಷ್ಟ, ಒಂದು ಕಡೆ ಕಂಡದ್ದು ಶ್ರೇಷ್ಠ ಅಂತ ಇಲ್ಲ ಅಂತ ಅನ್ನುವುದಕ್ಕೋಸ್ಕರ ಪರಮ ಅಂತಂದ್ರು. ಎಲ್ಲಿ ಕಂಡರೂ ಕೂಡ ಅದು ಶ್ರೇಷ್ಠವೇ. ಭಗವಂತನ ವಿಭೂತಿ ಒಂದು ಕಡೆ ಕಮ್ಮಿಯಾಗಿ ಅಭಿವ್ಯಕ್ತ ಆಗಿರಬಹುದು, ಆದರೆ ಆ ಭಗವಂತನ ರೂಪ ಕನಿಷ್ಠ ಅಲ್ಲ.
ಎಲ್ಲ ಕಡೆಯೂ ಕೂಡ ಶ್ರೇಷ್ಠವಾದ ಭಗವಂತನ ವಿಭೂತಿ ರೂಪವನ್ನು ಕಾಣಬೇಕು. ಕಂಡಲ್ಲಿ ಎಲ್ಲಿ ವಿಭೂತಿ ಕಂಡಿತೋ ಅಲ್ಲಿ ಈ ಥರದಿ ಚಿಂತಿಸುತ್ತಾ, ಅಂದರೆ ಮುಂದೆ ವಿಭೂತಿಗಳಲ್ಲಿ ಯಾವ ರೀತಿಯ ಚಿಂತನೆ ಮಾಡಬೇಕು, 10 ವಿಧವಾದ ವಿಭೂತಿಗಳನ್ನು ಹೇಳ್ತಾರೆ, ಅದನ್ನು ಚಿಂತನೆ ಮಾಡಬೇಕು ಅಂತ. ಈ ಥರದಿ ಅಂದರೆ ಮುಂದೆ ಹೇಳುವ ರೀತಿಯಲ್ಲಿ ಒಂದು ಕಡೆ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕಂಡ್ರೆ ಈ 10 ವಿಧವಾದ ವಿಭೂತಿಯಲ್ಲಿ ಇದು ಯಾವುದು ಅಂತ ಯೋಚಿಸಬೇಕು. ಯೋಚಿಸಿ 10ರಲ್ಲಿ ಯಾವುದಲ್ಲಿ ಅಂತರ್ಭಾವ ಅಂತ ತಿಳ್ಕೊಂಡು ಆ ವಿಭೂತಿಯನ್ನು ನಾವು ಗೌರವದಿಂದ ಕಾಣಬೇಕು ಅಂತ, ಉಪಾಸನೆ ಮಾಡಬೇಕು ಅಂತ ಅರ್ಥ. ಈ ಥರದಿ ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ ಅಂತ, ಮನಸ್ಸಿನಲ್ಲಿ ಭಗವಂತನ ವಿಭೂತಿಯನ್ನು ಚಿಂತನೆ ಮಾಡು. ಆ ವಿಭೂತಿಗೆ ಅಧಿಷ್ಠಾನವಾಗಿರತಕ್ಕಂಥ ವ್ಯಕ್ತಿಯನ್ನೋ ವಸ್ತುವನ್ನೋ ಬಹಳ ಆದರದಿಂದ ನೋಡು. ಎಷ್ಟು ಬಗೆಯ ವಿಭೂತಿಗಳು ಅಂದರೆ ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಆಹಿತ, ಸಹಜ, ವಿಜಾತಿ, ಖಂಡ, ಅಖಂಡ ಅಂತ 10 ವಿಧವಾಗಿರತಕ್ಕಂಥ ವಿಭೂತಿಗಳು ಇವೆ ಅಂತಂದರು. ಅಂದರೆ ವಿಭೂತಿ ಇದು 10 ವಿಧವಾಗಿರತಕ್ಕಂಥ ಪ್ರತೀಕಗಳು. ಈಗ ಭಗವಂತನ ಪ್ರತೀಕವನ್ನು ಶಾಸ್ತ್ರಗಳಲ್ಲಿ, ಭಾಗವತದಲ್ಲಿ, ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಭಗವಂತನ ಪ್ರತೀಕಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಪ್ರತೀಕ 2 ವಿಧ, ಒಂದು ಜಡ ಪ್ರತೀಕ ಮತ್ತು ಚೇತನ ಪ್ರತೀಕ ಅಂತ. ಅದು 2 ಮುಖ್ಯವಾಗಿರತಕ್ಕಂಥ, ಅಥವಾ ಚರ ಪ್ರತೀಕ, ಅಚರ ಪ್ರತೀಕ ಅಂತ 2 ವಿಧವಾದ ಪ್ರತೀಕಗಳು, ಮತ್ತು ಆಂತರಂಗ ಪ್ರತೀಕ, ಬಹಿರಂಗ ಪ್ರತೀಕ ಅಂತ 2 ವಿಧ. ಒಳಗೆ ಇರತಕ್ಕ ಪ್ರತೀಕ ಅಂದರೆ ಮನಸ್ಸಿನಲ್ಲಿ ಧ್ಯಾನ ಮಾಡುವಾಗ ಕಾಣುವ ಪ್ರತೀಕ, ಮತ್ತು ಹೊರಗಿನಿಂದ ನಾವು ನೋಡ್ತಕ್ಕಂಥ ನಾನಾ ಬಗೆಯ ಪ್ರತೀಕಗಳು. ಅಂತರಂಗ ಪ್ರತೀಕ, ಬಹಿರಂಗ ಪ್ರತೀಕ, ಅಥವಾ ಚೇತನ ಪ್ರತೀಕ, ಜಡ ಪ್ರತೀಕ, ಇದು ಒಂದು ಬಗೆಯ 2 ವಿಧ. ಅಥವಾ ಚರ ಪ್ರತೀಕ, ಅಚರ ಪ್ರತೀಕ ಅಂತ, ಚಲಿಸುವ ಪ್ರತಿಮೆಗಳು, ಚಲಿಸದ ಪ್ರತಿಮೆಗಳು ಅಂತ. ಆ ಅಚರ ಪ್ರತೀಕದಲ್ಲಿ 2 ವಿಧ, ಜಡ ಪ್ರತೀಕ, ಚೇತನ ಪ್ರತೀಕ ಅಂತ. ಚಲಿಸದ ಪ್ರತೀಕಗಳಲ್ಲಿ ಜಡವಾದ ಕಲ್ಲು ಮುಂತಾದವುಗಳು ಇವೆ, ಮರ ಮುಂತಾದವುಗಳು ಇವೆ. ಅದರಿಂದ ಅಚರದಲ್ಲಿ ಪುನಃ 2 ವಿಧ, ಅದು ಚೇತನ ಮತ್ತು ಜಡ ಪ್ರತೀಕ ಅಂತ. ಜಡ ಪ್ರತೀಕವನ್ನು 8 ಬಗೆಯಿಂದ ಶಾಸ್ತ್ರದಲ್ಲಿ, ಭಾಗವತದಲ್ಲಿ ಹೇಳಿದ್ದಾರೆ. ಜಡ ಪ್ರತೀಕ 8 ವಿಧ. ಹೇಗೆ ಅಂದರೆ, ಒಂದು ಶೈಲಿ, ಅಂದರೆ ಕಲ್ಲಿನಿಂದ ಮಾಡಿರ್ತಕ್ಕಂಥ ಪ್ರತಿಮೆ, ಶಾಲೆಗ್ರಾಮ ಇತ್ಯಾದಿ. ಆಮೇಲೆ ದಾರುಮಯಿ, ಮರದಿಂದ ಕೆತ್ತಿ ಮಾಡಿರ್ತಕ್ಕಂಥ ಪ್ರತಿಮೆ, ಇದೆಲ್ಲವೂ ಜಡ ಪ್ರತೀಕ. ಕಲ್ಲಿನಿಂದ ಮಾಡಿದ್ದು, ಮರದಿಂದ ಮಾಡಿದ್ದು. ಆಮೇಲೆ ಲೌಹಿ, ಪಂಚಲೋಹದಿಂದ ಮಾಡಿದ್ದು, ಹೆಚ್ಚಾಗಿ ಪೂಜೆಗಳಲ್ಲಿ ಬಳಸ್ತಕ್ಕಂಥದ್ದು. ದೇವಾಲಯಗಳಲ್ಲಿ ಹೆಚ್ಚಾಗಿ ಕಲ್ಲಿನದ್ದು ಅಥವಾ ಪಂಚಲೋಹದ್ದು ವಿಗ್ರಹ ಇರುತ್ತೆ, ವಿರಳವಾಗಿ ಮರದ ವಿಗ್ರಹ ಇರುತ್ತೆ. ನಮ್ಮ ಊರಿನಲ್ಲಿ, ನಮ್ಮ ಮನೆಯ ಸಮೀಪ ಒಂದು ಮಹಾಕಾಳಿ ದೇವಸ್ಥಾನ ಇದೆ. ಅಲ್ಲಿ ಇರತಕ್ಕಂಥ ಮಹಾಕಾಳಿ ವಿಗ್ರಹ ಅದು ಮರದ್ದು, ಬಹಳ ವಿರಳವಾಗಿ ಮರದ್ದಿರುತ್ತದೆ. ಯಾಕೆಂದರೆ ಇದು ಕೂಡ ಪುರಿಯಲ್ಲಿ ಜಗನ್ನಾಥನ ವಿಗ್ರಹ ಅದು ಮರದ್ದು, ಆದರೆ ಬಹಳ ವಿರಳವಾಗಿ, ಯಾಕೆಂದರೆ ಅದು ಬೇಗ ಹಾಳಾಗತ್ತೆ ಮರದ ವಿಗ್ರಹ. ಅದರಿಂದ ಕಲ್ಲಿನದ್ದೋ ಪಂಚಲೋಹದ್ದೋ ಆದರೆ ಬಹಳ ಕಾಲ ಬಾಳಿಕೆ ಬರ್ತದೆ, ಅದರಿಂದ ಮರದ್ದು ಮಾಡೋದು ಕಡಿಮೆ. ಆದರೆ ಇದೆ ಶೈಲಿ, ಕಲ್ಲಿನ ವಿಗ್ರಹ, ದಾರುಮಯಿ, ಮರದ ವಿಗ್ರಹ, ಲೌಹಿ, ಪಂಚಲೋಹದ ವಿಗ್ರಹ. ಆಮೇಲೆ ಲೇಪ್ಯ ಅಂದರೆ ಪೇಂಟಿಂಗ್, ಕ್ಯಾಲೆಂಡರ್ನಲ್ಲಿ ಅಲ್ಲದು, ಬಣ್ಣದಿಂದ ಬಿಡಿಸಿದ ವಿಗ್ರಹ. ಆಮೇಲೆ ಲೇಖ್ಯ ಅಂದರೆ ರಂಗೋಲೆಯಿಂದ ಅಥವಾ ಪೆನ್ಸಿಲ್ನಿಂದ, ಪೆನ್ನಿನಿಂದ ಬಿಡಿಸಿರತಕ್ಕಂಥ ಲೈನ್ ಡ್ರಾಯಿಂಗ್ ಮಾಡಿರೋದು, ಅದರಲ್ಲಿ ಬಣ್ಣ ಇಲ್ಲ, ಬಣ್ಣದ ಪೇಂಟಿಂಗು ಮತ್ತು ರೇಖೆಯಿಂದ ಮಂಡಲಗಳನ್ನು ನಾವು ಆರಾಧನೆಗೋಸ್ಕರ ಬಳಸ್ತಕ್ಕಂಥ ಮಂಡಲಗಳು. ಆಮೇಲೆ ಸೈಕತಿ ಅಂದರೆ ಮಣ್ಣಿನಿಂದ ಮಾಡಿದಂಥ ವಿಗ್ರಹ. ಅದನ್ನು ಸಾಮಾನ್ಯವಾಗಿ ವಿಶೇಷ ದಿನಗಳಲ್ಲಿ ಪೂಜೆ ಮಾಡುವಾಗ, ಕೃಷ್ಣಾಷ್ಟಮಿಯ ದಿವಸ ಕೃಷ್ಣನ ವಿಗ್ರಹವನ್ನು, ಯಶೋದೆಯ ವಿಗ್ರಹವನ್ನು, ನಂದಗೋಪನ ವಿಗ್ರಹವನ್ನು, ವಸುದೇವ ದೇವಕಿಯರ ವಿಗ್ರಹವನ್ನು ಮಾಡುವ ಕ್ರಮ ಉಂಟು. ಸಾಮಾನ್ಯವಾಗಿ ನಮ್ಮಲ್ಲಿ ಮಾಡುವುದಿಲ್ಲ, ದೇವರ ಎದುರು ಅದನ್ನು ಅರ್ಘ್ಯ ಕೊಡ್ತೇವೆ, ಪ್ರತ್ಯೇಕ ವಿಗ್ರಹ ಮಾಡುವುದಿಲ್ಲ. ಇಲ್ಲದಿದ್ದರೆ ಕೆಲವೊಮ್ಮೆ ಕೃಷ್ಣಾಷ್ಟಮಿಯ ದಿವಸ ಕೃಷ್ಣನ ವಿಗ್ರಹ ಮಣ್ಣಿನಿಂದ ಮಾಡ್ತಾರೆ. ಯಾಕೆಂದರೆ ಅದನ್ನು ಒಂದೇ ದಿವಸ ಅರ್ಚನೆ ಮಾಡಿ ವಿಸರ್ಜನೆ ಮಾಡುವುದರಿಂದ ಮಣ್ಣಿನಿಂದ ಮಾಡ್ತಾರೆ. ಆಮೇಲೆ ನವರಾತ್ರಿಯ ಸಮಯದಲ್ಲಿ ಸರಸ್ವತಿಯ ವಿಗ್ರಹವನ್ನು ಮಾಡಿ ಆರಾಧನೆ ಮಾಡತಕ್ಕಂಥ ಪದ್ಧತಿ. ನಮ್ಮಲ್ಲಿ ಪುಸ್ತಕಕ್ಕೆ ಪೂಜೆ ಮಾಡುವುದು, ಪ್ರತ್ಯೇಕ ವಿಗ್ರಹ ಮಾಡುವುದಿಲ್ಲ. ಕೆಲವು ಕಡೆ ಸರಸ್ವತಿಯ ವಿಗ್ರಹ. ಚೌತಿಯಲ್ಲಿ ಗಣಪತಿಯ ವಿಗ್ರಹ ಅಂತೂ ಮಣ್ಣಿನಲ್ಲಿ ಮಾಡುವುದು ಸಾರ್ವತ್ರಿಕವಾಗಿರುವಂಥದ್ದು. ಹೀಗೆ ಮಣ್ಣಿನ ವಿಗ್ರಹ, ಶಿಲೆಯ ವಿಗ್ರಹ, ಮರದ ವಿಗ್ರಹ,
ಲೋಹದ ವಿಗ್ರಹ, ಪೇಂಟಿಂಗು, ಆಮೇಲೆ ಗೆರೆ ಎಳೆದು ಮಂಡಲಗಳನ್ನು ಮಾಡಿದಂಥದ್ದು ಮತ್ತು ಮಣ್ಣಿನದ್ದು. ಆಮೇಲೆ ಮನೋಮಯಿ, ಮನಸ್ಸಿನಲ್ಲಿ ನಾವು ಒಳಗಿನಿಂದ ಬಿಡಿಸಿದ ವಿಗ್ರಹ, ಮನಸ್ಸಿನ ಕುಂಚದಿಂದ ಬಿಡಿಸಿದಂಥ ಚಿತ್ರ, ಅದು ಜಡವೇ. ಆಮೇಲೆ ಮನೋಮಯಿ, ಮಣಿಮಯಿ, ನವರತ್ನಗಳಿಂದ, ವಜ್ರ ವೈಡೂರ್ಯ ಮಣಿಗಳಿಂದ ಭಗವಂತನನ್ನು ಕಳೆದದ್ದು. ನಮ್ಮಲ್ಲಿ ಇಂಥ ರತ್ನಗಳಿಂದ ಭಗವಂತನ ವಿಗ್ರಹ ಕೆತ್ತಿದ್ದು ಬಹಳ ವಿರಳ. ಅಂಥ ವಿಗ್ರಹಗಳನ್ನು ನೋಡ್ಲಿಕ್ಕೆ ಸಿಗುವುದು ಸಾಮಾನ್ಯವಾಗಿ ಸೋದೆ ಮಠದಲ್ಲಿ ಪಚ್ಚೆ ವಿಠಲ ಅಂತ ವಿಠಲನ ವಿಗ್ರಹ ಒಂದು ಪಚ್ಚೆಮಣಿಯಂದಿದೆ. ಮತ್ತು ಜೈನರಲ್ಲಿ ಬಹಳ ಪ್ರಚುರವಾಗಿದೆ. ಅವರು ತೀರ್ಥಂಕರರನ್ನು ನವರತ್ನಗಳಲ್ಲಿ ಕೆತ್ತಿ ಮೂಡುಬಿದಿರೆಯಲ್ಲಿ ಎಲ್ಲ 24 ತೀರ್ಥಂಕರರದ್ದು ನವರತ್ನಗಳಿಂದ ಕೆತ್ತಿ ಕಳೆದ ವಿಗ್ರಹ ಇದೆ ಅಂತ ಅನ್ನುವಂಥ ಕಥೆ ಮಾತ್ರ ನಾನು ಕೇಳಿದ್ದೇನೆ. ಯಾಕೆಂದರೆ ಜೈನರಲ್ಲದವರಿಗೆ ಅದನ್ನು ಅವರು ತೋರಿಸುವುದಿಲ್ಲ. ಆದರೆ ಮೂಡುಬಿದಿರೆಯದ್ದು ನಾನು ನೋಡಿಲ್ಲ. ಶ್ರವಣಬೆಳಗೊಳದಲ್ಲಿ ಇದೆ. ಶ್ರವಣಬೆಳಗೊಳದಲ್ಲಿ 24 ತೀರ್ಥಂಕರರ ನವರತ್ನಮಯವಾಗಿರತಕ್ಕಂಥ ರತ್ನಗಳಿಂದ ಕಳೆದ ವಿಗ್ರಹ ಇದೆ. ಆ ಶ್ರವಣಬೆಳಗೊಳದ ಸ್ವಾಮಿ ಅವರಿಗೇನೋ ಒಂದು ವಿಶೇಷ ಅಭಿಮಾನದಿಂದ ಅದಕ್ಕೆ ಸ್ವಾಮಿಗಳ ಹತ್ರ ಒಂದು ಬೀಗದ ಕೈ, ಆಮೇಲೆ ಅಧಿಕಾರಿಗಳ ಹತ್ರ ಒಂದು ಪೂಜೆಯವರ ಹತ್ರ 3 ಜನರ ಸಹಮತಿಯಿಂದ ತೆಗಿಬೇಕದು. ಜೈನರಲ್ಲದವ್ರ ಮುಂದೆ ಆ 3 ಜನ ಒಟ್ಟಿಗೆ ಸೇರಿ ಬೀಗವೇ ತೆಗೆಯೋದಿಲ್ಲ. ಅವ್ರು ಯಾರಾದ್ರು ನೋಡಬೇಕು ಅಂದರೆ ಅದು ಬೀಗದಿಗೆ ಅವ್ರ ಹತ್ರ ಇದೆ ಅಂತ ಇವ್ರು ಹೇಳ್ತಾರೆ, ಇವ್ರ ಹತ್ರ ಇದೆ ಅಂತ ಅವ್ರು ಹೇಳ್ತಾರೆ. 3 ಜನರು ಸೇರಿ ಬೀಗ ತೆಗೆದು ಆ ಪಚ್ಚೆ, ನೀಲ, ಕೆಂಪು, ನಾನಾ ವಿಧವಾದ ರತ್ನಗಳಿಂದ ಮಾಡಿದ 24 ತೀರ್ಥಂಕರರ ವಿಗ್ರಹವನ್ನು ನನಗೆ ತೋರಿಸಿದ್ರು ಶ್ರವಣಬೆಳಗೊಳದ ಸ್ವಾಮಿ, ಅವರ ಜೈನ ಸ್ವಾಮಿ. ಹಾಗೆ ಅದು ನಮಗೆ ಇಲ್ಲಿ ಪ್ರಖ್ಯಾತವಾಗಿರತಕ್ಕಂಥದ್ದು ವಾದರಾಜರ ಪಚ್ಚೆ ವಿಠಲ ವಿಗ್ರಹ ಮಾತ್ರ. ಆದರೆ ಆ ಪಚ್ಚೆ ವಿಠಲನ ವಿಗ್ರಹವೂ ಕೂಡ ಈಗ ಇರುವಂಥದ್ದು ವಾದಿರಾಜರ ಕಾಲದ ಪಚ್ಚೆ ವಿಠಲನ ವಿಗ್ರಹ ಹೌದೋ ಅಲ್ಲೋ ಅನ್ನುವುದು ವಿವಾದಗ್ರಸ್ತವಾಗಿದೆ. ಯಾಕೆಂದರೆ ಅದು ಶುದ್ಧವಾದ ಪಚ್ಚೆಮಣಿಯ ವಿಗ್ರಹ ಅಲ್ಲ ಅಂತ ಇತ್ತೀಚೆಗೆ ಶೋಧನೆ ಮಾಡಿದಂಥ ರತ್ನ ಪರೀಕ್ಷಾ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ ಶುದ್ಧ ವಿಗ್ರಹ ಎಲ್ಲಿಗೆ ಹೋಗಿದೆಯೋ ಗೊತ್ತಿಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಅದೇನೇ ಇರಲಿ, ನಮಗೆ ಬೇಕಾಗಿರುವಂತಹದ್ದು ಈ ರೀತಿ 8 ಬಗೆಯ ವಿಗ್ರಹಗಳನ್ನು ಪ್ರಾಚೀನರು ಪ್ರತೀಕವಾಗಿ ಆರಾಧನೆಗೆ ಬಳಸ್ತಿದ್ರು ಅಂತ. ಅದರಲ್ಲಿ 7 ಬಹಿರಂಗ, 1 ಮನೋಮಯಿ ಅಂತರಂಗ, 8 ಜಡ ಪ್ರತೀಕಗಳು. ಹೀಗೆ ಅಷ್ಟವಿಧ ಪ್ರತಿಮಾ ಅಷ್ಟವಿಧಾ ಸ್ಮೃತ, ಇದು 8 ಬಗೆಯ ಪ್ರತೀಕಗಳು. ಆಮೇಲೆ ಚರವಾದಂಥ ಪ್ರತೀಕ ಅಂತಂದರೆ ಎಲ್ಲವೂ ಬಂತು. ಅಚರವಾದ ಪ್ರತೀಕಗಳಲ್ಲಿ ಇದು ಜಡವಾದದ್ದು. ಅಚರವಾದ ಚೇತನ ಪ್ರತೀಕ ಅಂತಂದರೆ ವನಸ್ಪತಿಗಳು, ಮರಗಳಲ್ಲಿ ಅಶ್ವತ್ಥಕ್ಕೆ ಪೂಜೆ ಮಾಡ್ತೇವೆ, ತುಳಸಿಗೆ ಪೂಜೆ ಮಾಡ್ತೇವೆ, ನೆಲ್ಲಿಯ ಮರಕ್ಕೆ ಪೂಜೆ ಮಾಡ್ತೇವೆ. ಇದೆಲ್ಲ ಅಚರವಾದ ಚೇತನ ಪ್ರತಿಮೆ. ಆಮೇಲೆ ಚರವಾಗಿರ್ತಕ್ಕಂಥದ್ದರಲ್ಲಿ ಪ್ರಾಣಿಗಳು, ಮನುಷ್ಯರು ಎಲ್ಲವೂ ಬಂತು. ಪ್ರಾಣಿಗಳಲ್ಲಿ ಹಸುವಿಗೆ ಪೂಜೆ ಮಾಡ್ತೇವೆ, ಗೋಪೂಜೆ, ಅದು ಚರ ಪ್ರತಿಮೆ. ಇನ್ನು ಒಬ್ಬ ಜ್ಞಾನಿ, ಇದನ್ನು ಈ ಚರ ಅಚರ ಪ್ರತಿಮೆಗಳನ್ನು ಭಾಗವತದಲ್ಲಿ 11 ಪ್ರತೀಕಗಳನ್ನು ಹೇಳಿದ್ದಾರೆ. ಅದು ಯಾವುದಂದರೆ ಸೂರ್ಯೋ ಅಗ್ನಿ ಬ್ರಾಹ್ಮಣಾ ಗಾವ ವೈಷ್ಣವ ಖಂ ಮರುಜ್ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾಪದಾನಿ ಮೇ ಅಂತ ಉದ್ಧವನಿಗೆ ಕೃಷ್ಣ ಹೇಳಿದಂಥ ಉದ್ಧವ ಗೀತೆಯಲ್ಲಿ ಬಂದ ಶ್ಲೋಕ ಇದು. ಒಂದು ಭಗವಂತನ ಪ್ರತೀಕ ಸೂರ್ಯ ಅಂತಂದ್ರು, ಸೂರ್ಯ. 2ನೇ ಪ್ರತೀಕ ಅಗ್ನಿ. ಇದೆಲ್ಲವೂ ಸೂರ್ಯನಲ್ಲಿ ನಾವು ಗಾಯತ್ರಿ ಜಪ ಮಾಡುವಾಗ ಸೂರ್ಯ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡ್ತೇವೆ. ಯಾವುದಾದರೂ ಹೋಮ ಹವನ ಅಗ್ನಿಹೋತ್ರ ಮಾಡುವಾಗ ಅಗ್ನಿ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತೇವೆ. ಇದು 2. 3ನೇದ್ದು ಬ್ರಾಹ್ಮಣಾಹ, ಬ್ರಹ್ಮಜ್ಞಾನಿ. ಯಾರು ಜ್ಞಾನಿಯೋ ಅವನು ಭಗವಂತನ ಪ್ರತೀಕ ಅಂತಂದ್ರು. ಜ್ಞಾನೀತು ಆತ್ಮೈವ ಮೇಮತಂ ಅಂತ ಗೀತೆಯಲ್ಲಿ ಹೇಳ್ತಾನೆ. ಭಗವಂತನ ಜ್ಞಾನಿಗಳು ಭಗವಂತನ ಪ್ರತೀಕ, ಅವರನ್ನು ಆರಾಧಿಸುವುದು. ಹೇಗೆ ಆರಾಧಿಸಬೇಕು ಅನ್ನೋದನ್ನು ಮುಂದೆ ಹೇಳ್ತಾರೆ. ಇದು ಪ್ರತೀಕಗಳು. ಒಂದು ಸೂರ್ಯ, ಒಂದು ಅಗ್ನಿ, 3ನೇದ್ದು ಬ್ರಹ್ಮಜ್ಞಾನಿಗಳು, ವಿಶೇಷವಾಗಿ ಭಗವಂತನ ಬಗ್ಗೆ ಅರಿತ ಶಾಸ್ತ್ರಜ್ಞರಾದ ವಿದ್ವಾಂಸರು. ಅದರಲ್ಲಿಯೂ ಬ್ರಾಹ್ಮಣ ಅಂದರೆ ಭಗವದ್ ಅಪರೋಕ್ಷ ಜ್ಞಾನಿಗಳು ಅನ್ನೋದು ಮುಖ್ಯ ಅರ್ಥ. ಕಡೆಗೆ ಅಪರೋಕ್ಷ ಜ್ಞಾನಿಗಳು ಸಿಗದೇ ಇದ್ರೆ ಜ್ಞಾನಿಗಳು ಅಂತ ಅನ್ನುವ ಅರ್ಥದಲ್ಲಿ ಅದು ಸೀಮಿತ. ಯಾಕೆಂದರೆ ಮೌನಂಚ ಅಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ಅಂದರೆ, ಮೌನಂ ಅಂತಂದರೆ ಮನನ,
ಶಾಸ್ತ್ರದ ನಿರಂತರ ಮನನ ಅಂದರೆ ಪರೋಕ್ಷ ಜ್ಞಾನ, ಅದರ ಮೂಲಕ ಅಮೌನಂ ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆದು ಅಥ ಬ್ರಾಹ್ಮಣ, ಅನಂತರ ಬ್ರಾಹ್ಮಣ ಶಬ್ದವಾಚ್ಯರಾಗ್ತಾನೆ ಅಂತ. ಶಾಸ್ತ್ರದ ಜ್ಞಾನದಿಂದ ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ಅವನು ನಿಜವಾದ ಬ್ರಾಹ್ಮಣ ಶಬ್ದವಾಚ್ಯನಾಗ್ತಾನೆ ಅಂತ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳಿರೋದು. ಅದರಿಂದ ಬ್ರಾಹ್ಮಣ ಅಂದರೆ ಅಪರೋಕ್ಷ ಜ್ಞಾನಿಗಳು ಅನ್ನೋದು ಮುಖ್ಯವಾದ ಅರ್ಥ. ಕಡೆ ಅಪರೋಕ್ಷ ಜ್ಞಾನ ಆಗುವ ಯೋಗ್ಯತೆ ಉಳ್ಳವರು, ಕಡೆ ಜ್ಞಾನಿಗಳು, ಸಾಮಾನ್ಯವಾಗಿ ಶಾಸ್ತ್ರಜ್ಞರು. ಮೂರನೇ ಪ್ರತೀಕ ಸೂರ್ಯೋ ಅಗ್ನಿ ಬ್ರಾಹ್ಮಣ, ನಾಲ್ಕನೇದು ಗಾವಹ, ಗೋವುಗಳು ಅಂತರು. ಆಮೇಲೆ ಐದನೇ ಪ್ರತೀಕ ವೈಷ್ಣವ, ಯಾರು ವಿಷ್ಣು ಭಕ್ತರೋ ಅವರನ್ನು ಭಗವಂತನ ಪ್ರತೀಕ ಅಂತ ಉಪಾಸನೆ ಮಾಡು. ಖಂ, ಆಕಾಶದಲ್ಲಿ ಭಗವಂತನ ಸನ್ನಿಧಾನ, ಹೃದಯಾಕಾಶ ಮುಖ್ಯವಾಗಿ. ಮರುತ್, ಗಾಳಿಯಲ್ಲಿ, ವಾಯುದೇವರಲ್ಲಿ ಮುಖ್ಯವಾಗಿ ನಾವು ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳೋದು ಭಗವಂತನನ್ನು. ಆಮೇಲೆ ಜಲಂ, ನೀರಿನಲ್ಲಿ, ಗಂಗಾದಿ ತೀರ್ಥಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತ ಗಂಗೆಯ ನೀರಿನ ರೂಪದಲ್ಲಿ ಗಂಗೆಯಲ್ಲಿ ಹರಿದು ಬರತಕ್ಕಂಥ ಶಕ್ತಿ ಅಂದರೆ ಭಗವಂತನದ್ದೇ ಶಕ್ತಿ ಅದು ಅಂತ ಈ ಮಂತ್ರವನ್ನು ಹೇಳಿ ಗಂಗಾ ಸ್ನಾನ ಮಾಡ್ತಿದ್ರು ಹಿಂದೆ. ಅಥವಾ ಮನೆಯಲ್ಲಿ ಸ್ನಾನ ಮಾಡುವಾಗಲೂ, ಬಾವಿಯ ನೀರು ಹೊಯ್ಕೊಳ್ಳುವಾಗಲೂ ಈ ಶ್ಲೋಕ ಹೇಳ್ತಿದ್ರು. ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಯೋಸವು ಸರ್ವಗತೋ ವಿಷ್ಣು, ಎಲ್ಲ ಕಡೆ ಇರತಕ್ಕಂಥ ಭಗವಂತ ದ್ರವರೂಪದಿಂದ ಗಂಗೆಯಲ್ಲೂ ಇದ್ದಾನೆ. ಅದರಿಂದ ನಾನು ನನ್ನ ತಲೆಗೆ ಭಗವಂತರನ್ನೇ ಹೊಯ್ಕೊಳ್ತಾ ಇದ್ದೇನೆ ಅಂತ ಹೇಳಿಕೊಂಡು ಕೊಡಪಾನದಿಂದ ನೀರು ತಲೆಗೆ ಹೊಯ್ಕೊಳ್ತಿದ್ರು. ಆಯಿತು. ವೈಷ್ಣವ ಖಂ ಮರುತು ಜಲಂ ಭೂಹು. ಇನ್ನೊಂದು ಭೂಮಿ ಭಗವಂತನ ಪ್ರತೀಕ. ಭೂಮಿ ಅಂದರೆ ಇಡೀ ಭೂಮಿ ಅಲ್ಲ. ಹೇಗೆ ಅಂದರೆ ನೀರು ಅಂತಂದರೆ ಗಂಗಾದಿ ತೀರ್ಥಗಳು ಅಂತ ಅರ್ಥವೋ ಹಾಗೆಯೇ ನೀರು ಅಂತಂದರೆ ಅಲ್ಲ, ಭೂಮಿ ಅಂತಂದರೆ ಭೂಮಿಯಲ್ಲಿ ಬಿಡಿಸಿರತಕ್ಕಂಥ ಮಂಡಲಗಳು. ಭೂಮಿಯಲ್ಲಿ ಚಕ್ರಾಬ್ಜ ಮಂಡಲ, ಭದ್ರಕ ಮಂಡಲ, ಷಡ್ಕೋಣ ಮಂಡಲಗಳು, ಏನು ನಾನಾ ವಿಧವಾಗಿರ್ತಕ್ಕಂಥ ಮಂಡಲಗಳನ್ನು ಬಿಡಿಸಿ ಅದರಲ್ಲಿ ಮಂಡಲದಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಆ ಭೂಮಿಯಲ್ಲಿ ಬಿಡಿಸಿರತಕ್ಕಂಥ ಮಂಡಲ ಅನ್ನೋದು ಭಗವಂತನ ಪ್ರತೀಕ. ಆಮೇಲೆ ಇದು ಇಲ್ಲಿಗೆ 9 ಆಯಿತು. 10ನೇದ್ದು ಯಾವುದು ಅಂದರೆ ಆತ್ಮ. ನನ್ನೊಳಗೆ ಬಿಂಬರೂಪನಾದ ಭಗವಂತ ಇದ್ದಾನೆ, ನಾನೇ ಭಗವಂತನ ಪ್ರತಿಮೆ. ಈ ದೇಹವೇ, ಈ ಶರೀರವೇ ಭಗವಂತನ ದೇಗುಲ, ಇದರೊಳಗೆ ಭಗವಂತ ಬಿಂಬರೂಪದಿಂದ ಇದ್ದಾನೆ. ಅದರಿಂದ ತನ್ನ ಶರೀರವನ್ನೇ ಭಗವಂತನ ಗುಡಿ ಮತ್ತು ಅದರಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡುವಂಥದ್ದು ಮತ್ತೊಂದು. ಆಮೇಲೆ ಸರ್ವಭೂತಾನಿ, ಸಮಸ್ತ ಪ್ರಾಣಿಗಳಲ್ಲಿ, ಸಮಸ್ತ ಜೀವರಾಶಿಯಲ್ಲಿ ಭಗವಂತನನ್ನು ಕಾಣುವುದು. ಇದು 11 ಪ್ರತೀಕಗಳು. ಮೇ ಪೂಜಾಪದಾನಿ ಅಂತಂದರು. ಹಾಗಾದರೆ ಇವುಗಳನ್ನು ಪೂಜೆ ಮಾಡಬೇಕು ದಿನಾಲು. ಹೇಗೆ ಪೂಜೆ ಮಾಡೋದು? ಹಾಗಾದರೆ ಸೂರ್ಯನ ಪೂಜೆಗೆ ನೀವು ಹೇಳಿದರೆ ಗಾಯತ್ರಿ ಜಪ, ಅಗ್ನಿ ಪೂಜೆಗೆ ಪುರೋಹಿತರಿದ್ದಾರೆ, ಹೋಮ ಮಾಡ್ತಾರೆ. ಬ್ರಾಹ್ಮಣರನ್ನು ಪೂಜೆ ಮಾಡೋದಾಗ ಒಂದು ಪೀಠದಲ್ಲಿ ಕೂಡಿಸಿ ಅವ್ರನ್ನ, ಆಮೇಲೆ ಆಗಮಾರ್ಥಂತು ದೇವಾನಾಂ ಘಂಟಾನಾದ ಮಾಡಿ, ಆಮೇಲೆ ಅವರಿಗೆ ತುಳಸಿ ಅರ್ಚನೆ ಮಾಡಿ ಮಂಗಳಾರತಿ ಎತ್ತಬೇಕು. ಏನು ಮಾಡಬೇಕು? ಅವರನ್ನು ಪೂಜೆ ಮಾಡೋದು ಅಂದರೆ ಏನು? ಭಗವಂತನ ಬೇರೆ ಬೇರೆ ಪ್ರತೀಕಗಳಲ್ಲಿ ಬೇರೆ ಬೇರೆ ಥರದ ಪೂಜೆ ಅಂತಂದರು. ಸೂರ್ಯ ಪ್ರತೀಕದಲ್ಲಿ ಪೂಜೆ ಅಂದರೆ ಸೂರ್ಯೇತು ವಿದ್ಯೆಯಾತ್ರಯ್ಯ, ಸೂರ್ಯಾಂತರ್ಗತನಾಗಿರತಕ್ಕಂಥ ನಾರಾಯಣನನ್ನು ವೇದ ಮಂತ್ರದಿಂದ ಆರಾಧನೆ ಮಾಡುವುದೇ ಸೂರ್ಯಾರಾಧನೆ ಅಂತಂದು. ಅಂದರೆ ಮುಖ್ಯವಾಗಿ ವೇದ ಮಂತ್ರ ಅಂದರೆ ವೇದ ಮಾತಾ ಆಗಿರತಕ್ಕಂಥ ಗಾಯತ್ರಿ ಜಪವೇ ಸೂರ್ಯನಲ್ಲಿರತಕ್ಕ ಭಗವಂತನ ಪೂಜೆ. ಅದಕ್ಕೆ ಪ್ರತ್ಯೇಕ ಪೂಜೆ ಇಲ್ಲ. ಆಮೇಲೆ ಹವಿಷ ಅಗ್ನೌ ಯಜೇತಮಾಂ, ಅಗ್ನಿಯಲ್ಲಿ ಪೂಜೆ ಮಾಡುವಾಗ ಅಗ್ನಿಯಂತರ್ಗತನಾದಂಥ ನಾರಾಯಣನಿಗೆ ಹವಿಸ್ಸನ್ನು ಅರ್ಪಿಸುವುದೇ ಅಗ್ನಿಗತನಾದಂಥ ನಾರಾಯಣನ ಪೂಜೆ. ಬ್ರಾಹ್ಮಣಾಹ, ಬ್ರಾಹ್ಮಣರನ್ನು ಬಂದರೆ ಪೀಠದಲ್ಲಿ ಕೂಡಿಸಿ ಅವರಿಗೂ ಪೀಠ ಪೂಜೆ, ಆವರಣ ಪೂಜೆ ಮಾಡಿ ಅರ್ಘ್ಯವಾದ್ಯಾದಿಗಳನ್ನು ಕೊಟ್ಟು ಆಮೇಲೆ ಪಂಚಾಮೃತ ತಲೆಗೆ ಹೊಯ್ದು ಪೂಜೆ ಮಾಡಬೇಕು. ಹೇಗೆ ಅಂದರೆ ಅಲ್ಲ, ಬ್ರಾಹ್ಮಣೇ ಬಂಧು ಸತ್ಕೃತ್ಯ. ಅವನಲ್ಲಿ, ಬ್ರಾಹ್ಮಣನಲ್ಲಿ ಅವನನ್ನು ನೋಡಿದಾಗ ಅಲ್ಲಲ್ಲ, ಆತಿಥ್ಯೇನ, ಬ್ರಾಹ್ಮಣ ಅಲ್ಲ, ಆತಿಥ್ಯೇನತು ವಿಪ್ರಾಗ್ರಿಯೆ ಅಂತ. ಬ್ರಾಹ್ಮಣ ಒಬ್ಬ ಬಂದಾಗ ಮನೆಗೆ ಅವನನ್ನು ತುಂಬ ಪ್ರೀತಿಯಿಂದ ಆತಿಥ್ಯ ಮಾಡುವನು. ಅವನಿಗೆ ಬಂದಾಗ ಒಳ್ಳೆಯ ಮಾತನ್ನಾಡಿ ಸತ್ಕರಿಸು, ಅವನಿಗೆ ಬಾಯಾರಿಕೆ ಕೊಡು, ಉಣ್ಣಲಿಕ್ಕೆ ಕೊಡು, ಅವನಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವನು ಸಂತೋಷವಾಗಿ, ಮನೆಗೆ ಬಂದ ಅತಿಥಿ ಸಂತೋಷವಾಗಿ ತೆರಳುವಂತೆ ಅವನನ್ನು ಚೆನ್ನಾಗಿ ಆತಿಥ್ಯ ಮಾಡು. ಅದೇ ಬ್ರಾಹ್ಮಣನಲ್ಲಿರತಕ್ಕಂಥ ಭಗವಂತನ ಪೂಜೆ. ಅವನಿಗೆ ಮತ್ತು ಪಂಚಾಮೃತಾಭಿಷೇಕ ಅರ್ಘ್ಯವಾದ್ಯಾದಿಗಳಲ್ಲ. ಅವನಲ್ಲಿ ಆತಿಥ್ಯೇನತು ವಿಪ್ರಾಗ್ರಿಯೇ. ಗೋಷ್ಠೇ ಗಾಹ ಯವಸಾದಿನ. ಗೋಪೂಜೆ ಮಾಡೋದು ಅಂದರೆ ಏನು? ಅದನ್ನು ಕಟ್ಟಿ ಹಾಕಬೇಕು, ಕಟ್ಟಿ ಹಾಕಿ ಅದಕ್ಕೆ ಪುನಃ ಅಭಿಷೇಕ ಮಾಡಿ ಮಂಗಳಾರತಿ ಎತ್ತಬೇಕು. ಅಲ್ಲ ಅಂದ್ರೆ ಗೋಷ್ಠೇ ಗಾಹ ಯವಸಾದಿನ, ಚಂದ ಮಾಡಿ ಸಾಕು. ಅದಕ್ಕೆ ಹುಲ್ಲು ಅಕ್ಕಚ್ಚಿ ಕೊಡು. ಅದು ಹಸಿದಾಗ ಬೇಕಾದಂಥ ಅದನ್ನು ಸುಮ್ಮನೆ ಹಾಲು ಹಿಂಡೋದು
ಹಾಲು ಕೊಡ್ತಾ ಇರುವಾಗ ಹುಲ್ಲು ಹಾಕೋದು, ಹಿಂಡಿ ಹಾಕೋದು, ಬತ್ತಿದ ತಕ್ಷಣ ಹಾಲು ಅದಕ್ಕೆ ಹಿಂಡಿಯೂ ಇಲ್ಲ ಹುಲ್ಲು ಇಲ್ಲ ಅಂತ ಮಾಡಬೇಡ. ಅದಕ್ಕೆ ಚೆನ್ನಾಗಿ ಬೆಳಗಾತ ಎದ್ದು ಪ್ರೀತಿಯಿಂದ ಹುಲ್ಲು ತಿನ್ನಿಸು. ಅದು ಗೋವಿನೊಳಗಿರತಕ್ಕ ಭಗವಂತನ ಪೂಜೆ ಎಂದರು. ಯವಸಾದಿನ, ಯವಸ ಅಂದರೆ ಹುಲ್ಲು. ಗೋಷ್ಠೇಗಾಹ ಯವಸಾದಿನ. ಆಮೇಲೆ ವೈಷ್ಣವೇ ಬಂಧು ಸತ್ಕೃತ್ಯ. ಒಬ್ಬ ವೈಷ್ಣವ ಬಂದರೆ ಅವನನ್ನು ಪರಕೀಯ ಅಂತ ನೋಡಬೇಡ, ಆತ್ಮೀಯ ಬಂಧು. ವೈಷ್ಣವಾಹ ಮಮ ಬಾಂಧವಾಹ ಅಂತ. ಎಲ್ಲ ವೈಷ್ಣವರು ನನ್ನ ಬಂಧುಗಳು ಅಂತ ಅವರನ್ನು ಬಾಂಧವ್ಯದ ಪ್ರೇಮದಿಂದ ಪ್ರೀತಿಸುವ ವೈಷ್ಣವರನ್ನು, ಅದೇ ವೈಷ್ಣವರಲ್ಲಿರತಕ್ಕಂಥ ಭಗವಂತನ ಪೂಜೆ. ಆಮೇಲೆ ಖಂ, ಆಕಾಶದಲ್ಲಿ ಭಗವಂತನ ಪೂಜೆ ಅಂದರೆ ಹೃದಯ ಖೇ ಧ್ಯಾನ ನಿಷ್ಠಯ. ಹೃದಯಾಕಾಶದಲ್ಲಿ, ಹೃದಯದ ಒಳಗಿರತಕ್ಕಂಥ ಆಕಾಶದಲ್ಲಿ ಭಗವಂತನಿದ್ದಾನೆ. ಆ ಭಗವಂತನ ರೂಪವನ್ನು ಧ್ಯಾನದಲ್ಲಿ ಕಾಣು. ಅದೇ ಹೃದಯದಲ್ಲಿ ಭಗವಂತನ, ಆಕಾಶದಲ್ಲಿ ಭಗವಂತನ ಪೂಜೆ. ಆಮೇಲೆ ಮರುತ್, ವಾಯವು ಮುಖ್ಯ ಧಿಯ ಅಂತಂದರು. ವಾಯುದೇವರು ಭಗವಂತನ ಮುಖ್ಯ ಪ್ರತೀಕ. ಆ ಪ್ರತೀಕದಲ್ಲಿ ಸದಾ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಪ್ರಾಣಾಂತರ್ಗತನಾದ ಭಗವಂತನ ಉಪಾಸನೆ ಮಾಡು. ಅದು ವಾಯು ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಆಮೇಲೆ ಜಲಂ ತೋಯೇ ದ್ರವ್ಯೈ ತೋಯ ಪುರಸ್ಕೃತೈ. ನೀರಿನಲ್ಲಿ ಭಗವಂತನ ಆರಾಧನೆ ಅಂದರೆ ಗಂಗಾ ನದಿಯ ತರಕ್ಕೆ ಹೋಗಿ ಅಲ್ಲಿ ಭಗವಂತನ ಆರಾಧನೆ ಮಾಡೋದು ಏನು ಅಂದರೆ ಬೊಗಸೆ ನೀರನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದೇ ಭಗವಂತನ ಆರಾಧನೆ. ಗಂಗೆಯ ನೀರನ್ನು ತಗೊಂಡು ಗಂಗೆಗೆ ಚೆಲ್ಲು, ಇದು ನಿನಗೆ ಅರ್ಘ್ಯ, ನೀನು ಸ್ವೀಕಾರ ಮಾಡುವಂಥ ಭಗವಂತನಿಗೆ ಅರ್ಘ್ಯ ನೀಡುವುದೇ ಆ ನೀರಿನ ಮೂಲಕ ಭಗವಂತನಿಗೆ, ನೀರಿನಲ್ಲಿರ್ತಕ್ಕ ಭಗವಂತನಿಗೆ ಪೂಜೆ. ಆಮೇಲೆ ಸ್ಥಂಡಿಲೆ ಮಂತ್ರ ಹೃದಯ ಈಹಿ. ಭೂಮಿಯಲ್ಲಿ ಭಗವಂತನ ಪೂಜೆ ಅಂದರೆ ಸ್ಥಂಡಿಲ ಅಂದರೆ ಯಜ್ಞಕುಂಡ ಒಂದು, ಮತ್ತೊಂದು ಸ್ಥಂಡಿಲ ಅಂತಂದರೆ ಮಂಡಲ. ಯಾವುದೇ ಮಂಡಲಗಳನ್ನು ಬರೆದು ಆ ಮಂಡಲದಲ್ಲಿ ಭಗವಂತನನ್ನು ಮಂತ್ರ ಹೃದಯೈಹಿ. ಹೃದಯ ಅಂತಂದರೆ ನಮಃ ಶಬ್ದ ಅಂತ ಅರ್ಥ. ತಂತ್ರಶಾಸ್ತ್ರದಲ್ಲಿ ಹೃದಯ ಅಂತ ಅನ್ನೋದಕ್ಕೆ ನಮಃ ಅಂತ ಅರ್ಥ. ಆದ್ದರಿಂದ ನಮಃ ಶಬ್ದದಿಂದ ಕೂಡಿರತಕ್ಕಂಥ ಮಂತ್ರ ಹೃದಯ ಅಂದರೆ ಕೇಶವಾಯ ನಮಃ, ನಾರಾಯಣಾಯ ನಮಃ. ಯಾಕೆ ಹೇಳಿದರು ಅಂತಂದರೆ ಅಗ್ನಿ ಪ್ರತೀಕದಲ್ಲಿ ಪೂಜೆ ಮಾಡುವಾಗ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಡಲಿಕ್ಕಿಲ್ಲ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಮಾಡಬೇಕು. ಸ್ಥಂಡಿಲದಲ್ಲಿ ಪೂಜೆ ಮಾಡುವಾಗ ಕೇಶವಾಯ ಸ್ವಾಹ ಅಂತ ಹೇಳಬಾರದು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಹೀಗೆ ಮಂತ್ರ ಹೃದಯ ಅಂತಂದರೆ ನಮಃ ಶಬ್ದದಿಂದ ಕೂಡಿದ ಚತುರ್ಥ್ಯಂತವಾದ ನಾಮಗಳು ಅಂತ ಅರ್ಥ. ಇದು ಸ್ಥಂಡಿಲದಲ್ಲಿ ಪೂಜೆ. ಆಮೇಲೆ ಭೋಗೈಹಿ ಆತ್ಮಾನಮಾತ್ಮನಿ. ನಿನ್ನೊಳಗಿರ್ತಕ್ಕ ಭಗವಂತನನ್ನು ಪೂಜೆ ಮಾಡೋದು ಅಂತಂದರೆ ಏನು ಅಂದರೆ ಈ ಶರೀರವನ್ನು ಚೆನ್ನಾಗಿ ಸ್ವಚ್ಛವಾಗಿ ಮಿಂದು ಚೆನ್ನಾಗಿ ಇಟ್ಟುಕೋ, ನಿರ್ಮಲವಾಗಿ ಇಟ್ಟುಕೋ. ಒಳ್ಳೆಯ ಸ್ವಚ್ಛವಾದ ಮಡಿಮಡಿಯಾದ ಬಟ್ಟೆಯನ್ನು ಉಡು, ಒಳ್ಳೆಯ ಶುದ್ಧವಾದ ಸ್ವಚ್ಛವಾದ ರುಚಿಯಾದ ಆಹಾರವನ್ನು ತಿನ್ನು. ಈ ದೇಹಕ್ಕೆ ಬೇಕಾದ ಭೋಗವನ್ನು ಒದಗಿಸುವುದುಂಟಲ್ಲ, ಅದು ದೇಹದೊಳಗಿರ್ತಕ್ಕ ಭಗವಂತನ ಆರಾಧನೆ ಅಂತ ತಿಳ್ಕೊಂಡು ಮಾಡು. ಭೋಗೈಹಿ ಆತ್ಮಾನಮಾತ್ಮನಿ. ಆಮೇಲೆ ಸರ್ವಭೂತೇಷು ಚಾತ್ಮಾನಂ ಸಮತ್ವೇನ ಯಜೇತಮಾಂ. ಸರ್ವಭೂತಗಳಲ್ಲಿ ಭಗವಂತನನ್ನು ಕಾಣುವುದು ಅಂದರೆ ಏನು? ಎಲ್ಲ ಪ್ರಾಣಿಗಳನ್ನು ಮರವನ್ನು ತಂದು ಪೀಠದಲ್ಲಿಟ್ಟು ಪೂಜೆ ಮಾಡುವುದಲ್ಲ. ಮತ್ತೆ ಸರ್ವಭೂತೇಷು ಸಮತ್ವೇನ ಯಜೇತಮಾಂ. ಪ್ರತಿಯೊಂದು ಪ್ರಾಣಿಯನ್ನು ನೋಡುವಾಗಲೂ ಇದನ್ನೇ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಇದೆಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ವಿಭೂತಿಯ ಉಪಾಸನೆಯ ಮುಖಗಳು. ಅದನ್ನು ಇವರು ಹೇಗೆ ಹೇಳ್ತಾರೆ ಅಂತ ನೋಡುವುದಕ್ಕೆ ನಾನು ಹಿನ್ನೆಲೆ ಕೊಟ್ಟದ್ದು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ಒಬ್ಬ ಜ್ಞಾನಿಯಾಗಿರತಕ್ಕಂಥ, ಆದ್ದರಿಂದಲೇ ವಿನೀತನಾದ ಒಬ್ಬ ಬ್ರಾಹ್ಮಣ, ಒಂದು ಹಸು, ಒಂದು ಆನೆ, ಒಂದು ನಾಯಿ, ನಾಯಿಯ ಮಾಂಸವನ್ನು ತಿನ್ನುವ ಒಬ್ಬ ಅನಾಗರಿಕ ಮನುಷ್ಯ. ಇವರು ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವುದು ಹೇಗೆ ಅಂದರೆ ಅವರೆಲ್ಲರೂ ಒಂದೇ ಅಂತ ತಿಳ್ಕೊಳ್ಳೋದಲ್ಲ, ಆದರೆ ಅವರೆಲ್ಲರಲ್ಲಿರ್ತಕ್ಕ ಭಗವಂತ ಏಕರೂಪ ಅಂತ ತಿಳ್ಕೊಳ್ಳದೆ ಸಮತ್ವೇನ ಯಜೇತಮಾಂ. ಅದನ್ನೇ ಬ್ರಾಹ್ಮಣಾ ಸಮದರ್ಶಿನಃ ಅಂತ. ನಾಯಿಯ ಒಳಗಿರತಕ್ಕ ಭಗವಂತನೂ ಬ್ರಾಹ್ಮಣನ ಒಳಗಿರತಕ್ಕ ಭಗವಂತನೂ ಒಬ್ಬನೇ, ವ್ಯತ್ಯಾಸ ಇಲ್ಲ. ಆದರೆ ನಾಯಿ ಮತ್ತು ಬ್ರಾಹ್ಮಣ ಒಬ್ಬನೇ ಅಲ್ಲ, ಅಧಿಷ್ಠಾನ ಬೇರೆ. ಆದರೆ ಒಳಗಿರ್ತಕ್ಕ ಭಗವಂತ ಒಬ್ಬನೇ. ಅಷ್ಟೇ ಅಲ್ಲ, ನಾಯಿ ಒಳಗಿರ್ತಕ್ಕ ಭಗವಂತನ ಶಕ್ತಿ ಕಮ್ಮಿ, ಬ್ರಾಹ್ಮಣನ ಒಳಗಿರ್ತಕ್ಕ ಭಗವಂತನ ಶಕ್ತಿ ಹೆಚ್ಚು ಅಂತಿಲ್ಲ. ಬ್ರಾಹ್ಮಣನ ಒಳಗಿರ್ತಕ್ಕ ಭಗವಂತ ಮಡಿ, ನಾಯಿಯ ಒಳಗಿರ್ತಕ್ಕ ಭಗವಂತ ಮೈಲಿಗೆ ಅಂತಲೂ ಇಲ್ಲ. ಅದು ಎಲ್ಲವೂ ಏಕರೂಪ. ಎಲ್ಲ ಕಡೆಯೂ ಅಧಿಷ್ಠಾನ ಭೇದದಿಂದ ಶಕ್ತಿಯ ಅಭಿವ್ಯಕ್ತಿಯಲ್ಲಿ ಹೆಚ್ಚು ಕಮ್ಮಿ ಇರಬಹುದು, ಅದು ಶುಚಿ ಅಶುಚಿ ಇರಬಹುದು. ಅದರ ಒಳಗಿರ್ತಕ್ಕ ಭಗವಂತ ನಿತ್ಯ ಪವಿತ್ರ, ನಿತ್ಯಪೂರ್ಣ ಮತ್ತು ಸದಾ ಸರ್ವದಾ ಸರ್ವತ್ರ ಏಕರೂಪ ಅಂತ ಉಪಾಸನೆ ಮಾಡು. ಇದೇ ಸರ್ವಭೂತಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕ ರೀತಿ ಅಂತ. ಹೀಗೆ ಭಗವಂತ ಉದ್ಧವನಿಗೆ ಪ್ರತೀಕೋಪಾಸನೆಯ ಉಪದೇಶವನ್ನು ಮಾಡುವಾಗ ಹೇಳಿರ್ತಕ್ಕಂಥ. ಇನ್ನೊಂದು ಕಡೆ ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ಅಂತ ಹೇಳ್ತಾರೆ. 3 ಥರದ ಪ್ರತೀಕಗಳು ಅಂತ ಒಂದು ಕಡೆ ಅದೇ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ದ್ರವ್ಯಲಿಂಗ, ಕ್ಷಿತಿಲಿಂಗ, ಆತ್ಮಲಿಂಗ ಅಂತ. ಲಿಂಗ ಅಂದರೆ ಪ್ರತೀಕ.
ಅದು ಈ 3 ಥರ ಅಂತ. ಒಂದು ಕ್ಷಿತಿ, ಭೂಮಿಯೇ ಲಿಂಗ, ಅದೇ ಕುಂಡ ಮತ್ತು ಸ್ಥಂಡಿಲ. ಆತ್ಮಲಿಂಗ ಅಂತಂದರೆ ಮನಸ್ಸಿನಲ್ಲೇ ಭಗವಂತನನ್ನು ಧ್ಯಾನ ಮಾಡುವಾಗ ಮಾನಸಲಿಂಗ. ಮತ್ತೊಂದು ದ್ರವ್ಯ. ದ್ರವ್ಯ ಅಂದರೆ ಎಲ್ಲವೂ ಬಂತು. ಮರದ್ದು ಆಗಬಹುದು, ಕಲ್ಲಿನದ್ದಾಗಬಹುದು, ಮಣ್ಣಿನದ್ದಾಗಬಹುದು, ಪಂಚಲೋಹದ್ದಾಗಬಹುದು, ಎಲ್ಲವೂ ದ್ರವ್ಯಲಿಂಗ. ಹೀಗೆ ದ್ರವ್ಯಲಿಂಗ, ಕ್ಷಿತಿಲಿಂಗ, ಆತ್ಮಲಿಂಗ ಅಂತ 3 ವಿಧವಾದ ಪ್ರತೀಕ ಅಂತ ಒಂದು ಕಡೆ, ಈ 11 ಪ್ರತೀಕ ಅಂತ ಒಂದು ಕಡೆ, ಚರ ಅಚರ, ಸ್ಥಾವರ ಜಂಗಮ, ಅಂತರಂಗ ಬಹಿರಂಗ ಪ್ರತೀಕ ಅಂತ ಹೀಗೆ ನಾನಾ ವಿಧವಾಗಿರತಕ್ಕಂತಹ ಪ್ರತೀಕದ ಉಪಾಸನೆಯನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದು ಎಲ್ಲವನ್ನೂ ಸಮಷ್ಟಿಯಾಗಿ ಇಟ್ಟುಕೊಂಡು ಅದನ್ನು ಬೇರೆ ಒಂದು ರೀತಿಯಿಂದ ಇಲ್ಲಿ ಹೇಳ್ತಾರೆ. ಹೇಗೆ ಕಾಣಬೇಕು ಅಂದರೆ ನೀತ 10 ವಿಧವಾದ ಪ್ರತೀಕ ಅಂತ ಹೇಳಿದರು. ಈಗ ಅಲ್ಲಿ ಭಾಗವತದಲ್ಲಿ, ಗೀತೆಯಲ್ಲಿ ಹೇಳಿದಂಥ ಎಲ್ಲ ಪ್ರತೀಕಗಳನ್ನು ಇವರು ಬೇರೆ ಒಂದು ರೀತಿಯಿಂದ ಹೇಳ್ತಾರೆ ನೋಡಿ. ಈಗ ನೀತ, ಸಾಧಾರಣ, ವಿಶೇಷ, ಇದರಲ್ಲಿ ಕೆಲವು ಒಟ್ಟಿಗಿದೆ, ಕೆಲವು ದೂರ ದೂರ ಇದೆ. ಅದನ್ನು ಒಟ್ಟಿಗೆ ಮಾಡಿಕೊಳ್ಳಬೇಕು. ಸಾಧಾರಣ, ವಿಶೇಷ ಅನ್ನೋದು ಜೊತೆ, ಆಮೇಲೆ ನೀತ ಅನ್ನೋದೊಂದು ಬೇರೆ ಇದೆ, ಅದರ ಜೊತೆ ಮುಂದೆ ಇದೆ ಸಹಜ ಅನ್ನೋದು ಅದರ ಜೊತೆ. ಸಹಜ ಮತ್ತು ನೀತ ಇವೆಲ್ಲ 10ರಲ್ಲಿ 5 ಗುಂಪು. ಇದು ನೀತ ಮತ್ತು ಸಹಜ ಒಂದು ಗುಂಪು, ಸಾಧಾರಣ ವಿಶೇಷ ಒಂದು ಗುಂಪು, ಸಜಾತಿ ಮತ್ತು ಅದರ ಜೊತೆಗೆ ಇಲ್ಲ ಮುಂದೆ ವಿಜಾತಿ ಇದೆ, ಅದು ಒಂದು ಗುಂಪು. ಸಜಾತಿ ವಿಜಾತಿ ಒಂದು, ನೈಜ ಆಹಿತ ಒಟ್ಟಿಗಿದೆ, ಅದು ಒಂದು ಗುಂಪು, ಮತ್ತು ಖಂಡ ಅಖಂಡ ಒಂದು ಗುಂಪು. ಹೀಗೆ 10 ಎರಡೆರಡು ಒಂದೊಂದು ಗುಂಪಾಗಿ, ಅಂದರೆ ಒಂದಕ್ಕೊಂದು ಸಂಬಂಧಪಟ್ಟದ್ದು. ಹೀಗೆ 10 ವಿಧವಾದ ವಿಭೂತಿಗಳನ್ನು ಅರಿತು, ಬಗೆಗಳನ್ನು ಅರಿತು, ಬುಧರಿಂದ ಅಂತ ಜ್ಞಾನಿಗಳಿಂದ, ಶಾಸ್ತ್ರಜ್ಞರಿಗೆ ಇದು ತಿಳಿಯುತ್ತೆ. ಯಾಕೆಂದರೆ ಬೇರೆ ಬೇರೆ ಶಾಸ್ತ್ರಗಳು ಇದನ್ನೆಲ್ಲ ಹೇಳಿದ್ದಾರೆ. ಅದನ್ನು ಎಲ್ಲವನ್ನು ಸಂಕಲನ ಮಾಡಿದಾಗ ಈ 10 ಬಗೆಯ ಪ್ರತೀಕಗಳು ಇದೆ ಎನ್ನುವುದು ಜ್ಞಾನಿಗಳಿಗೆ ಅರ್ಥವಾಗುತ್ತೆ. ಅದು ಯಾವುದು ಮೊದಲು ಇದರಲ್ಲಿ ಒಂದು ಗೊಂದಲ ಇದೆ, ಅದನ್ನು ಸ್ಪಷ್ಟಪಡಿಸಿಬಿಡ್ತೇನೆ. ನೈಜಾಹಿತ ಉಂಟಲ್ಲ, ನೈಜಾಹಿತ ಅನ್ನುವುದನ್ನು ನೈಜ ಮತ್ತು ಆಹಿತ ಅಂತ ಅದು 2 ಪದಗಳು. ಆದರೆ ಅನೇಕ ಮಂದಿ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಬರೆದವರು ನೈಜ ಮತ್ತು ಅಹಿತ ಅಂತ ಪದಚ್ಛೇದ ಮಾಡಿದ್ದಾರೆ. ಇದು ಹರಿಕಥಾಮೃತ ಸಾರಕ್ಕೆ ಸಮ್ಮತವಾದ ಅರ್ಥ ಅಲ್ಲ, ಯಾವ ಶಾಸ್ತ್ರಕ್ಕೂ ಸಮ್ಮತವಾದ ಅರ್ಥ ಅಲ್ಲ. ಅದು ತೀರಾ ಅಸಂಗತವಾದಂಥ, ತೆಗೆದು ಬಿಸಾಡಬೇಕಾದ ಅರ್ಥ. ಅಹಿತ ಅಂತ ಪದಚ್ಛೇದ ಮಾಡಿಕೊಂಡು ಬಹಳ ಅಸಂಗತವಾದ ಅರ್ಥಗಳನ್ನೆಲ್ಲ ಬರೀತಾರೆ. ಅಹಿತ ಅಂತ ಒಂದು ಪ್ರತೀಕವೇ ಇಲ್ಲ. ಭಗವಂತನ ಪ್ರತೀಕವನ್ನು ಅಹಿತ ಅಂತ ಕಲ್ಪನೆ ಮಾಡುವುದು ಕೂಡ ಅಸಹ್ಯ. ಆದ್ದರಿಂದ ಅದು ಅಹಿತ ಅಂತ ಅಲ್ಲ. ಅದಕ್ಕೆ ಅನುಗುಣವಾಗಿ ಮುಂದೆ ಇವರ ಒಂದು ಪ್ರಯೋಗ ಇದೆ, ಅದರಲ್ಲಿಯೂ ಅಹಿತ ಅಂತಲೇ ಪಾಠ ಇಟ್ಟುಕೊಂಡು ನೋಡಿ. ಮುಂದೆ 5ನೇ ಪದ್ಯದಲ್ಲಿ ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ, ಮೇಲ 500 ರೂಪವ ಧರಿಸಿ ಇಪ್ಪನು ಅಹಿತಾಚಲದಿ ಅಂತ. ಅಹಿತ ಅಂತ ಪದಚ್ಛೇದ ಅಂತ ಇಟ್ಟುಕೊಂಡು ಅಹಿತಾಚಲದಿ ಅಂತ ಅಲ್ಲಿಯೂ ಪಾಠ ಇಟ್ಟುಕೊಂಡಿದ್ದಾರೆ. ಆದರೆ ಛಂದಸ್ಸಿನ ಪರಿಜ್ಞಾನ ಇದ್ದವರಿಗೆ ಇದು ತಪ್ಪು ಅಂತ ಗೊತ್ತಾಗುತ್ತೆ ನೋಡಿ. 100 ರೂಪವ ಧರಿಸಿ ಇಪ್ಪನು ಆಹಿತ ಆಚಲದಿ, ಅದು ಛಂದಸ್ಸು. ಅಹಿತಾಚಲದಿಂದ ಛಂದಸ್ಸೇ ತಪ್ಪದು. ಅಹಿತಾಚಲದಿಂದ ಪದಚ್ಛೇದ, ಆ ಪಾಠ ಎಲ್ಲವೂ ಕೂಡ ಶಾಸ್ತ್ರಜ್ಞಾನವೂ ಇಲ್ಲ, ಜಗನ್ನಾಥ ಛಂದಸ್ಸಿನ ಪರಿಜ್ಞಾನವೂ ಇಲ್ಲ, ಜಗನ್ನಾಥದಾಸರು ಮುಂದೆ ಹಿಂದೆ ಏನು ಹೇಳಿದ್ದಾರೆ ಅನ್ನುವ ಎಚ್ಚರವೂ ಇಲ್ಲದೆ ಇದ್ದವರು ಮಾಡಿರತಕ್ಕ ದಡ್ಡ ವ್ಯಾಖ್ಯಾನಗಳವು. ಅವನ್ನೆಲ್ಲವನ್ನ ಮೊದಲು ತಲೆಯಿಂದ ತೊಳೆದು ಬಿಡಿ, ಆಮೇಲೆ ಶುದ್ಧವಾದ ಅರ್ಥ ತಿಳ್ಕೊಳ್ಳಿಕ್ಕಾಗತ್ತೆ. ಯಾಕಂದರೆ ಇವೆಲ್ಲ ಪುಸ್ತಕಗಳೇ ಮನುಷ್ಯನಿಗೆ ಜ್ಞಾನಕ್ಕೂ ಸಾಧನ, ಅಜ್ಞಾನಕ್ಕೂ ಸಾಧನ. ಅದನ್ನು ಈಗ ಹೆಚ್ಚಾಗಿ ಪ್ರಿಂಟ್ ಆದ ಪುಸ್ತಕಗಳು ಜ್ಞಾನಕ್ಕಿಂತ ಅಜ್ಞಾನವನ್ನು ಹಂಚಿತಾ ಇವೆ. ಮತ್ತು ಅದೇ ಜ್ಞಾನ ಅನ್ನುವ ಭ್ರಮೆಯಲ್ಲಿ ನೀವು ಕೂತು ಬಿಟ್ಟರೆ ನಿಜವಾದ ಜ್ಞಾನ ಒಳಗೆ ಹೋಗುವುದೇ ಸಾಧ್ಯವಿಲ್ಲ. ಈಗ ಇದನ್ನು ಆದ್ದರಿಂದ ನೈಜ ಮತ್ತು ಆಹಿತ ಅಂತ. ಈಗ ಇದರ ಅರ್ಥ ನೋಡೋಣ. ಮೊದಲು ನೀತ ಮತ್ತು ಸಹಜ ಅಂತ, ಆಮೇಲೆ ಸಾಧಾರಣ ವಿಶೇಷ. ನೀತ ಸಹಜ ಅಂತಂದರೆ, ಸಹಜ ವಿಭೂತಿ ಅಂತಂದರೆ ಸ್ವಾಭಾವಿಕವಾದ ವಿಭೂತಿ, ಅಂದರೆ ಭಗವಂತನ ಅವತಾರ ರೂಪಗಳಲ್ಲಿ ಇರತಕ್ಕ ವಿಭೂತಿ, ಅದು ಸಹಜ ವಿಭೂತಿ. ಅದು ಎಲ್ಲಿ ಬೇರೆ ಕಡೆಯಿಂದ ಬಂದದ್ದಲ್ಲ. ಈಗ ನಮ್ಮಲ್ಲಿ ಎಲ್ಲ ವಿಭೂತಿ ಅಂದರೆ ಭಗವಂತ ಅಲ್ಲಿ ವಿಶೇಷ ಸನ್ನಿಧಾನ ಆದದ್ದರಿಂದ ಭಗವಂತನಲ್ಲಿರುವ ವಿಭೂತಿ ಉಂಟಲ್ಲ, ಅದು ವಿವಿಧ ವಿಭೂತಿ ಅಂದರೆ ವಿವಿಧವಾದ ಭೂತಿ ಮತ್ತು ವಿಶಿಷ್ಟವಾದ ಭೂತಿ. ಭಗವಂತನಲ್ಲಿ ವಿವಿಧವಾದ ಭೂತಿ, ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಡುವುದರಿಂದ ವಿಶಿಷ್ಟವಾದ ಭೂತಿಯಿಂದ ಭಗವಂತ ಸನ್ನಿಹಿತನಾಗುವುದು. ಈ ವಿಭೂತಿಯಲ್ಲಿ ಭಗವಂತನಲ್ಲಿರುವುದು ಸಹಜ. ಅದು ಇನ್ನೊಂದು ಕಡೆಯಿಂದ ಇನ್ನೊಬ್ಬರು ಯಾರೋ ಬಂದು ಕೂತದ್ದರಿಂದ, ಆವೇಶದಿಂದ, ಸನ್ನಿಧಾನದಿಂದ ಬಂದದ್ದಲ್ಲ. ಅದು ನ್ಯಾಚುರಲ್, ತೀರ ಸಹಜವಾದ ವಿಭೂತಿ ಅಂದರೆ ಭಗವಂತನ ಸ್ವರೂಪವೇ, ರಾಮಕೃಷ್ಣಾದಿ ರೂಪಗಳು. ಅದು ನೈಜ ವಿಭೂತಿ ಅಲ್ಲ, ಸಹಜ ವಿಭೂತಿ. ಆಮೇಲೆ ಭಗವಂತನ ಅವತಾರಗಳು ಸಹಜ ವಿಭೂತಿ, ಆವೇಶ ಅವತಾರಗಳು ನೀತ ವಿಭೂತಿ ಎಂದು. ಅದು ನೀತ.
ಅಂದರೆ ಈಗ ಉದಾಹರಣೆಗೆ ಕೃಷ್ಣ ಸಹಜ ವಿಭೂತಿ, ಬಲರಾಮ ನೀತ ವಿಭೂತಿ, ನರನಾರಾಯಣರಲ್ಲಿ ನಾರಾಯಣ ಸಹಜ ವಿಭೂತಿ, ನರ ನೀತ ವಿಭೂತಿ. ಅಂದರೆ ಅವನಲ್ಲಿ ಭಗವಂತನಿಂದ ನೀತ ಆನೀತವಾದ ಸನ್ನಿಧಾನದಿಂದ ಬಂದ ವಿಭೂತಿ ಇರುವುದು ಸಹಜ ಅಲ್ಲ. ನೀತ ಅಂತಂದರೆ ಅದು ತಂದದ್ದು, ಎರವಲು ತಂದದ್ದು, ಇದು ಇದ್ದದ್ದು. ಬಲರಾಮನಲ್ಲಿ ಭಗವಂತನ ನರರೂಪದ ಸನ್ನಿಧಾನ, ಅರ್ಜುನನಲ್ಲಿ ಭಗವಂತನ ನರರೂಪದ ಸನ್ನಿಧಾನ, ನರನಾರಾಯಣರಲ್ಲಿ ನರ ಅಂದರೆ ಸ್ವರೂಪತಃ ಶೇಷ ಅವನು, ಅದರಲ್ಲಿ ನರನಾಮಕನಾದ ಭಗವಂತನ ಸನ್ನಿಧಾನ. ಹೀಗೆ ಭಗವಂತನ ಆ ಪೃಥು, ಬಲರಾಮ, ನರ ಇವರನ್ನೆಲ್ಲ ಭಾಗವತದಲ್ಲಿ ಭಗವಂತನ ಅವತಾರಗಳನ್ನು ಹೇಳುವಾಗ 22 ಅವತಾರಗಳನ್ನು ಹೇಳಿದ್ದಾರೆ ಭಗವಂತನದ್ದು ಭಾಗವತದ ಪ್ರಥಮ ಸ್ಕಂಧದಲ್ಲಿ. ಆ 22 ಅವತಾರಗಳಲ್ಲಿ ಬಲರಾಮ ಸೇರಿದ್ದಾನೆ, ನರ ಸೇರಿದ್ದಾನೆ, ಆಮೇಲೆ ಪೃಥು ಸೇರಿದ್ದಾನೆ. ಈ 3 ಜನ 19 ಅವತಾರಗಳು ನೈಜ ಅವತಾರಗಳನ್ನು ಹೇಳಿದ್ದಾರೆ, 3 ಅವತಾರಗಳು ನೀತ ಆವೇಶ ಅವತಾರಗಳನ್ನು ಹೇಳಿದ್ದಾರೆ. ಅಲ್ಲಿ ಭಗವಂತನ ಸನ್ನಿಧಾನ ನೀತವಾದಂಥ ಶಕ್ತಿ ಇರುವಂಥದ್ದು. ಭಗವಂತನ ಸನ್ನಿಧಾನದಿಂದ ಆನೀತವಾದ ಬಂದ ಶಕ್ತಿ ಸಹಜ ಶಕ್ತಿ ಅಲ್ಲ. ಹಾಗಾಗಿ ಸಹಜವಾಗಿರತಕ್ಕಂಥದ್ದು ಭಗವಂತನ ರೂಪಗಳಲ್ಲಿರತಕ್ಕ ವಿಭೂತಿ ಸಹಜ, ಆವೇಶದಿಂದ ಬಂದಿರತಕ್ಕಂಥದ್ದು ನೀತ. ಇದು 2 ವಿಧ, ನೀತ ಮತ್ತು ಸಹಜ. ಆಮೇಲೆ ಸಾಧಾರಣ ವಿಶೇಷ ಅಂತ. ಈಗ ಇದು ನಾವು ಲೋಕದಲ್ಲಿ ನೋಡುವಂಥದ್ದು. ಈಗ ಉದಾಹರಣೆಗೆ ಪೃಥು ಚಕ್ರವರ್ತಿ ಅಂತ ಹೇಳಿದೆ. ಈ ಪೃಥು ಚಕ್ರವರ್ತಿಯಲ್ಲಿ ಪೃಥು ಚಕ್ರವರ್ತಿ ಒಬ್ಬ ತ್ರೇತಾಯುಗದ ಚಕ್ರವರ್ತಿ, ಕ್ಷತ್ರಿಯ ರಾಜ. ಎಲ್ಲ ಕ್ಷತ್ರಿಯರಲ್ಲೂ ಕೂಡ ಭಗವಂತನ ಒಂದು ವಿಭೂತಿ ಇದೆ. ಅದಕ್ಕೆ ರಾಜರಾಜೇಶ್ವರ ಅಂತ ಹೆಸರು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇದು ಸಾಧಾರಣವಾದ ರೂಪ. ಎಲ್ಲ ಕ್ಷತ್ರಿಯರಲ್ಲೂ ಇರುವ ಸಾಧಾರಣ ವಿಭೂತಿ ರಾಜರಾಜೇಶ್ವರ ಅಂತ. ಆದರೆ ಪೃಥುವಿನಲ್ಲಿಯೂ ರಾಜರಾಜೇಶ್ವರ ಇದ್ದಾನೆ. ಅಷ್ಟೇ ಅಲ್ಲ, ಅವನಲ್ಲಿ ಪೃಥುನಾಮಕನಾದ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇದೆ. ಆದ್ದರಿಂದ ಉಳಿದ ಕ್ಷತ್ರಿಯರಿಗಿಂತ ಅವನು ಹೆಚ್ಚು ಭಗವಂತನ ವಿಭೂತಿ ಅಂತ ಖ್ಯಾತನಾದ. ಹಾಗೆ ರಾಜರಾಜೇಶ್ವರ ಅನ್ನುವ ರೂಪದಿಂದ ಎಲ್ಲ ಕ್ಷತ್ರಿಯರಲ್ಲೂ ಸಾಧಾರಣವಾಗಿದ್ದಾನೆ. ಪೃಥುವಿನಲ್ಲಿ ವಿಶೇಷವಾಗಿ ಪೃಥುನಾಮಕನಾಗಿದ್ದಾನೆ. ಅದು ವಿಶೇಷ ಸನ್ನಿಧಾನ. ಎಲ್ಲ ಕ್ಷತ್ರಿಯರಲ್ಲಿ ಇರುವ ಸನ್ನಿಧಾನಕ್ಕಿಂತ ಪೃಥುನಾಮಕ ಕ್ಷತ್ರಿಯನಲ್ಲಿರುವ ವಿಶೇಷ ಸನ್ನಿಧಾನ. ಹಾಗಾಗಿ ಅವನು ಭಗವಂತನ ವಿಶೇಷ ಆವೇಶ ಅವತಾರ ಅನ್ನುವಷ್ಟು ಅವನನ್ನು, ಭಗವಂತನ ಅವತಾರಗಳ ಜೊತೆಗೆ ಅವನನ್ನು ಪರಿಗಣನೆ ಮಾಡುವಷ್ಟು ಅವನು ಎತ್ತರಕ್ಕೇರಿದ. ಇನ್ನೊಂದು ರೀತಿಯಿಂದ ಹೇಳುವುದಿದ್ರೆ, ಪಂಚಪಾಂಡವರಲ್ಲಿ ಭಗವಂತನ 5 ಮಂದಿಯಲ್ಲಿಯೂ ಭಗವಂತನ ಆವೇಶ ಇದೆ. ಇದು ಸಾಧಾರಣವಾದ ಆವೇಶ. ಆದರೆ ವಿಶೇಷವಾಗಿ ಅರ್ಜುನಲ್ಲಿ ಆವೇಶ ಇದೆ. ಇದು ಸಾಧಾರಣ, ಇವರಲ್ಲಿಯೂ ಇರತಕ್ಕಂಥದ್ದು ಸಾಧಾರಣವಾದ ಭಗವತ್ ಸನ್ನಿಧಾನ. ಅಂದರೆ ಸಾಧಾರಣ ಅಂತಂದರೆ ನಾವು ಇದನ್ನು ಬಹಳ ಕಷ್ಟ ಏನಂದರೆ ಅರ್ಥ ಮಾಡಿಕೊಳ್ಳೋರು ಹೇಗೆ, ಅದು ತುಂಬ ಸಾಧಾರಣ ಅಂದರೆ ಅದಷ್ಟು ಮಹತ್ವದ್ದಲ್ಲ, ಅಪ್ರಯೋಜಕ ಅನ್ನುವ ಅರ್ಥಕ್ಕೆ. ಹಾಗಲ್ಲ, ಸಾಧಾರಣ ಅಂದರೆ ಎಲ್ಲದರಲ್ಲಿಯೂ ಸಮಾನ ಅಂತ ಅರ್ಥ. 5 ಜನರಲ್ಲಿಯೂ ಸಮಾನವಾದ ಒಂದು ಭಗವಂತನ ಆವೇಶ ಇದೆ. ಅರ್ಜುನನಲ್ಲಿ ವಿಶೇಷ ಆವೇಶ, ನರನಾಮಕನಾಗಿರತಕ್ಕಂಥ ಭಗವಂತನ ವಿಶೇಷ ಆವೇಶ. ಈಗ ಅಂಥ ವಿಶೇಷ ಆವೇಶ ಭೀಮಸೇನಲ್ಲಿ ವಾಯುದೇವರಲ್ಲಿರತಕ್ಕಂಥ ಭಗವಂತನ ಸನ್ನಿಧಾನ ಪೂರ್ಣ ಪ್ರಮಾಣದಲ್ಲಿದೆ. ಆದರೆ ಹೇಗೆ ಅರ್ಜುನನಲ್ಲಿ ನರನಾಮಕನಾಗಿ ವಿಶೇಷ ಸನ್ನಿಧಾನದಿಂದ ಕೂತನೋ ಹಾಗೆ ಭೀಮಸೇನ ದೇವರಲ್ಲಿ, ಹಾಗೆ ಧರ್ಮರಾಜನಲ್ಲಿ, ಹಾಗೆ ನಕುಲ ಸಹದೇವರಲ್ಲಿ ವಿಶೇಷವಾದ ರೂಪದಿಂದ ಭಗವಂತ ಕೂಡಲಿಲ್ಲ. ಆದ್ದರಿಂದಲೇ ಪಂಚಪಾಂಡವರಲ್ಲಿ ಸ್ವರೂಪ ಯೋಗ್ಯತೆಯಲ್ಲಿ ಅರ್ಜುನ ಭೀಮನಿಂತ ಕನಿಷ್ಠನಾದರೂ ಅರ್ಜುನನನ್ನು ಪಾಂಡವೇಶು ಧನಂಜಯ ಅಂತ ಹೇಳಿ, ಯಾಕಂದರೆ ಆ ವಿಶೇಷ ಆವೇಶಕ್ಕೋಸ್ಕರ ಅವನನ್ನು ಪ್ರತ್ಯೇಕ ಉಲ್ಲೇಖ ಮಾಡ್ತಾರೆ. ಪಾಂಡವರಲ್ಲಿ ಧನಂಜಯ ಯಾಕೆ ವಿಶಿಷ್ಟನಾದ ಅಂದರೆ ಅವನಲ್ಲಿ ವಿಶೇಷವಾದ ನರರೂಪದ ಆವೇಶ. ಹೀಗೆ ಸಾಧಾರಣ ವಿಶೇಷ ಎಲ್ಲ ಮನುಷ್ಯರಲ್ಲಿಯೂ ಸಾಧಾರಣವಾಗಿ ಭಗವಂತ ಬಿಂಬರೂಪದಿಂದ ಎಲ್ಲರಲ್ಲಿಯೂ ಸಮಾನವಾಗಿ ಇದ್ದಾನೆ. ಆದರೆ ಒಬ್ಬ ಅದರಲ್ಲಿ ಹೆಚ್ಚು ಬಲಿಷ್ಠನಾಗಿದ್ದಾನೆ ಅಥವಾ ಹೆಚ್ಚು ಜ್ಞಾನಿಯಾಗಿದ್ದಾನೆ, ಅವನಲ್ಲಿ ವಿಶೇಷ ಆವೇಶ. ಹೀಗೆ ಒಂದು ಗುಂಪಿನಲ್ಲಿ ಒಬ್ಬ ವಿಶಿಷ್ಟನಾಗಿ ಕಂಡ್ರೆ ಅವನಲ್ಲಿ ವಿಶೇಷ ಆವೇಶ. ಹೀಗೆ ಸಾಧಾರಣ ಮತ್ತು ವಿಶೇಷ, ನೀತ ಮತ್ತು ಸಹಜ. ಆಮೇಲೆ ಸಜಾತಿ ಮತ್ತು ವಿಜಾತಿ. ಸಜಾತಿ ವಿಜಾತಿ ಅಂದರೆ ಸಜಾತೀಯ ವಿಭೂತಿ, ವಿಜಾತೀಯ ವಿಭೂತಿ ಅಂತ ಇದನ್ನು ಭಗವದ್ಗೀತೆಯಲ್ಲಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ. ಸಜಾತೀಯ ವಿಭೂತಿ ಅಂತಂದರೆ, ಈಗ ಸ್ಥಾವರಾಣಾಂ ಹಿಮಾಲಯ ಅಂದರೆ ಬೆಟ್ಟಗಳಲ್ಲಿ ಹಿಮಾಲಯ ಶ್ರೇಷ್ಠ ಅಂತಂದರು. ಮರಗಳಲ್ಲಿ ಅಶ್ವತ್ಥ ವೃಕ್ಷಾಣಾಂ ಅಹಂ ಅಶ್ವತ್ಥ, ಅಶ್ವತ್ಥ ವೃಕ್ಷ. ಇದು ಸಜಾತಿಗಳಲ್ಲಿ ಅಂದರೆ ವೃಕ್ಷ ಮರಗಳು ಅನ್ನೋದು ಒಂದು ಜಾತಿ.
ಆ ಜಾತಿಗಳಲ್ಲಿ ಮರಗಳು ಅನ್ನುವುದರಿಂದ ಸಮಾನವಾದದ್ದರಲ್ಲಿ ಅಶ್ವತ್ಥ ಶ್ರೇಷ್ಠ, ಸಜಾತೀಯ ಶ್ರೈಷ್ಠ್ಯ. ಇದು ಸಜಾತೀಯದಲ್ಲಿ ಶ್ರೇಷ್ಠತ್ವವನ್ನು ಕೊಡತಕ್ಕಂಥ ಒಂದು ವಿಶೇಷ ಸನ್ನಿಧಾನ ಅಶ್ವತ್ಥದಲ್ಲಿ ಭಗವಂತನದ್ದಿದೆ. ಹಾಗೆ ಗಿಡಗಳಲ್ಲಿ ಎಲ್ಲ ಗಿಡಗಳೂ ಭಗವತ್ ಸನ್ನಿಧಾನ ಪಾತ್ರ ಆದರೆ ತುಳಸಿಯಲ್ಲಿ ವಿಶೇಷವಾದ ಭಗವಂತನ ಸನ್ನಿಧಾನ. ಇದು ಸಜಾತೀಯದಲ್ಲಿ ವಿಶೇಷಾಪಾದಕ. ಅಂಥ ತುಂಬ ದೇವತೆಗಳಲ್ಲಿ ಇಂದ್ರ ಅಂತ ಹೇಳಿದರು, ಬೆಳಕುಗಳಲ್ಲಿ ಸೂರ್ಯ, ಇವೆಲ್ಲ ಸಜಾತೀಯದಲ್ಲಿ ಶ್ರೇಷ್ಠ. ಆಮೇಲೆ ಮೇರು ಶಿಖರಿಣಾಮಹಂ, ಪರ್ವತಗಳಲ್ಲಿ ಮೇರು, ಅದು ಹೌದು, ಅದೆಲ್ಲ ಸಜಾತೀಯವೇ. ಅಶ್ವತ್ಥಗಳ ವೃಕ್ಷಗಳಲ್ಲಿ ಅಶ್ವತ್ಥ, ನಾಗಗಳಲ್ಲಿ ಅನಂತ, ಸರ್ಪಗಳಲ್ಲಿ ವಾಸುಕಿ, ಇವೆಲ್ಲ ಸಜಾತೀಯಗಳೇ. ಸರ್ಪಗಳು ಅಂತಂದರೆ ಸರೀಸೃಪಗಳು, ನಾಗ ಅಂತಂದರೆ ಹುಡ್ಡು ಇರುವಂಥ ಸರೀಸೃಪ, ಹೆಡೆ ಇರುವ ಹಾವು, ಹೆಡೆ ಇರದ ಹಾವು ಅಂತ. ಅವುಗಳನ್ನೆಲ್ಲ ಎಲ್ಲ ಸಜಾತೀಯ ಶ್ರೈಷ್ಠ್ಯವನ್ನು ಹೇಳಿದರು. ಆಮೇಲೆ ಯಾದಸಾಮಕರ, ನೀರಿನಲ್ಲಿರತಕ್ಕಂಥ ಪ್ರಾಣಿಗಳಲ್ಲಿ ಮೊಸಳೆ, ಅದು ನೀರಿನಲ್ಲಿರುವ ಸಮಾನ ಜಾತಿಗಳಲ್ಲಿ ಮೊಸಳೆ ಶ್ರೇಷ್ಠ. ಇದೆಲ್ಲ ಆಯಿತು. ಆದರೆ ವಿಜಾತೀಯ ಶ್ರೇಷ್ಠ್ಯ ಕೆಲವೊಮ್ಮೆ ಹೇಳ್ತಾರೆ. ಏನು ಅಂದರೆ, ಇವಾಗ ನಕ್ಷತ್ರಾಣಾಂ ಅಹಂ ಶಶಿ ಸರಸಾಂ ಅಸ್ಮಿ ಸಾಗರ ಅಂತ ಗೀತೆಯಲ್ಲಿ ಹೇಳ್ತಾನೆ. ಕೆರೆಗಳಿಗೆಲ್ಲ ನಾನು ಸಮುದ್ರ ಅಂತ. ಇದು ಕೆರೆ, ಸಮುದ್ರ ಕೆರೆಯೇ ಅಲ್ಲ. ಕೆರೆಗಳಲ್ಲಿ ಸಮುದ್ರ ಶ್ರೇಷ್ಠ ಅಂದರೆ ಕೆರೆ ಎನ್ನುವುದು ಸಮುದ್ರ ಅನ್ನೋದು ಒಂದೇ ಜಾತಿಗೆ ಸೇರಿದ್ದಲ್ಲ. ನಕ್ಷತ್ರಗಳಿಗೆಲ್ಲ ಚಂದ್ರ ಶ್ರೇಷ್ಠ ಅಂದರೆ ಚಂದ್ರ ನಕ್ಷತ್ರವೇ ಅಲ್ಲ. ಇದು ವಿಜಾತೀಯವಾದ ಶ್ರೈಷ್ಠ್ಯ. ನಕ್ಷತ್ರಗಳಿಗೆಲ್ಲ ಒಡೆತನ ಅವನಿಗೆ ಬಂತು. ಆದರೆ ನಕ್ಷತ್ರದಲ್ಲಿ ಒಬ್ಬ ಅಲ್ಲ ಚಂದ್ರ. ಕೆರೆಗಳಿಗೆಲ್ಲ ಒಡೆಯ ಸಮುದ್ರ, ಆದರೆ ಸಮುದ್ರವೂ ಒಂದು ಕೆರೆ ಅಲ್ಲ. ಅದರಿಂದ ಜಾತಿಯವನಾಗಿ ಬೇರೆ ಜಾತಿಯವರ ಒಡೆತನ ಇದು. ಮರಗಳಲ್ಲಿ ಅಶ್ವತ್ಥ ಅನ್ನುವಾಗ ಸಜಾತಿ, ಅದು ಎಲ್ಲ ಮರಗಳೇ, ಒಂದೇ ಜಾತಿಯಲ್ಲಿ ಶ್ರೈಷ್ಠ್ಯ, ವಿಜಾತೀಯದಿಂದ ಶ್ರೈಷ್ಠ್ಯ. ಹೀಗೆ ನಕ್ಷತ್ರಗಳಲ್ಲಿ ಚಂದ್ರ, ಕೆರೆಗಳಲ್ಲಿ ಸಾಗರ ಅನ್ನುವಂಥದ್ದೆಲ್ಲ ವಿಜಾತೀಯ ಶ್ರೇಷ್ಠವನ್ನು ಹೇಳ್ತಕ್ಕಂಥದ್ದು. ಪಕ್ಷಿಗಳಲ್ಲಿ ಗರುಡ, ಇದು ಸಜಾತಿ, ಎಲ್ಲ ಪಕ್ಷಿಗಳು ಅನ್ನೋ ಒಂದು ಜಾತಿ, ಅದರಲ್ಲಿ ಗರುಡ ಶ್ರೇಷ್ಠ. ಆ ರೀತಿಯಾಗಿ ಸಜಾತೀಯವಾದಂಥ ಶ್ರೈಷ್ಠ್ಯ ಕೊಡ್ತಕ್ಕ ವಿಭೂತಿ, ವಿಜಾತೀಯ ಶ್ರೈಷ್ಠ್ಯವನ್ನು ಕೊಡ್ತಕ್ಕ ವಿಭೂತಿ ಅಂತ ಇದು ಎರಡು ವಿಭಾಗ. ಆಮೇಲೆ ಇನ್ನು ನೈಜ ಆಹಿತ ಅಂತ ಎರಡು. ಪ್ರತಿಮೆಗಳಲ್ಲಿ ನೈಜವಾದ ಸನ್ನಿಧಾನ ಮತ್ತು ಆಹಿತವಾದ ಸನ್ನಿಧಾನ ಅಂತ. ಉದಾಹರಣೆಗೆ ಈಗ ನಾವು ಪ್ರತಿಷ್ಠೆ ಮಾಡಿರತಕ್ಕಂಥ ಪ್ರತಿಮೆ ಅಥವಾ ನಮ್ಮ ಮನೆಯಲ್ಲಿರತಕ್ಕಂಥ ಪೀಠದಲ್ಲಿರತಕ್ಕಂಥ ಪ್ರತಿಮೆ, ಯಾವುದೋ ಒಂದು ದೇವಸ್ಥಾನದ ಪ್ರತಿಮೆ, ಅದರಲ್ಲಿ ಪೂಜೆ ಮಾಡುವಾಗ ನಾವು ಹೃದಯದಿಂದ ಅಥವಾ ಸೂರ್ಯಮಂಡಲದಿಂದ ಭಗವಂತನನ್ನು ಆವಾಹನೆ ಮಾಡಿ ಆಮೇಲೆ ಪೂಜೆ ಮಾಡ್ತೇವೆ. ಅದು ಆಹಿತ ಪ್ರತೀಕ. ಆಹಿತ ಅಂದರೆ ಆವಾಹನೆಯಿಂದ ತಂದ ಸನ್ನಿಧಾನ. ಶಾಲಗ್ರಾಮಕ್ಕೆ ಆವಾಹನೆ ಇಲ್ಲ, ಅದು ನೈಜ ಸನ್ನಿಧಾನ. ಭಗವಂತನು ಸಹ ನಿಜವಾಗಿ ಯಾವಾಗಲೂ ಸಹಜವಾಗಿ, ಸಹಜ ನೈಜ ಅಂದರೆ ಒಂದೇ ಅರ್ಥ. ಅಲ್ಲಿ ಸಹಜ ಅಂದರೆ ಮೂಲ ರೂಪ ಅಂತ ಇಟ್ಟುಕೊಂಡೆವು. ಇಲ್ಲಿ ಎಲ್ಲಿ ಸನ್ನಿಧಾನ ಸಹಜವೋ ಅದು ನೈಜವಾಗಿರತಕ್ಕಂಥ ಪ್ರತೀಕ. ಶಾಲಗ್ರಾಮ ಅಥವಾ ಮಹಾಪುರುಷ ಪ್ರತಿಷ್ಠಿತವಾಗಿರತಕ್ಕಂಥ ಪ್ರತೀಕ. ಕೃಷ್ಣ, ಉಡುಪಿಯ ಕೃಷ್ಣ, ಉಡುಪಿಯ ಕೃಷ್ಣನಿಗೆ ಅದು ಸನ್ನಿಧಾನ ಪದತಾಂ ಗತಾಂ ಹರೇಹೇ, ಆಚಾರ್ಯರು ಮುಟ್ಟಿ ತಂದು ಇಟ್ಟಾಗ ಭಗವಂತನ ಸನ್ನಿಧಾನ ಅದರಲ್ಲಿ ತುಂಬಿ ಹೋಯಿತು. ಆ ಸನ್ನಿಧಾನವನ್ನು ಮತ್ತೆ ತೆಗಿಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತು. ಹಾಗಾಗಿ ಅದು ನಿತ್ಯ ಸನ್ನಿಧಾನ. ಅಲ್ಲಿ ಸನ್ನಿಧಾನ ಪ್ರತಿನಿತ್ಯ ಆವಾಹನೆ ಮಾಡಿ ವಿಸರ್ಜನೆ ಮಾಡಬೇಕಾದ ಪ್ರಶ್ನೆ ಇಲ್ಲ. ನಿತ್ಯ ಸನ್ನಿಧಾನ, ಮಹಾಪುರುಷ ಪ್ರತಿಷ್ಠಿತ ಸ್ವಯಂ ವ್ಯಕ್ತ ಸ್ಥಳಗಳಲ್ಲಿ ಇರತಕ್ಕಂಥ ಪ್ರತೀಕಗಳಲ್ಲಿ ಮತ್ತು ಶಾಲಗ್ರಾಮಾದಿಗಳಲ್ಲಿ ಅದು ನೈಜವಾದ ಸನ್ನಿಧಾನ. ಮತ್ತು ನಾವು ಮಾಡಿಸಿ ತಂದಿಟ್ಟುಕೊಂಡ ಪ್ರತಿಮೆಗಳಲ್ಲಿ, ಮನೆಯಲ್ಲಿ ಒಂದು ಪ್ರತಿಮೆ ತಂದಿಟ್ಟುಕೊಂಡ್ರೆ ಅಥವಾ ಬೇರೆ ದೇವಾಲಯಗಳಲ್ಲಿ ಪ್ರತಿಷ್ಠೆ ಮಾಡಿರತಕ್ಕಂಥದ್ದು ಅಥವಾ ಚೌತಿ ದಿವಸ ಬೇರೆ ಹಬ್ಬ ಹರಿದಿನಗಳಲ್ಲಿ ಮಾಡಿದ ವಿಗ್ರಹಗಳು, ಮಣ್ಣಿನ ವಿಗ್ರಹಗಳು, ಅದಕ್ಕೆ ನಮ್ಮ ಹೃದಯದಿಂದ ಸ್ವಾರ್ಥವಾದ ಪೂಜೆಯಾದರೆ ಹೃದಯದಿಂದ, ಪರಾರ್ಥವಾದ ಪೂಜೆಯಾದರೆ ಸೂರ್ಯಮಂಡಲದಿಂದ ಅಲ್ಲಿಗೆ ಭಗವಂತನನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು. ಅದು ಆಹಿತ ಪ್ರತೀಕ. ಆಹಿತ ಅಂದರೆ ಆವಾಹನೆಯಿಂದ ತಂದದ್ದು, ಆಧಾನವಾದದ್ದು. ಇದು ನೈಜವಾಗಿ ಇದ್ದದ್ದು ಮತ್ತು ಆವಾಹನೆಯಿಂದ, ಮಂತ್ರದ ಬಲದಿಂದ ಆವಾಹನೆ ಮಾಡಿ ಬಂದದ್ದು. ಇದ್ದದ್ದು ಮತ್ತು ಬಂದದ್ದು. ನೈಜ ಆಹಿತ ಅಂದರೆ ಸಹಜವಾಗಿ ಇದ್ದದ್ದು ಮತ್ತು ಬಂದದ್ದು. ಇದು ಒಂದು. ಆಮೇಲೆ ಕೊನೆಗೆ ಖಂಡ ಮತ್ತು ಅಖಂಡ ಅಂತ. ಪೂರ್ತಿ ಇಡಿಯಾಗಿ ಸನ್ನಿಧಾನ ಇರುವುದು ಮತ್ತು ಅಪರೂಪಕ್ಕೊಮ್ಮೆ ಸನ್ನಿಧಾನ ಬರುವುದು ಅಂತುಂಟು. ಇವಾಗ ಉದಾಹರಣೆಗೆ ಕರ್ಣನಿಗೆ, ವಾಲಿಗೆ
ಸಂದರ್ಭ ವಿಶೇಷಗಳಲ್ಲಿ ವಿಶೇಷವಾಗಿರತಕ್ಕಂಥ ಶಕ್ತಿ ಆವಿರ್ಭಾವ ಆಗುತ್ತೆ. ಯಾವಾಗಲೂ ಇಲ್ಲ, ಯಾವಾಗಲೂ ಇಲ್ಲ. ಅಪರೂಪಕ್ಕೊಮ್ಮೆ ವಿಶೇಷವಾದ ಶಕ್ತಿ ಆವಿರ್ಭಾವ ಆಗ್ತಾ ಇತ್ತು. ಕೆಲವೊಮ್ಮೆ ಅವರು ಸೋತದ್ದು ಉಂಟು. ಅಂಥ ಶಕ್ತಿ ವಿಶೇಷ ಅವರಲ್ಲಿ ಬಂದಾಗ ಕರ್ಣಾದಿಗಳನ್ನು ಜರಾಸಂಧನು ಎಷ್ಟೋ ಬಾರಿ ಕರ್ಣನ ಕೈಯಲ್ಲಿ ಸೋತಿದ್ದಾನೆ. ಆದರೆ ಈ ಜರಾಸಂಧನಿಗಿಂತಲೂ ದುರ್ಬಲರ ಹತ್ತಿರವೂ ಕರ್ಣ ಸೋತಿದ್ದಾನೆ ಕೆಲವೊಮ್ಮೆ. ಆಗ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಲ್ಲಿ ಕಾಲ ವಿಶೇಷಗಳಲ್ಲಿ, ಸಂದರ್ಭ ವಿಶೇಷಗಳಲ್ಲಿ ಸನ್ನಿಧಾನ ವಿಶೇಷ ಇರ್ತದೆ. ಅದು ಪೂರ್ತಿ ಇರೋದಿಲ್ಲ, ಅದು ಖಂಡ ಸನ್ನಿಧಾನ. ಪೂರ್ತಿ ಇದ್ದರೆ ಅದು ಅಖಂಡ ಸನ್ನಿಧಾನ. ಈಗ ಉದಾಹರಣೆಗೆ ಬಲರಾಮ ಅರ್ಜುನಾದಿಗಳನ್ನು ತಗೊಳ್ಳುವುದು. ಭೀಮಸೇನಲ್ಲಿ ಭಗವಂತನ ಅಖಂಡ ಸನ್ನಿಧಾನ, ಅದರಲ್ಲಿ ವೃದ್ಧಿ ಹ್ರಾಸ ಇಲ್ಲ. ಅರ್ಜುನನಲ್ಲಿ ಬಲರಾಮಾದಿಗಳಲ್ಲಿ ಭಗವಂತನ ಸನ್ನಿಧಾನ ಒಮ್ಮೊಮ್ಮೆ ಕಮ್ಮಿ ಆಗೋದು, ಒಮ್ಮೊಮ್ಮೆ ಹೆಚ್ಚಿ ಆಗೋದು ಅಂತ ಉಂಟು. ಆದ್ದರಿಂದ ಏಕದೇಶದಲ್ಲಿ ಸನ್ನಿಧಾನ ಮತ್ತು ಅಖಂಡ ಸನ್ನಿಧಾನ ಅಂದರೆ ಪೂರ್ಣ ಸನ್ನಿಧಾನ ಅಂತ